ಮಾತು ಕಲಿಯಬೇಕು, ಮಾತಿನ ಮರ್ಮ ತಿಳಿಯಬೇಕು, ಮಾತು ಕಲಿಯಬೇಕು, ಮಾತಿನ ಅರ್ಥ ತಿಳಿಬೇಕು, ಮಾತು ಬಲ್ಲ ಮಾತಾನೆಯ ಕೂಡ, ಮಾತು ಬಲ್ಲ ಮಾತಾನೆಯ ಕೂಡ, ಕೋಟಿಯಂತಿರಬೇಕು, ಮೂಕನಾಗಬೇಕು, ಜಗದೊಳು ಸಾಕಾಗಿರಬೇಕು, ತತ್ವ ಕಲಿಯಬೇಕು, ತತ್ವದ ಅರ್ಥ ತಿಳಿಬೇಕು, ತತ್ವ ಕಲಿಬೇಕು, ತತ್ವದ ಅರ್ಥವ ತಿಳಿಬೇಕು, ತತ್ವ ಬಲ್ಲ ಮಾತಾನೆಯ ಕೂಡ, ತತ್ವ ಬಲ್ಲ ಮಾತಾನೆಯ ಕೂಡ, ಹತ್ತಿರಬೇಕು, ಮೂಕನಾಗಬೇಕು, ಜಗದೊಳು ಸಾಕಾಗಿರಬೇಕು, ಆಚರಣೆಯಬೇಕು, ಮನಸ್ಸಿನ ನೀತಿಗೆ ಬರಬೇಕು, ಆಸೆ ಅಳೆಯಬೇಕು, ಮನಸ್ಸಿನ ನೀತಿಗೆ ತೊಳೆಬೇಕು, ಆಸೆಯಲಳಿದು ಮನಸ್ಸಿಗೆ ತೊಳೆದು, ಆಸೆಯಲಳಿದು ಮನಸ್ಸಿಗೆ ತೊಳೆದು, ಈಶ ಮಹಾಂತನ ಪಾದ ಹಿಡಿಯಬೇಕು, ಮೂಕನಾಗಬೇಕು, ಜಗದೊಳು ಸಾಕಾಗಿರಬೇಕು, ಕಾಕಬುದ್ಧಿಯ ಕಡೆ ಆಯ್ಸಲಾಗದೆ, ಲೋಕದ ಗೊಡವೆಯ ಯಾಕೆ ಬೇಕು, ಮೂಕನಾಗಬೇಕು, ಜಗದೊಳು ಸಾಕಾಗಿರಬೇಕು. ಎಲ್ಲರಿಗೂ ಶರಣು. ಮೂಕನಾಗಬೇಕು, ಜಗತ್ತನ್ನು ಜ್ವಾಕ್ಯಾಗಿರಬೇಕು ಎಂಬ ಸುಂದರವಾದ ತತ್ವೋತ್ತರವನ್ನು ನಡೆಸಿಕೊಟ್ಟ ಶುದ್ಧ ಬ್ರಹ್ಮನಿಷ್ಠ ಸದ್ಗುರುಗಳಾದ ಶ್ರೀ ಕೊಟ್ರೆಯ ಅತ್ತಿಗೇರಿ ಮಠಗುರುಗಳಿಗೆ ಅನಂತ ಧನ್ಯವಾದಗಳು. ಇನ್ನು ಮುಂದೆ ಶುದ್ಧ ಬ್ರಹ್ಮನಿಷ್ಠ ಸದ್ಗುರುಗಳಾದ ಶ್ರೀ ಶರಣಬಸವ ಮಹಾಸ್ವಾಮಿಗಳಿಂದ ಮೋಕ್ಷ ವಿಚಾರವನ್ನು ನಮಗೆಲ್ಲ ತಿಳಿಸಿಕೊಡ್ಬೇಕಂತ ಹೇಳಿ ಅವರಲ್ಲಿ ವಿನಯಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಕೇಳಿಕೊಳ್ತೇನೆ. ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ನಮಗಿಂತ ವಯಸ್ಸಿನಲ್ಲಿ ಸಾಕಷ್ಟು ಹಿರಿಯರು, ಸಾಕಷ್ಟು ಅನುಭವಿಗಳು ಆದರೂ ಕೂಡ ಕೊಪ್ಪಳದ ಶುದ್ಧ ಬ್ರಹ್ಮ ಸ್ವರೂಪ ಸದ್ಗುರು ಶ್ರೀ ಕೊಟ್ರಯ್ಯ ಅಬ್ಬಿಗೇರಿ ಮಠರು ತಮ್ಮ ಸಮಯವನ್ನ ಒಂದು ಕಡೆ ಮನೆ ಕಟ್ಟುವ ಕಷ್ಟ ಏನಂತ ಎಲ್ಲರಿಗೂ ಗೊತ್ತದ. ಅಂಥದ್ರೊಳಗೆ ಒಂದು ದಿನನೂ ಬಿಡ್ಲಾರ್ದಂಗ ನಮ್ಮ ಪಾಠಗಳಿಗೆ ಬಂದು ಪಾಠ ಅಟೆಂಡ್ ಆಗಿ
ಇದರ ಮೇಲೆ ಒಂದು ವಿಶೇಷ ಶ್ರದ್ಧೆ ಇಟ್ಟುಕೊಂಡು ನಿಷ್ಠೆ ಇಟ್ಟುಕೊಂಡು ಅವರ ನೇಟಿವ್ ಪ್ಲೇಸ್ ಕೊಪ್ಪಳದ ಹತ್ತಿರ ಕಾತರ್ಕಿ ಅಂತ ಬರ್ತದ, ಅಲ್ಲಿ ಅವರು ಒಂದು ಹೊಸ ಭವನವನ್ನ ಕಟ್ಟಿಸಿದ್ದಾರೆ, ಶುದ್ಧ ಬ್ರಹ್ಮಜ್ಞಾನದ ಭವನ. ಅವರು ಕೆಳಗೆ ಲೌಕಿಕ ಮನೆ ಫ್ಯಾಮಿಲಿಯವರಿರೋದಕ್ಕ ಅಥವಾ ಬಾಡಿಗೆ ಕೊಡೋದಕ್ಕ ಕಟ್ಟಿಸಿ, ಮೇಲೆ ಶುದ್ಧ ಬ್ರಹ್ಮಪೀಠದ ಸದಸ್ಯರಿಗಾಗಿ ಕೋಣೆಗಳು, ಬಾತ್ರೂಮ್ಗಳು ಮತ್ತು ಒಂದಿಷ್ಟು ಬಯಲು ಕುಳಿತು ಸತ್ಸಂಗ ಮಾಡೋದಕ್ಕ ಒಂದು ಉದಾರ ಮನಸ್ಸಿನಿಂದ ಅದಕ್ಕೆ ಬೋರ್ಡ್ ಬರುತ್ತೀವಿ ಶುದ್ಧ ಬ್ರಹ್ಮಪೀಠ ಕಾತರ್ಕಿ ಕೊಪ್ಪಳ ಅಂತ ಬರ್ಸ್ರಪ್ಪ ಅಂತ ಹೇಳಿದೆವು. ಅಂತ ಒಂದು ಭವನದ ಓಪನಿಂಗ್ ಇವತ್ತು ಪೂರ್ವ ಸಿದ್ಧತೆ ನಾಳೆ ಆಗ್ತಾ ಇದೆ. ಬಹಳ ಒಂದು ಸಂತೋಷ ಮತ್ತು ಸಂಭ್ರಮದ ವಿಚಾರ ಇದು. ಅವರ ಕಾರ್ಯಕ್ರಮ ಅವರ ಬಂಧು ಬಳಗದ ಜೊತೆಗೆ ಯಶಸ್ವಿಯಾಗಿ ವಿಜೃಂಭಣೆಯಿಂದ ಸಾಗಲಿ ಅಂತ ಈ ಮೂಲಕ ಎಲ್ಲ ಶುದ್ಧ ಬ್ರಹ್ಮ ಸ್ವರೂಪ ಸದ್ಗುರುಗಳ ಪರವಾಗಿ ಶುಭ ಹಾರೈಕೆಗಳನ್ನ ವ್ಯಕ್ತಪಡಿಸ್ತಾ ಇದ್ದೇವೆ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಶುದ್ಧ ಬ್ರಹ್ಮ. ಪಂಡಿತ ಪೀತಾಂಬರ್ಜಿ ಅವರಿಗೆ ಜಯವಾಗಲಿ, ಹಾಗೂ ನಿಶ್ಚಲ್ ದಾಸ್ಜಿ ಅವರಿಗೆ ಜಯವಾಗಲಿ. ಅವರು ಎಲ್ಲಿಯವರು ಏನೋ ಮಹಾರಾಷ್ಟ್ರದ ಪೀತಾಂಬರ, ಪಂಜಾಬ್ ಹರಿಯಾಣ ಕಡೆಯ ನಿಶ್ಚಲ. ಅವರು ಈಗ ಭೂಮಿಯ ಮೇಲೆ ಇಲ್ಲ ಅಂದರೂ ಸಹಿತ ಅವರ ಜ್ಞಾನ, ಅವರ ಶಾಸ್ತ್ರಗಳ ಮೂಲಕ ನಿಮ್ಮ ಎಲ್ಲರ ಹೃದಯದಲ್ಲಿ ಶಾಶ್ವತವಾದಂತಹ ಸ್ಥಾನ ಪಡೆದುಕೊಂಡಿದ್ದಾರೆ. ಅವರನ್ನ ನಂಬಿದವರಿಗೆ ಸದಾ ಜಯವೇ ಜಯ, ಪರಮಾನಂದವೇ ಪರಮಾನಂದ, ದುಃಖದ ಲವಲೇಶ ಅನ್ನೋದು ಇಲ್ಲವೇ ಇಲ್ಲ ಅಂತ ಒಂದು ಕಾರ್ಯಕ್ರಮ ನಾಳೆ ನಡೀತಾ ಇದೆ. ಯಶಸ್ವಿಯಾಗಿ ನಡೆಯಲಿ. ನಾವು ಶುದ್ಧ ಬ್ರಹ್ಮಪೀಠದ ಜ್ಞಾನದ ಕಾರ್ಯಕ್ರಮಗಳು, ಅವರ ಒಂದು ಈ ಮನೆಯ ಕಾರ್ಯಕ್ರಮಗಳು, ಪೂಜೆ ಅವೆಲ್ಲ ಏನಿರ್ತಾವಲ್ಲ ಅವು ಇವು ಬೆರೆಸಿ ಸುಮ್ಮನೆ ಗದ್ದಲಕ್ಕೆ ಹಾಕೋಬೇಡ್ರಿ. ಜಾಸ್ತಿ ಜನರು ಇದು ಸಿಂಪಲ್ ಆಗಿ ಮಾಡ್ರಿ. ನಾವು ಬಂದಾಗ ಅಲ್ಲಿ ಸತ್ಸಂಗ ಮಾಡ್ತೀವಿ, ನಾವೆಲ್ಲರೂ ಒಂದ್ ಕಡೆ ಸೇರ್ತೀವಿ ಅಂತ ನಾವು 2 ಸಾರಿ ವರ್ಷದಲ್ಲಿ 2 ಸಾರಿ ಸೇರ್ಬೇಕು ಅನ್ನೋದು ಒಂದು ಉದ್ದೇಶ. ಒಂದು ದೀಪಾವಳಿ ಪಾಡ್ಯ ಅಂದ್ರೆ ನಮ್ಮ ಜನ್ಮದಿನ, ಅದನ್ನ ಶುದ್ಧ ಬ್ರಹ್ಮನ ಜನ್ಮದಿನ ಅಂತ ಆಚರಣೆ ಮಾಡ್ರಿ ಅಂತ ಹೇಳಿದೆವು. ಅದರೊಳಗೆ ಒಂದೇನು ತೊಡಕು ಬಂತು ಅಂತಂದ್ರೆ, ಮಾಡಿದರು ಕಲ್ಯಾಣಪ್ಪ ಅವರು ಕೊಪ್ಪಳದಲ್ಲಿ, ಇದರೊಳಗೆ ಬಾಗಲಕೋಟೆಯಲ್ಲಿ ಕಲ್ಯಾಣಪ್ಪ ಶರಣರು ಮಾಡಿದರು. ಆದರೆ ಆ ಹಬ್ಬದ ದಿವಸ ಎಲ್ಲರೂ ತಮ್ಮ ತಮ್ಮ ಮನೆಯೊಳಗೆ ಲಕ್ಷ್ಮೀ ಪೂಜಾ ಮತ್ತಿನ್ಯಾವುದೋ ಅಂಗಡಿ ಪೂಜಾ, ಆ ಪೂಜಾ ಈ ಪೂಜೆ ಇಟ್ಕೊಂಡಿರ್ತಾರ. ಅದನ್ನ ಬಿಟ್ಟು ಬರಕ್ ಆಗಂಗಿಲ್ಲ. ದೀಪಾವಳಿಯ ಬಗ್ಗೆ ಒಂದು ವಿಶೇಷ ಆಚರಣೆ ಸಂಭ್ರಮ ಇರ್ತದ, ಅದನ್ನ ಬಿಟ್ಟು ಇದನ್ನು ಮಾಡಕ್ ಆಗಲ್ಲ ಅನ್ನೋಂತ ಒಂದು ವ್ಯಕ್ತ ಆಯಿತು. ಅದು ಯಾಕಿಟ್ಟಿವಿ ಆ ಅಕ್ಟೋಬರ್ ನವೆಂಬರ್ ತಿಂಗಳಲ್ಲಿ ಅದು ಬರುವುದು ಯಾಕಂತಂದ್ರೆ, ಡಿಸೆಂಬರ್ ತಿಂಗಳಲ್ಲಿ ನಾವು ಈ ಶುದ್ಧ ಬ್ರಹ್ಮಜ್ಞಾನ ಪೀಠದ ವಾರ್ಷಿಕೋತ್ಸವ ಆಚರಣೆ ಮಾಡುವುದಿರ್ತದಲ್ಲ, ಅದಕ್ಕೆ ಒಂದು ರೀತಿ ಅದು ಪೂರ್ವಭಾವಿ ಸಭೆ ಅನ್ನುವ ರೀತಿ ಎಲ್ಲರೂ ಎಲ್ಲೆಲ್ಲೋ ಇರ್ತೀವಿ, ಒಂದ್ ಕಡೆ ಸೇರೋಣ ಅನ್ನಂತ ಒಂದು ವಿಚಾರ ಮೊದಲು. ಆ ರೀತಿ ಸೇರಿಸ್ಬೇಕಂದ್ರೆ ಅದು ಅಷ್ಟೊಂದು ಸಮಂಜಸ ಆಗ್ಲಿಲ್ಲ. ಅದಕ್ಕೆ ಸಂಬಂಧಪಟ್ಟಂತೆ ಏನ್ ಮಾಡೋಣ ಅಂದ್ರೆ, ದೀಪಾವಳಿ ಹಬ್ಬ ಮುಗಿದ ನಂತರ ನಿಮ್ಮ ಮನೆಯೊಳಗೆ ಮಾಡ್ಕೊಳ್ರಿ. ಅವತ್ತೇನಂದ್ರೆ ಶುದ್ಧ ಬ್ರಹ್ಮನ ಜನ್ಮದಿನ, ಬೆಳಕಿನ ಜನ್ಮದಿನ.
ಬ್ರಹ್ಮಜ್ಞಾನದ ಜನ್ಮದಿನ ಅಂತೇಳಿ ಪೀತಾಂಬರ್ಜಿ ನಿಶ್ಚಲ್ದಾಸಿ ಅವರನ್ನ ನೆನಿಬೇಕು. ಜಗತ್ತಿಗೆ ಅವರು ಶುದ್ಧ ಬ್ರಹ್ಮಜ್ಞಾನವನ್ನು ಕೊಟ್ಟು ತಾವು ಸರ್ವತ್ರ ವ್ಯಾಪಕವಾದಂತ ಸರ್ವವ್ಯಾಪಕವಾದಂತ ಬ್ರಹ್ಮ ಸ್ವರೂಪವನ್ನ ಹೊಂದಿ ಇಡೀ ವಿಶ್ವದಲ್ಲಿರುವ ಅನಾತ್ಮದ ಪರಿಚಯ ಮಾಡಿ ಅದಕ್ಕೆ ಬೆನ್ನತ್ತಿದ್ರೆ ಏನು ಜನ್ಮ ಅಸಾರ್ಥಕ ಆಗ್ತದೆ ಮತ್ತು ಈ ಇಡೀ ವಿಶ್ವದ ಸೃಷ್ಟಿಗಿಂತ ಪೂರ್ವದಲ್ಲಿ ಸೃಷ್ಟಿಯ ಕಾಲದಲ್ಲಿ ಮತ್ತು ವಿಶ್ವದ ಪ್ರಳಯಾನಂತರವೂ ಕೂಡ ಶಾಶ್ವತವಾಗಿರುವಂತಹ ಒಂದು ಶುದ್ಧ ಬ್ರಹ್ಮನ ಪರಿಚಯ ಮಾಡಿ ಆ ಶುದ್ಧ ಬ್ರಹ್ಮ ಸ್ವರೂಪ ಆಗಿ ಮತ್ತು ನಿಮ್ಮೆಲ್ಲರನ್ನು ಆ ಶುದ್ಧ ಬ್ರಹ್ಮ ಸ್ವರೂಪವೇ ಇದ್ದೀರಿ. ನೀವು ಘಟಾಕಾಶದಂತೆ ಶರೀರದೊಳಗೆ ಇರುವ ಒಂದು ಸಣ್ಣ ಜೀವ ಯಾದರೂ ಸಹಿತ ನೀವು ಮಠಾಕಾಶ ಮಹಾಕಾಶದ ಸ್ವರೂಪ ನಿಮ್ಮದಿರ್ತದ. ನೀವು ಬಹಳ ದೊಡ್ಡವರು, ಎಲ್ಲದಕ್ಕೂ ನೀವೇ ಆಧಾರವಾಗಿದ್ದೀರಿ, ನಿಮ್ಮಿಂದಲೇ ಎಲ್ಲವೂ ನಡೀತಾ ಇದೆ ಎನ್ನುವಂತ ಒಂದು ದೊಡ್ಡ ಸ್ವರೂಪವನ್ನು ತಂದು ನಮಗ ಕೊಟ್ಟಂತ ಮಹಾತ್ಮರವರು. ಅಂತ ಮಹಾತ್ಮರನ್ನ ನೆನಿಬೇಕು. ಜ್ಞಾನ ಇಲ್ಲದಕ್ಕ ನಾವು ಜೀವರಾಗಿ ಕೂತೀವಿ, ಬೆಳಕು ಇಲ್ಲದಕ್ಕ ಕತ್ತಲದಾಗ ಕೂತೀವಿ. ಅಂತ ಬೆಳಕು ಕೊಟ್ಟದ್ದಕ್ಕ ನಾವು ಬಹಳ ಒಂದು ದೊಡ್ಡದಾದಂತ ಶ್ರೇಷ್ಠವಾದಂತ ನಮ್ಮ ಸ್ಥಿತಿ ಗತಿ ಮತಿಗಳನ್ನ ಹೊಂದುವುದಕ್ಕೆ ಸಾಧ್ಯವಾಗ್ಯದ. ವಿಚಾರಚಂದ್ರೋದಯ ವಿಚಾರ ಸಾಗರದ ಒಂದು ಪ್ರವಚನ ಕೂಡ ಸಾಂಗವಾಗಿ ನಡೆದು ಬರ್ತಾ ಇದೆ. ಅದಕ್ಕೇನ್ ಮಾಡೋಣ, ದೀಪಾವಳಿ ಪಾಠ ನಿಮ್ಮ ಮನೆಯೊಳಗೆ ಮಾಡ್ಕೊಳ್ರಿ. ಅದರ ನಂತರದಲ್ಲಿ ಬರುವ ಒಂದು ರವಿವಾರ, ಆ ನವೆಂಬರ್ ತಿಂಗಳಲ್ಲಿ ದೀಪಾವಳಿ ನಂತರ ಬರುವಂತ ಒಂದು ರವಿವಾರ, ಒಟ್ಟು ನವೆಂಬರ್ ತಿಂಗಳದಾಗ ಒಂದು ಮೀಟಿಂಗ್ ಆಗ್ಬೇಕು. ಎಲ್ಲರೂ ಸೇರಿ ಒಂದು ಪೂರ್ವಭಾವಿ ಸಭೆ ಮಾಡ್ಬೇಕು. ಎಲ್ಲರ ಒಂದ್ ಕಡೆ ಸೇರ್ಬೇಕು. ಸೇರಿ ಏನೇನ್ ಮಾಡ್ಬೇಕು, ಏನೇನ್ ಜವಾಬ್ದಾರಿಗಳದವ ಅವುಗಳನ್ನ ಕುರಿತು ಚಿಂತನೆ ಮಾಡಬೇಕು. ಮತ್ತೆ ಎಲ್ಲರೂ ಸೇರಿ ಒಂದು ಸತ್ಸಂಗ ಮಾಡಬೇಕು. ದೀಪಾವಳಿ ನಿಮ್ ಮನೆಯೊಳಗೆ ಮಾಡ್ಕೊಳ್ರಿ. ಡಿಸೆಂಬರ್ ತಿಂಗಳಲ್ಲಿ ಯಾವ ದಿನ ಕಾರ್ಯಕ್ರಮ ಮಾಡಬೇಕು, ಹೆಂಗ್ ಮಾಡಬೇಕು, ಎಲ್ಲಿ ಮಾಡಬೇಕು ಎಲ್ಲಾನು ಮೊದಲೇ ರೆಡಿ ಮಾಡ್ಕೋಬೇಕು. ಮಾಡ್ಕೊಂಡು ಏನು ವಿಚಾರಗಳದವ ಎಲ್ಲ ವ್ಯಕ್ತ ಮಾಡಬೇಕು. ವ್ಯಕ್ತ ಮಾಡಿ ನಾವು ಹೇಳೋದೊಂದು, ನೀವು ಮಾಡೋದೊಂದು, ಕಡೆಗೆಲ್ಲ ಮುಗಿದ್ಮೇಲೆ ನಾವು ಹಿಂಗ್ ಹೇಳಿದ್ದೆವು, ಹಿಂಗಾಯ್ತು, ಏನೇನು ಅನ್ನೋದಿಲ್ಲ, ಆಡೋದಿಲ್ಲ. ಎಲ್ಲ ನಾವೇ ಮಾಡೋರು ನಾವೇ, ಅನ್ನೋರು ನಾವೇ, ಎಲ್ಲರೂ ಒಂದೇ ಇರ್ತೀವಿ. ಅದಕ್ಕೆ ಸ್ಪಷ್ಟವಾದ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿ ಒಂದು ಸ್ಪಷ್ಟವಾದ ಚಿತ್ರಣ ನವೆಂಬರ್ದಾಗ ಅದು ರೆಡಿ ಆಗ್ಬೇಕು, ಬ್ಲೂ ಪ್ರಿಂಟ್. ಆಮೇಲೆ ಡಿಸೆಂಬರ್ದೊಳಗ ಅದನ್ನ ಏನ್ ಮಾಡ್ಬೇಕಪ್ಪ ಅಂದ್ರೆ ಕಾರ್ಯರೂಪಕ್ಕೆ ತರಬೇಕು. ಇದು ಸರಿ ಹೋಗ್ಬೋದಾ? ಡಿಸೆಂಬರ್ದಾಗ ನಾವು ಕಾರ್ಯಕ್ರಮ ಮಾಡುವುದಕ್ಕೆ ನವೆಂಬರ್ನಲ್ಲಿ ಒಂದು ಸಭೆ ಮಾಡಬೇಕು. ಅವತ್ತೇ ಎಂದು ಸಭೆ ಮಾಡ್ತೀವಿ, ಅದೇ ಏನದಂತಂದ್ರ ಸಾರ್ವಜನಿಕವಾಗಿ ಶುದ್ಧ ಬ್ರಹ್ಮನ ಜನ್ಮದಿನ ಅಲ್ಲೇ ಮಾಡ್ಬೇಕು. ಹಂಗ್ ಮಾಡ್ಬೋದಾ? ಆಗ್ಬೋದಾ? ದೀಪಾವಳಿ ಪಾಠ ಮನೆಯೊಳಗೆ ಮಾಡ್ಕೊಳ್ರಿ. ವೈಯಕ್ತಿಕವಾಗಿ ಸಾರ್ವಜನಿಕವಾಗಿ ಎಲ್ಲರೂ ಸೇರಿ ಮಾಡಂತ ಒಂದು ಬರ್ತ್ಡೇ ಏನ್ ಮಾಡ್ಬೇಕು, ದೀಪಾವಳಿ ಪಾಠ್ಯದ ನಂತರ ಬರುವ ಯಾವುದಾದರೂ ಒಂದು ರವಿವಾರ ಮಾಡ್ಬೋದಲ್ಲ. ನವೆಂಬರ್ ತಿಂಗಳದಾಗ ಒಟ್ಟು ಮಾಡ್ರಿ. ದೀಪಾವಳಿಗಿಂತ ಮೊದಲರ ಮಾಡ್ರಿ, ದೀಪಾವಳಿ ನಂತರ ಯಾವಾಗಾರ ಮಾಡ್ರಿ. ಒಟ್ಟು ನವೆಂಬರ್ ತಿಂಗಳದಾಗ ಒಂದು ಸಭೆ ಆಗ್ಬೇಕು. ಉಳಿದವ್ರದೆಲ್ಲ ಏನ್ ಅಭಿಪ್ರಾಯ? ಸೈಲೆಂಟ್. ನವೆಂಬರ್ದಾಗ ಒಂದು ಮೀಟಿಂಗ್ ಆಗ್ಬೇಕು, ಯಾವುದಾದ್ರೂ ಒಂದು ಸಂಜೆ.
ದೀಪಾವಳಿ ಪಾಡ್ಯ ಅಂತ ಬೇಡ. ಹಬ್ಬಗಳು ಅವ್ರವ್ರ ಮನೆಯೊಳಗೆ ವೈಯಕ್ತಿಕ ಮಾಡ್ಕೊಳ್ಳೋವಿರ್ತಾವ. ಅವಕ್ಕ ನಮ್ಮ ಜ್ಞಾನಕ್ಕ ಗದ್ದಲಕ್ಕೆ ಹಾಕೋದು ಬೇಡ. ಯಾರ ಮನಿ ಕಟ್ಟಿದ್ರು ಅಂತಂದ್ರ ಆ ಮನಿ ಓಪನಿಂಗಿಗೆ ಹೋಗಿ ಅಲ್ಲಿ ನಮ್ಮ ಜ್ಞಾನದ ಭಂಡಾರ ಬಿಚ್ಕೊಂಡು ಕುಂದ್ರದು ಬೇಡ. ನಮ್ಮ ಜ್ಞಾನದ ಏನಾರ ಕಾರ್ಯಕ್ರಮ ಸಪರೇಟ್ ಮಾಡೋಣ. ನಿಮಗ ಆ ಕಾರ್ಯಕ್ರಮಕ್ಕೆ ಹೋಗ್ಬೇಕಂತಂದ್ರ ಹೋಗ್ಬಾರ್ದತ್ ಯಾರು ಹೇಳಿಲ್ಲ. ಯಾರು ಬೇಕಾದವ್ರು ಅಲ್ಲಿ ಸಮೀಪ ಇದ್ದವ್ರೆಲ್ಲ ಅನುಕೂಲ ಮಾಡ್ಕೊಂಡು ಹೋಗ್ಬೇಕು. ನಮ್ಮದು ದೀಪಾವಳಿ ಪಾಡ್ಯ, ಇದು ಯಾವುದು ಉಗಾದಿ ಪಾಡ್ಯ ಅಂತಂದ್ರ ಜಾಲಹಳ್ಳಿ ಒಳಗ ನಮ್ಮ ಮನೆತನದ ಪದ್ಧತಿ ಅಂತ ಒಂದು ರುದ್ರಾಭಿಷೇಕ ಇಟ್ಟಿರ್ತಾರಲ್ಲಿ. ಅದಕ್ಕೆ ಅಲ್ಲಿ ಗುರುಗಳಿಗೆ ವರ್ಷಕ್ಕೊಮ್ಮೆ ಹೋಗಿ ಭೇಟಿ ಆಗ್ಬೇಕು. ಅವರು ದೊಡ್ಡ ಬ್ರಹ್ಮಜ್ಞಾನಿಗಳದಾರಲ್ಲಿ. ಈಗ ಒಂದ್ ವರ್ಷ ಏನ್ ಮಾಡೀವಿ, ಎಲ್ಲ ಅವ್ರ ಜೊತೆಗೆ ನಾವು ಮಾತಾಡಿಕೊಂಡು ಚರ್ಚೆ ಮಾಡಿ ಬಗ್ಲ ಕುದಿಸ್ಕೊಂಡು ಎಲ್ಲ ಕೇಳಿ ಹೇಳಿ ಕಳಿಸ್ತಾರೋ ಅಂತ ಗುರುಗಳದಾರ. ಸಾಧ್ಯ ಆದ್ರ ಬಂದು ಯಾವಾಗಾದ್ರೂ ಭೇಟಿಯಾಗಿ ಅವ್ರ ಜೊತೆಗೆ ಇದ್ರೆ ಬರೇ ನಮ್ ಕಷ್ಟ ಕರ್ಮ ತಾಯಿತ ಯಂತ್ರ ಮಂತ್ರಗಳ ಸಲುವಾಗಿ ಬರೋದಕ್ಕಿಂತ ಈ ಬ್ರಹ್ಮಜ್ಞಾನದ ಸಲುವಾಗಿ ಬಂದ್ರಿ ಅಂತಂದ್ರೆ ದೊಡ್ಡ ಪುಣ್ಯವಂತರು. ಅವ್ರ ಜೊತೆಗೆ ಅಂತ ಬ್ರಹ್ಮಜ್ಞಾನದ ಚಿಂತನೆ ಮಾಡೋದೇ ಒಂದು ದೊಡ್ಡ ಭಾಗ್ಯ. ಜಾಲಹಳ್ಳಿ ಜಯಶಾಂತೇಶ್ವರರು ನಡೆದಾಡುವ ದೇವರು ಈ ಭಾಗಕ್ಕೆ. ಅವರು ಬ್ರಹ್ಮಜ್ಞಾನದೊಳಗೂ ಎತ್ತಿದ ಕೈ. ಈ ಪೌರೋಹಿತ್ಯದೊಳಗ ಪ್ರತಿನಿತ್ಯ ಇಷ್ಟಲಿಂಗಕ್ಕೆ ಅವರು ರುದ್ರಾಭಿಷೇಕ ಮಾಡ್ತಾರೆ. ಅವರು ಅಂತ ಒಂದು ಇದು ಅದ, ಎಲ್ಲಾನು ಅದ ಅಲ್ಲಿ. 6ನೇ ಶತಮಾನದ ಒಂದು ಜೀವಂತ ಸಮಾಧಿ ಗದ್ದಿಗೆ ಅದ. ಒಂದು ಶ್ರದ್ಧೆ ನಮ್ಮ ಮನೆಯವರಿಗೆ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಮನಿ ದೇವ್ರು ಅಂತೇಳಿ ಒಳ್ಳೇದಾಗಲಿ ಅಂತ ಹೋಗಿ ಬಂದು ಅದನ್ನೊಂದು ಆಚರಣೆ ಇಟ್ಕೊಂಡು ಬಂದೀವಿ. ಒಂದ್ ವೇಳೆ ಅದು ಇದ್ದಿದ್ದಿಲ್ಲ ಅಂತಂದ್ರೆ ನಾ ಕಾತರ್ಕಿಗೆ ಖಂಡಿತ ಬರ್ತಿದ್ದೆ. ಅದು ಹೋಗ್ಲಕ್ಕ ಅನಾನುಕೂಲ ಇದ್ದದಕ್ಕೆ ನಾ ಮತ್ತೆ ಯಾವಾಗಾದ್ರೆ ಹೋಗ್ತೇನೆ. ಕಾತರ್ಕಿಗೆ ಕೊಪ್ಪಳಕ್ಕೆ ಹೋಗಿ ಕಾತರ್ಕಿಗೆ ಅವ್ರು ಯಾವಾಗ ಇರ್ತಾರ ಹೋಗಿ ಬರ್ತೀನಿ. ನವೆಂಬರ್ದಾಗ ಎಲ್ಲರೂ ಸೇರೋಣ. ಮತ್ತೆ ನಾಳೆ ನಡೆಯುವ ಕಾರ್ಯಕ್ರಮಕ್ಕೆ ಸಹಿತ ಯಾರಾದರೂ ಅನುಕೂಲ ಇದ್ದವರು ಹೋಗ್ಬೇಕನ್ನೋರು ಹೋಗ್ಬೇಕು. ಕಾರ್ಯಕ್ರಮಗಳಿಗೆ ಹೋಗ್ಬಾರ್ದು ಅಂತಲ್ಲ. ಅವ್ರು ಬಂಧು ಬಳಗದಕ್ಕಿಂತ ನೀವು ಶ್ರೇಷ್ಠ. ನೀವು ಗುರು ಸ್ವರೂಪರು. ನೀವು ಹೋದ್ರಿ ಅಂತಂದ್ರೆ ಅವ್ರಿಗೆ ಇನ್ನೂ ಆನಂದ ಆಗ್ತದೆ. ಯಾರು ಹೋಗ್ಬೇಕಂತೀರಾ? ಏನ್ ಮಾಡ್ತೀರಾ? ಏನ್ ನವೆಂಬರ್ದಾಗೆ ಹೋಗ್ತೀರಾ? ನಾಳೆ ಒಬ್ಬರು ಯಾರೇ ಹೋಗ್ರಿ. ಇದ್ರ ಪ್ರಕಾರ ಈ ಒಂದು ಶುದ್ಧ ಬ್ರಹ್ಮಪೀಠದ ವತಿಯಿಂದ ಕೊಪ್ಪಳಕ್ಕ ಸಮೀಪ ಯಾರದಿರಿ? ಜಾಸ್ತಿ ಜನವಾದ್ರೆ ಒಳ್ಳೆಯದೇ. ಕನಿಷ್ಠ ಒಬ್ಬರಾದ್ರೂ ಹೋಗ್ಬೇಕಾ ಬೇಡ? ನಿಮ್ಮ ಗುರುಗಳ ಉಪಸ್ಥಿತಿಯಲ್ಲಿ ನಾಗರತ್ನವರು ಬರ್ತಾರೆ. ನಾಗರತ್ನವ್ರು ಬರ್ಲಿಕ್ಕಂತಾರ್ರಿ? ನಮ್ಮ ಮನಸ್ಸೆಲ್ಲ ಅಲ್ಲೇ ಇರ್ತದ್ರಪ್ಪ. ಮನಸ್ಸು ಅಲ್ಲಿ ಇರಲ್ಲ, ಮನೆಗೆ ಇರ್ತದ. ಸುಮ್ ಬಂದು ಹೋಗ್ತಾರೆ, ಒಳ್ಳೆ ಸ್ಪ್ರಿಂಗ್ ಕಟ್ಕೊಂಡ್ ಬಂದಿರ್ತೀರಿ ಮನೆಗೆ. ನಿಮ್ ಮನಸ್ಸು ಮನೆಗೆ ಒಳ್ಳೆ ಹೋಗೋದಕ್ಕೆ ಬರ್ತಿರ್ತೀರಿ. ಅದು ನಾಗರತ್ನಮ್ಮನ ಗ್ಯಾರಂಟಿ ಇಲ್ಲ. ಆ ವಿಷಯದಾಗ ನಾಗರತ್ನಮ್ಮಗೆ ಒಪ್ಪಂಗಿಲ್ಲ ನಾವು. ಯಾಕಂದ್ರೆ ಅವರು ಪೂರಾ ಸುಮ್ಮನೆ ಬ್ರಹ್ಮಜ್ಞಾನ ಹೇಳೋದಕ್ಕೆ ಅಷ್ಟೇ ಉಪಯೋಗ ಅದರ ಹೊರತು ಯಾವುದೂ ಒಂದು ಮನಸ್ಸು ಬಿಚ್ಚಿ ಆ ಒಂದು ಕೆಲಸ ಆಗ್ತಾ ಇಲ್ಲ ಅವರಿಂದ. ಸಂಕುಚಿತ ಹಂಗಿದ್ದಂಗದಾರ. ಬಂದಾರಂದ್ರ ಒಳ್ಳೆ ಹೋಗೋದೊಂದ್ ಕಡೆ ಟೆನ್ಷನ್ ಇಟ್ಕೊಂಡೆ ಬಂದಿರ್ತಾರ. ಅದು ಚಲೋ ಇಲ್ಲ. ಅವರು ಎಲ್ಲರಿಗೂ ಅವ್ರವ್ರಿಗೆ ಏನ್ ಸಮಸ್ಯೆ ಅದ ನಾನು ಹೇಳ್ತೀನಿ, ಅದನ್ನ ಸುಧಾರಣೆ ಮಾಡ್ಕೋಬೇಕು. ನಾಗರತ್ನಮ್ಮ ಅವರು ಬರ್ತಾರ ಹೋಗ್ತಾರ ಅಂತಂದ್ರೆ ಮನಸ್ಸೆಲ್ಲ ಮನೆಯಾಗ ಇಟ್ಕೊಂಡೇ ಬಂದಿರ್ತಾರ. ಮತ್ತಿನ್ಯಾರು ಹೋಗ್ತೀರಿ? ವಿಶಾಲ ಮನೋಭಾವ ಇರ್ಬೇಕು. ಹೋಗಿ ಆಶೀರ್ವಾದ ಮಾಡಿ ಎಲ್ಲ ಪರವಾಗಿ ಹೋಗಿ ಗುರು ಸ್ವರೂಪರಾಗಿ. ಯಾರು ರೆಡಿ ಅದಿರಿ? ಕಪ್ಪ ಕುಂದಿರ್ತೀರಿ? ಯಾರಾದ್ರೂ ಹೋಗ್ಬೋದು. ಗಂಗಾಧರ್ ಗುರುಗಳ ಫ್ರೀ ಅದಿರ? ಮತ್ತೆ ನಾನು ಫ್ರೀ ಫ್ರೀ ಇಲ್ಲ. ಇಲ್ಲ, 10ನೇ ತಾರೀಕು ನಾ ಸ್ವಲ್ಪ ಏರಿಯಾಕ್ಕೆ ಹೋಗಿ ಬರೋಕ್ಕಾಗಿದ್ರಿ. ಅದಕ್ಕೆ ಹೋಗಿ ಬರೋದೇ ಆಗೋದಿಲ್ಲ. ಮತ್ತಾರು?
ಒಬ್ಬರೇ ನಾವು ಹೋಗಿ ಬರ್ತೀವಿ ಅಂತ ಹೇಳ್ರಿ, ಒಬ್ರು ಜೀವಂತ. ಕಲ್ಯಾಣಪುರ ಬಾಗಲಕೋಟೆ ಒಳಗಿದ್ದು ಸಹಿತ ಅವರಿಗೆ ಅವರು ಇಲ್ಲಲ್ರಿ. ಹೌದು, ಆರೋಗ್ಯ ಏರುಪೇರ್ ಆಗ್ಯದ ಅವ್ರದ್ದು. ಅವ್ರ ಬ್ರದರ್ದು ಅಟೆಂಡ್ ಮಾಡೋದ್ರಾಗ ಜ್ವರ, ಬಾಯಿ ತ್ರಾಸಾಗ್ಯದ, ಮನ್ಯಾಗ ಹೆಣ್ಮಕ್ಳಿಗೆ ತ್ರಾಸಾಗ್ಯದ. ವಯಸ್ಸಾದ್ಮೇಲೆ ನಿಮ್ಮ ಆರೋಗ್ಯ ನೀವು ಗಟ್ಟಿಯಾಗಿ ನೋಡ್ಕೊಂಡು ಉಳಿದವ್ರಿಗೆ ಕೇರ್ ಮಾಡ್ಲಿಕ್ಕಾದ್ರೆ ಮಾಡ್ರಿ, ಇಲ್ಲಂದ್ರೆ ಬಿಡ್ರಿ ಅಂತ ಹೇಳ್ತೀವಿ. ಇನ್ನೊಬ್ಬರಿಗೆ ಉದ್ಧಾರ ಮಾಡ್ಲಿಕ್ಕೆ ಹೋಗಿ ತಮ್ಮ ಬ್ಯಾಲೆನ್ಸ್ ಔಟ್ ಮಾಡ್ಕೊಳ್ಳೋದ್ರಾಗ ಏನು ಶಾಣತನಿಲ್ಲ. ಅದ್ರಲ್ಲಿ ನೀವು ಆರಾಮಿರ್ಬೇಕು. ಮನ್ಸಿಗೆ ಬಹಳ ಹಚ್ಕೊಂಡವ್ರು ಏನಾಗ್ಬೇಕು ಅವೇ ಆಚರಿರ್ತಾವ, ಹಚ್ಕೊಳ್ಳಿಲ್ಲ ಅಂದ್ರೂ ಏನಾಗ್ಬೇಕು ಅವೇ ಆಚರಿರ್ತಾವ. ಮನಸ್ಸಿನಾಗ ಗಟ್ಟಿತನ ಇರ್ಬೇಕು. ಯಾರು ಹೋಗ್ಲಕತ್ತೀರಿ? ಯಾರು ಒಬ್ರು ಮನಸ್ಸು ಮಾಡ್ರಿ ಹೋಗೋದು. ಇನ್ನ ಯಾರ್ಯಾರು ಇದ್ರಿದ್ರೆ ಹೆಸರು ಕೊಟ್ಟು ಕರಿಬೇಕಾ? ಆತರಕ್ಕೆ ಕೊಪ್ಪಳಕ್ಕೆ ಹೋಗಿ ಬರ್ಲಿಕ್ಕಾಗಂಗಿಲ್ಲ, ನೀವು ಇಲ್ಲೇ ಸುತ್ತಮುತ್ತ ಇದ್ದು. ಒಬ್ಬರು ಯಾರು ರೆಡಿ ಯಾರಿ? ಕೇಳಿಸ್ಲಕತ್ತದ ಇಲ್ಲ ಹೇಳೋದು? ಎಲ್ಲರಿಗೂ ಒಂದು ಸ್ವಲ್ಪ ಇದಾಗ್ತದೆ, ಗೊತ್ತಾಗ್ತದೆ. ನೀವು ಅಂದಂಗ ಒಮ್ಮೆ ನವೆಂಬರ್ ಎಲ್ಲರೂ ಸೇರಿ ಸತ್ಸಂಗ ಮಾಡೋಣ. ಈಗ ಅದಕ್ಕೆ ನಮಗೆ ಕಲಿಕೆ ಅಂತಂದ್ರೆ ನಾವು ಯಾರು ಸಂಬಂಧಿಕರು ಕೂಡ ನಾವು ಯಾಕೆ ಮಾಡಬೇಕು, ಯಾಕಂದ್ರೆ ಅವರು ಊರಲ್ಲಿ ಹಬ್ಬ ಇರ್ತದೆ. ಇಂಥದ್ರಲ್ಲಿ ಏನ್ ಅದೊಂದು ಇದಾಗ್ಬಿಡೋದನ್ನ ನಾವು ಬಂದು ಬರೋದು ಕೂಡ ನಾವು ಯಾಕೆ ಹೇಳ್ಕೊಂಡಿಲ್ಲ. ನೀವು ತಿಳಿಸಿದಂಗ ಸಂಕ್ಷಿಪ್ತವಾಗಿ ಈಗ ದಿವಸ ಅದನ್ನ ಒಂದು ಗುರುವಿನ ಸನ್ನಿಧಿಯಲ್ಲಿ ಅದನ್ನ ಯಥಾವತ್ತಾಗಿ ನಡೆಸ್ತೀವಿ. ಮತ್ತೆ ಅದಕ್ಕಷ್ಟು ಯಾರಾದ್ರೂ ಅಪೇಕ್ಷೆ ಪಟ್ಟು ಬರುವಂದ್ರೆ ಬಹಳ ಸ್ವಾಸ್ಥ್ಯವಾಗತ್ತೆ ಮಾಡ್ತಾ ಇರ್ತೀವಿ. ಸೇರಿ ಒಂದು ಸತ್ಸಂಗ ಮಾಡೋಣ. ಆಮೇಲೆ ತುಂಗಭದ್ರಾ ನದಿ ತೀರದಲ್ಲಿ ನಮ್ಮ ಊರವರು ಆವಾಗ ನವೆಂಬರ್ ತಿಂಗಳದಾಗ ನದಿ ತುಂಬಿರ್ತೈತಿ. ಒಂದು 10 ಕಿಲೋಮೀಟರ್ ನದಿ ಮುಂದಿರ್ತೈತಿ ನಮ್ಮ ಊರಿಗೆ. ಒಳ್ಳೆ ಒಂದು ವಾತಾವರಣ ಇರ್ತದೆ ನವೆಂಬರ್ ತಿಂಗಳಲ್ಲಿ. ಎಲ್ಲರೂ ಸೇರ್ಕೊಂಡು ಎಲ್ಲರಿಗೂ ಸಂತೋಷವೇ ನಮ್ಮ ಸಂತೋಷ. ಹೆಂಗಂತೀರಿ? ಎಲ್ಲರೂ ತಮ್ಮ ತಮ್ಮ ಮನೆಯೊಳಗೆ ಹಬ್ಬ ಮಾಡಬೇಕಂತ ನಿರ್ಧಾರ ಮಾಡಿದ್ದಕ್ಕೆ ಯಾರು ನಿಮ್ ಕಾರ್ಯಕ್ರಮಕ್ಕೆ ಬರಲಿಲ್ಲ ಅಂದ್ರೂ ನಿಮಗೆಲ್ಲ ಚೆನ್ನಾಗಿ ನಡೀಲಿ. ಅವು ಹಬ್ಬದ ದಿವಸ ಇಟ್ಕೊಂಡಿದ್ರೆ ಇದೇ ಕಷ್ಟ ನೋಡ್ರಿ, ಜನ ಬರೋದು ಕಷ್ಟ ಆಗ್ತದೆ. ಎಲ್ಲರೂ ಅವ್ರವ್ರ ಮನೆಗೆ ಇರ್ತಾರ. ಕಲ್ಯಾಣಪ್ಪ ಆರಾಮಿದ್ರೆ ಹಬ್ಬದಿರ್ಲಿ ಹುಣ್ಣಿಮಿರ್ಲಿ ಏನ್ ಯಾಕಾದಿರ್ಲಿ ಹೋಗ್ಬಿಡ್ತಿದ್ರು. ಅವ್ರು ಆರಾಮಿರ್ಲಾದಕ್ಕೆ ಇದು ಬಂದು ಪರಿಸ್ಥಿತಿ. ಆಯ್ತು, ಪಾಠಕ್ಕೆ ಹೋಗೋಣ. ನವೆಂಬರ್ ತಿಂಗಳದಾಗ ಬರ್ತೀರಾ ಇಲ್ಲ ಉಳಿದವರೆಲ್ಲ? ಹೆಂಗ್ ಬರ್ತೇವೆ ಅಂದ್ರ ಅಲ್ಲೇ ಇರ್ಬೇಕನ್ನ ಮನ್ಸು ಇಟ್ಕೊಂಡು ಬರ್ಬೇಕು. ಒಳ್ಳೆ ಮನಿಗ್ ಗೊತ್ತಿ ಮಧ್ಯಾಹ್ನ ಒಂದು ಹೊತ್ತು ಊಟ ಮಾಡಕ್ ಬಂದಕ್ಕೆ ಆಯ್ತು, ಅದ್ ಮುಗಿನ ಆಯ್ತು ನಡಿತೀವ್ರಿ ನಾವು ನಡಿತೀವ್ರಿ ಅಂತಿದ್ರಲ್ಲ ಅಂತಾರೆ. ಒಂದ್ ಬಡಗಿದೊಂದು ಹಾಕಿ ಬಿಡ್ತೇನೆ ನಾನು. ಸುಮ್ಮರ್ಬೇಕು, ಯಾವಾಗ ಮುಗಿತದ ಅವಾಗ ಹೋಗ್ಬೇಕು. ಅವಸರ ಮಾಡೋದಿಲ್ಲ, ಶಾಂತ ಇರ್ಬೇಕು. 24 ತಾಸು ಬಸ್ಸುಗಳು ಹೋಗ್ತಿರ್ತಾವ, 24 ತಾಸು ಬಸ್ಸುಗಳು ಬರ್ತಿರ್ತಾವ. ಫ್ರೀಯಾಗಿ ಬಂದು ಫ್ರೀಯಾಗಿ ಮನಸ್ಸು ಫ್ರೀ ಇಟ್ಕೊಂಡು ಹೋಗ್ಬೇಕು. ಜಗ್ಗಾಡಬಾರ್ದು. ಅದು ಮನಿ ಕಡೆ ಏನಿಟ್ಟಿರ್ತೀರಿ ಮನ್ಯಾಗ ಯಾರವ್ರ ಸಣ್ಣ ಕುಸ್ಗಳದಾವೇನ ಹಾಲ್ಗೆಲ್ ಕುಡಿಸೋದಕ್ಕ ಏನಾರು ಗಿಡ ಸಾಕಿವಿ, ಆ ಗಿಡಕ್ಕೆ ನೀರ್ ಹಾಕ್ಬೇಕು. ನಾಯಿ ಸಾಕಿವಿ, ಬೆಸ್ಟ್ ಸಾಕಿವಿ, ನಾವು ಹೋಗ್ಲಿಲ್ಲ ಅಂದ್ರೆ ಉಪವಾಸ ಬೀಳ್ತಾವ.
ಅಂತವೇನಿಲ್ಲ, ಸುಮ್ಮನೆ ಮನಿ ಮನಿ ಮನೆ. ಅಲ್ಲಿ ಮನೆಗೆ ಇರ್ತೀರ, ಇಲ್ಲಿ ಹೊರಗೆ ಅಡವಾಗಿರ್ತೀರ. ಅದಕ್ಕೆ ಇಲ್ಲಿ ಮನಸ್ಸು ತಯಾರಾಗಬೇಕು. ಯಾವುದೇ ಒಂದು ಕಾರ್ಯಕ್ರಮಕ್ಕೂ ಆದ್ರ, ಒಂದು ಕ್ಷೇತ್ರಕ್ಕೂ ಆದ್ರ ಮನಸ್ಸು ಮನಿ ಕಡೆ ಇದು ಬಿಟ್ಟು ಸ್ವಲ್ಪ ದಿವಸ, 1 ತಾಸು 2 ತಾಸು 3 ತಾಸು 10 ತಾಸು ಆ ಮನಿ ಮರೆತು ಬರೋದಕ್ಕೆ ಬರ್ಬೇಕು. ತಲೆಯಾಗ ಮನಿನೇ ಇಟ್ಕೊಂಡು ಇಲ್ಲಿಗೆ ಬಂದ್ರ ಹಂಗಾದ್ರೆ ಅದು ಹೆಂಗ ಆನಂದ ಸಿಗ್ತದೆ ನಿಮಗೆ? ಓಕೆ, ಶ್ರೀ ವಿಚಾರ ಸಾಗರ ಸಾಧು ಶ್ರೀ ನಿಶ್ಚಲ್ ದಾಸಿಯವರ ಕೃತಿ 4ನೇ ತರಂಗ. ಉತ್ತಮ ಅಧಿಕಾರಿಯಾದ ತತ್ವದೃಷ್ಟಿಗೆ ಸದ್ಗುರು ಅವರ ಉಪದೇಶ ಅಂಗವಾಗಿ ನಡೆದು ಬರುತ್ತಾ ಇದೆ. 119ನೇ ವಿಷಯಾಂಕ. ಆತ್ಮವಿಮುಖತೆಯಲ್ಲಿ 2 ಪ್ರಕಾರ, ಒಂದು ಅಜ್ಞಾನಿಯ ಆತ್ಮವಿಮುಖತೆ, ಒಂದು ಜ್ಞಾನಿಯ ಆತ್ಮವಿಮುಖತೆ. 42ನೇ ದೋಹ. ಅಜ್ಞಾನಿ ವೃತ್ತಿ ಕೂಡ, ಅಂತಃಕರಣ ವೃತ್ತಿ ಏನಾಗ್ತದ? ಅಂತರ್ಮುಖಿ ಬಹಿರ್ಮುಖಿ ಆಗ್ತದ. ಜ್ಞಾನಿದ ವೃತ್ತಿ ಕೂಡ ಅಂತರ್ಮುಖಿ ಬಹಿರ್ಮುಖಿ ಆಗ್ತದ. ಆದ್ರೆ ಅಜ್ಞಾನಿ ಆದವನು ಏನ್ ಮಾಡ್ತಾನ? ಅಂತರ್ಮುಖಿ ಆದಾಗನು ಲೌಕಿಕ ವಿಚಾರಗಳನ್ನೇ ಕುರಿತು ಅಂತರ್ಮುಖಿ ಆಗಿರ್ತಾನ. ಬಹಿರ್ಮುಖಿ ಆದಾಗ ಲೌಕಿಕ ವಿಷಯ ಭೋಗಗಳ ಸಂಗ್ರಹ ಮಾಡುವುದಕ್ಕ ಬಹಿರ್ಮುಖಿ ಆಗ್ತಾನ. ಅವನಿಗೆ ಅಂತರ್ಮುಖಿ ಆದ್ರೂ ಲೌಕಿಕ ವಿಚಾರವೇ, ಬಹಿರ್ಮುಖಿ ಆದರೂ ಅದೇ ಸಂಸಾರ ವಿಚಾರ. ಆದ್ರೆ ಅಜ್ಞಾನಿದಾಂಗಿದ್ರೆ ಜ್ಞಾನಿದಾಂಗಿರಂಗಿಲ್ಲ. ಅಜ್ಞಾನಿ ಅಂತರ್ಮುಖಿ ಬಹಿರ್ಮುಖಿ ಆದಾಗ ಹಂಗ ಲೌಕಿಕ ಇರ್ತದ, ಇವನ್ ಹಂಗಿರಲ್ಲ. ಜ್ಞಾನಿ ಆದವನು ಅಂತರ್ಮುಖಿ ಆದಾಗ ಶುದ್ಧ ಬ್ರಹ್ಮ ಸ್ವರೂಪದ ಅನುಭವ ಮಾಡ್ಕೊತಿರ್ತಾನೆ. ಅಹಂ ಬ್ರಹ್ಮಾಸ್ಮಿ, ಅಹಂ ಶುದ್ಧ ಬ್ರಹ್ಮಾಸ್ಮಿ. ಬಹಿರ್ಮುಖಿ ಆದಾಗ ವಿಷಯ ಭೋಗ ಮಾಡ್ತಾನ. ಆದ್ರೂ ಸಹಿತ ಪ್ರತಿಯೊಂದು ವಿಷಯಕ್ಕೂ ಅಧಿಷ್ಠಾನವಾದ ಬ್ರಹ್ಮ ವಸ್ತು ಏನದಲ್ಲ, ಅದು ಅವನ ಸ್ಮರಣೆ ಒಳಗಿರ್ತದ. ಎಲ್ಲಾ ಕಡೆ ಆ ಪ್ರಜ್ಞೆ ಅವನಿಗಿರ್ತದ. ಎಲ್ಲ ಕಡೆ ಅವನು ಸರ್ವತ್ರ ಬ್ರಹ್ಮನನ್ನೇ ಕಾಣ್ತಿರ್ತಾನೆ. ವಿಷಯ ಭೋಗ ಮಾಡ್ತಾ ಇದ್ದಾಗೂ ಸಹಿತ ಅವನಿಗೆ ಬ್ರಹ್ಮದ ಬಾಣವೇ ಇರ್ತದ. ಅಂತರ್ಮುಖಿ ಆದಾಗಂತೂ ಬ್ರಹ್ಮ ಸ್ವರೂಪನಾಗಿರ್ತಾನ. ಬಹಿರ್ಮುಖಿ ಆದಾಗ ವಿಷಯ ಭೋಗದ ಎಲ್ಲದರ ಹಿಂದನೂ ಆ ಬ್ರಹ್ಮದ ಬಾಣ ಅವನಿಗಿರ್ತದ. ಹೀಗಾಗಿ ಅವನು ಸದಾ ಕಾಲ ಜ್ಞಾನ ಸಮಾಧಿ ಒಳಗಿರ್ತಾನ, ಜ್ಞಾನಿ ಆದವನು. ಅದೇ ರೀತಿ ವೃತ್ತಿ 2 ಭಾಗ ಇರ್ತದ. ಅಂತಃಕರಣ ಒಂದೇ ಇದ್ರೂ ಕೂಡ ವೃತ್ತಿ ಅನ್ನೋದು 2 ಭಾಗ ಇರ್ತದ. ಈ ಅಂತರ್ಮುಖಿ ಬಹಿರ್ಮುಖಿ ಆಗೋದ್ರ ಬಗ್ಗೆ ಹೆಂಗಂತಂದ್ರೆ, ಅಜ್ಞಾನಿ ಅಂತರ್ಮುಖಿ ಆದಾಗ ಲೌಕಿಕ ವಿಷಯ ಚಿಂತೆ ಮಾಡ್ತಿರ್ತಾನಲ್ಲ, ಈಗ ನಾವು ಸಹಿತ ಒಳಗೆ ಹಚ್ಕೊಂಡು ಲೌಕಿಕ ವಿಷಯದ ಚಿಂತನೆ ಮಾಡಿದೆವು ಅಂತಂದ್ರೆ ಅಜ್ಞಾನಿ ಆಗಿಬಿಡ್ತೀವಿ. ಅದಕ್ಕ ಈ ಲೌಕಿಕ ವಿಷಯಗಳನ್ನ ಏನ್ ಮಾಡ್ಬೇಕು? ಅಂತರ್ಮುಖತ್ವದ ತನಕ ಒಯ್ಯಬಾರ್ದು. ಅಂತರ್ಮುಖಿ ಆದ್ರ ಏನಾಗಬೇಕು? ನಾನು ಏನದೀನಿ? ಸದ್ರೂಪ ಬ್ರಹ್ಮ, ನಿರ್ವಿಕಾರಿ ಆಗಿದ್ದೇನೆ. ಚಿದ್ರೂಪ ಬ್ರಹ್ಮ, ಎಲ್ಲವನ್ನೂ ಬಲ್ಲವನಾಗಿದ್ದೇನೆ. ಆನಂದ ರೂಪ ಬ್ರಹ್ಮ ಅಂದ್ರೆ ಎಲ್ಲವನ್ನು ಬಲ್ಲವನಂದ್ರ ಎಲ್ಲಾ ಕಡೆ ಎಲ್ಲರೊಳಗೂ ನಾನೇ ಇದ್ದೀನಿ. ನನ್ನೊಳಗೆ ಎಲ್ಲ ಅದ, ನನ್ನ ಸ್ವರೂಪನೇ ಅದ. ಜೀವ ಬ್ರಹ್ಮ ಒಟ್ಟ ನಿಮ್ಮಿಂದ ಭಿನ್ನವಾಗಿ ಏನೇನದ ಅದರೆಲ್ಲ ಕೂಡ ನಾನು ಅಭಿನ್ನನಾಗಿದ್ದೇನೆ. ಅವೆಲ್ಲದ್ರ ಜೊತೆಗೆ ನಾವಿನ್ನನಾಗಿದ್ದೇನೆ ಅನ್ನೋದು ಜ್ಞಾನ ಬರಬೇಕು. ನೆಕ್ಸ್ಟ್ ಆನಂದ ರೂಪ ಬ್ರಹ್ಮ ಅದೀನಿ.
ಇದು ಇಷ್ಟಕ್ಕೆ ರಿಸರ್ವ್ ಇಡಬೇಕದು. ಅಂತರ್ಮುಖಿ ಆದಾಗ ನಿಮ್ಮ ವೃತ್ತಿಯ ವ್ಯವಹಾರ ರಿಸರ್ವೇಶನ್ ಮಾಡಿಬಿಡ್ಬೇಕು. ಅದಕ್ಕೆ ಬೇರೆ ಯಾವ ವಿಚಾರಗಳು ನಾನು ಅಂತರ್ಮುಖಿಯಾಗಿ ಇಷ್ಟೊಂದು ಆಲೋಚನೆ ಮಾಡಂಗಿಲ್ಲ. ಏನ್ ಮಾಡಿದ್ರು ಅದು ಬಹಿರ್ಮುಖಿಯಾಗಿ ಆಲೋಚನೆ ಮಾಡ್ತೇನೆ. ಅಂತರ್ಮುಖಿ ಆದಾಗ ನಾನು ಲೌಕಿಕ ವಿಷಯಗಳನ್ನ ಕುರಿತು ಚಿಂತೆ ಮಾಡೋದಿಲ್ಲ ಅಂತೇಳಿ ನೀವು ನಿಶ್ಚಯ ಜ್ಞಾನ ಮಾಡ್ಕೋಬೇಕು. ಆಮೇಲೆ ಬಹಿರ್ಮುಖಿ, ಅಂತರ್ಮುಖಿ, ಬಹಿರ್ಮುಖಿ. ಬಹಿರ್ಮುಖಿ ಆದಾಗ ಅಷ್ಟೇ ಹೊರಗಿನ ವಿಚಾರ ಮಾಡ್ತೀವಿ. ಅಂತರ್ಮುಖಿ ಆದಾಗ ನಾನು ನೀವೇನರೇ ಯಾವಾಗರೇ ವಿಷಯ ಮನಸ್ಸಿಗೆ ಹಚ್ಕೊಂಡು ಲೌಕಿಕ ವಿಷಯಗಳನ್ನ ತಲೆಗಿಟ್ಕೊಂಡು ಬರೇ ಅವ್ರದ್ದೇ ವಿಚಾರ ಮಾಡ್ಕೊತ ಕುಂದಿರ್ತೀನಿ. ಅಂತರ್ಮುಖಿ ಅಂದ್ರೆ ಅದ ಜ್ಞಾನಿ ಲಕ್ಷಣ. ಜ್ಞಾನಿ ಆಗ್ಬೇಕಾದ್ರೆ ಅಂತರ್ಮುಖಿ ಆದಾಗ ಸದ್ರೂಪ ಬ್ರಹ್ಮ, ಚಿದ್ರೂಪ ಬ್ರಹ್ಮ, ಆನಂದ ರೂಪ ಬ್ರಹ್ಮ ನಾನದೀನಿ. ನಾನು ನಿತ್ಯ ರೂಪ ಬ್ರಹ್ಮದೀನಿ, ಪರಿಪೂರ್ಣ ರೂಪ ಬ್ರಹ್ಮದೀನಿ, ಏಕರೂಪ ಬ್ರಹ್ಮದೀನಿ, ಏಕಂ ಏವಂ ಅದ್ವಿತೀಯಂ ಬ್ರಹ್ಮದೀನಿ ನಾನು. ಈ ರೀತಿ ಚಿಂತನೆ ಮಾಡುವುದಕ್ಕೆ ಒಳಗೆ ಹಚ್ಕೊಳ್ಳಾರ್ದಂಗ ಬರೇ ಮೇಲೆ ಲೌಕಿಕ ವಿಷಯಗಳ ಬಗ್ಗೆ ಚಿಂತನೆ ಮಾಡಬೇಕು. ಒಳಗೆ ಹಚ್ಕೊಂಡಿರೋದು ಕೇವಲ ಶುದ್ಧ ಬ್ರಹ್ಮಜ್ಞಾನ ಒಂದೇ ಹಚ್ಕೋಬೇಕು. ಇದೆಲ್ಲ ಕೌಶಲ್ಯ ಕಲಿಬೇಕು. ಸುಮ್ಮನೆ ವಿಚಾರ ಸಾಗರ ದುಡು ಓದಿಕೆ ಈ ಕೌಶಲ್ಯನೇ ಇಲ್ಲ ಅಂದ್ರೆ ಮನ್ಸಿಗೆ ಬಹಳ ಹಚ್ಕೊಂಡಾರ್ರಿ. ಏನ್ ಹಚ್ಕೊಂಡಾರ ವಿಷಯ ನೋಡ್ಬೇಕು. ಅದು ಲೌಕಿಕ ಅದನೋ ಪರಮಾರ್ಥ ಅದನೋ. ಪರಮಾರ್ಥ ಹಚ್ಕೊಂಡಾನ ಅಂತಂದ್ರೆ ಸಂತೋಷ. ಲೌಕಿಕ ವಿಷಯ ಒಳಗೆ ಬಹಳ ಹಚ್ಕೊಂಡು ಅದೇ ಭ್ರಮೆ ಅದೇ ಭ್ರಾಂತಿ ಒಳಗದನಂದ್ರ ಅವನ ಅಜ್ಞಾನಿ ಅದನಷ್ಟೇ. ಅಜ್ಞಾನಿ ಇದ್ದದಕ್ಕೆ ಹಚ್ಕೊತಾನೆ. ಯಾಕಂದ್ರೆ ಗುರುವಿನ ಮೇಲೆ ಶ್ರದ್ಧೆ ಇಲ್ಲ, ಶಾಸ್ತ್ರದ ಮೇಲೆ ಶ್ರದ್ಧೆ ಇಲ್ಲ, ತನ್ನ ಸ್ವರೂಪದ ಬಗ್ಗೆ ಏನೂ ಜ್ಞಾನ ಇಲ್ಲ. ಮತ್ತೆ ಅವ್ರ ಒಳಗೆ ಹಚ್ಕೊಳ್ಳೋರು ಏನ್ ಮಾಡ್ತಾರೆ? ಹಿಂಗಿರ್ತಾವ. ಮತ್ತೆ ವಿಶೇಷ ವೃತ್ತಿ, ಸಾಮಾನ್ಯ ವೃತ್ತಿ ಅಂದ್ರೆ ಅಂತಃಕರಣ ಒಂದೇ ಇದ್ದಾಗೂ ಕೂಡ ವಿಶೇಷ ವೃತ್ತಿ, ಸಾಮಾನ್ಯ ವೃತ್ತಿ ಅಂತ ಎರಡು ಟಿಚಿಲ್ಗಳದವ. ಅಜ್ಞಾನಿ ಆದವನು ಏನ್ ಮಾಡ್ತಾನಂತಂದ್ರ ವಿಶೇಷ ವೃತ್ತಿಯಲ್ಲೂ ಲೌಕಿಕ ವಿಷಯವನ್ನೇ ಮತ್ತ ಸಾಮಾನ್ಯ ವೃತ್ತಿಯಲ್ಲೂ ಲೌಕಿಕ ವಿಷಯವನ್ನೇ ಅವನು ಗ್ರಹಿಸ್ತಾ ಇರ್ತಾನೆ. ಆದ್ರ ಇಲ್ಲಿ ಬ್ರಹ್ಮಜ್ಞಾನಿ ಏನ್ ಮಾಡ್ತಾನಪ್ಪ ಅಂತಂದ್ರೆ ಜ್ಞಾನ ಕಾಲ ಅಜ್ಞಾನ ಕಾಲ ಅಂತ ಬರ್ತದೆ. ಬಹಿರ್ಮುಖಿಯಾದಾಗ ಏನಾಗ್ತದ, ವಿಷಯ ಭೋಗದ ಒಂದು ಅವನು ಆ ಕಾಲ ಇರ್ತದಲ್ಲ, ಆವಾಗ ಏನ್ ಮಾಡ್ತಾನ, ತನ್ನ ಸಾಮಾನ್ಯ ವೃತ್ತಿಯಿಂದ ವಿಷಯ ಭೋಗ ಮಾಡುವಾಗ ಅವನ ವಿಶೇಷ ವೃತ್ತಿ ಎದುರಾಗಿರ್ತದ, ಬ್ರಹ್ಮ ಸ್ವರೂಪದಲ್ಲಿರ್ತದ. ಮತ್ತೆ ಅವನು ಬ್ರಹ್ಮಜ್ಞಾನಿಯಾಗಿ ಅಂತರ್ಮುಖಿಯಾಗಿ ಬ್ರಹ್ಮಜ್ಞಾನದ ಒಂದು ಸಾಧನೆ ಮಾಡುವಾಗ ಆತನ ಸಾಮಾನ್ಯ ವೃತ್ತಿ ಎದುರಾಗಿರ್ತದ, ಬ್ರಹ್ಮ ಸ್ವರೂಪ ಸಾಧನೆಯಲ್ಲಿರ್ತದ. ಮತ್ತ ಅವನ ಲೌಕಿಕ ವಿಚಾರಗಳೇನು ಬಿಟ್ಟಿದ್ದಾನೂ ಇಲ್ಲ. ಅವನ ವಿಶೇಷ ವೃತ್ತಿ ಎದುರಾಗಿರ್ತದ, ಲೌಕಿಕ ವಿಚಾರದಾಗಿರ್ತದೆ. ಅಂತರ್ಮುಖಿಯಾದಾಗ ಬ್ರಹ್ಮ ಸಾಧನೆ ಮಾಡುತ್ತಾನೆ, ಬಹಿರ್ಮುಖಿಯಾದಾಗ ವಿಷಯ ಭೋಗ ಮಾಡುತ್ತಾನೆ. ಯಾವಾಗ ಅಂತರ್ಮುಖಿಯಾಗಿ ಬಹಿರ್ಮುಖಿಯಾಗಿ ಈ ಸಾಧನೆಗಳು ಮಾಡುವಾಗ ಆತನ ಸಾಮಾನ್ಯ ವೃತ್ತಿ ಅಲ್ಲಿ ಕೆಲಸ ಮಾಡ್ತಿರ್ತದೆ. ಅಂತರ್ಮುಖಿಯಾಗಿ ಬ್ರಹ್ಮ ಸ್ವರೂಪ ಸಾಧನೆ ಮಾಡುವಾಗ ಸಾಮಾನ್ಯ ವೃತ್ತಿ ಕೆಲಸ ಮಾಡ್ತಿತ್ತಂತಂದ್ರೆ ವಿಶೇಷ ವೃತ್ತಿ ಏನ್ ಮಾಡ್ತಿರ್ತದಂದ್ರ ಆತನ ಲೌಕಿಕ ವಿಷಯಗಳನ್ನ ಯಾವ್ದು ಹಿಡ್ಕೊಂಡಿರ್ತದ, ಆತನ ವಿಶೇಷ ವೃತ್ತಿ ಹಿಡ್ಕೊಂಡಿರ್ತದ, ಸಪೋರ್ಟ್ ಮಾಡ್ತಿರ್ತದ. ಲೌಕಿಕ ವಿಷಯಗಳೆಲ್ಲ ಬಿಟ್ಬಿಡ್ತದೇನದು? ಇಲ್ಲ, ಇರ್ತದ, ಜವಾಬ್ದಾರಿ ಇರ್ತದ. ಅದು ಯಾವ್ದಾರ ಸಪೋರ್ಟ್ ಮೇಲೆ ಇರ್ತದ ಅಂತಂದ್ರೆ ವಿಶೇಷ ವೃತ್ತಿ ಸಪೋರ್ಟ್ ಮಾಡಿದ. ಮತ್ತೆ ಬಹಿರ್ಮುಖಿಯಾಗಿ ಏನು ಮಾಡಬೇಕಾಗ್ಯದ, ಅಂತರ್ಮುಖಿ ಬಹಿರ್ಮುಖಿಯಾಗಿ ವಿಷಯ ಭೋಗ ಮಾಡುವಾಗ ಆ ಬ್ರಹ್ಮಜ್ಞಾನಿಯ ಸಾಮಾನ್ಯ ವೃತ್ತಿ ಅದರೊಳಗಿರ್ತದೆ. ಆದ್ರೆ ವಿಷಯ ಭೋಗ ಮಾಡುವಾಗ ಅವನೊಳಗೆ ಬ್ರಹ್ಮಜ್ಞಾನ ಇಲ್ಲೇನು ಇರ್ತದೆ. ಆ ಬ್ರಹ್ಮಜ್ಞಾನ ಎದುರಾಗಿ ಬರ್ತದಪ್ಪ, ಎಲ್ಲಿ ಬರ್ತದಪ್ಪ ಅಂತಂದ್ರೆ ವಿಶೇಷ ವೃತ್ತಿಯಲ್ಲಿ ಬ್ರಹ್ಮಜ್ಞಾನದ ಸಪೋರ್ಟ್ ಇರ್ತದೆ. ಹೀಗಾಗಿ ವೃತ್ತಿ ಎರಡಕ್ಕೂ ಆಧಾರವಾಗಿರ್ತದೆ. ಯಾವುದು ಮಾಡ್ತಿರ್ತಾನ ಮುಖ್ಯವಾಗಿ ಅದಕ್ಕೆ ಸಾಮಾನ್ಯ ವೃತ್ತಿ ಯಾವುದು ಆ ಸಮಯದಲ್ಲಿ ಸೆಕೆಂಡ್ ಥಾಟ್ ಅಥವಾ ಅಮುಖ್ಯವಾಗಿರ್ತದೆ. ಆವಾಗ ಅವನೇನಾಗ್ತಾನ, ಬಹಿರ್ಮುಖಿ ವೃತ್ತಿಯಲ್ಲಿ ವಿಷಯ ಭೋಗ ಮಾಡುವಾಗ
ಎಂಥದ್ದು ಆಹಾರ ನಿದ್ರೆ ಭಯ ಮಲಸಿನಾದಿಗಳಲ್ಲಿ ಏನಾದನ ಅವನು ಪಶು ಸಮಾನನಾಗಿರ್ತಾನೆ ಅಂತೇಳಿ ಶಂಕರಾಚಾರ್ಯರು ಹೇಳ್ಯಾರ. ಈ ಒಂದು ನಮ್ಮ ವಾಸ್ತವಿಕತೆಯನ್ನ ಬಿಟ್ಟು ಯಾವ ಯಾವ ಉಪದೇಶಗಳನ್ನು ಇದರೊಳಗಿಲ್ಲ. ನಮ್ಮ ವಾಸ್ತವಿಕತೆ ಜೀವನವನ್ನು ಹಿಡ್ಕೊಂಡೇ ಅವರು ಹೇಳ್ಯಾರ. ಅದಕ್ಕೆ ಇದರೊಳಗಿರುವಂತ ಒಂದು ಭಾವ ಸೌಂದರ್ಯ ಬೇರೆ ಎಲ್ಲಿ ಏನು ಕಾಣುವುದಿಲ್ಲ. ಆ ವಿಷಯ ಭೋಗ ಬಿಡ್ರಿ, ಆ ಬಿಡ್ರಿ, ಇವು ಬಿಡ್ರಿ, ಆ ಊರೊಳಗಿದ್ರೆ ಎಂತ ಸಾಧನೆ ಮಾಡ್ತೀರಿ ಗದ್ದಲದಾಗ ನೀವೇನ್ ಮಾಡ್ಬೇಕು, ಎಲ್ಲರೂ ಊರವ್ರಿಗೆ ಏಕಾಂತದೊಳಗೆ ಹೋಗಿ ಕೂತು ತಪಸ್ ಮಾಡ್ರಿ, ಹಾಗೆ ಮಾಡ್ರಿ, ಹೀಗ್ ಮಾಡ್ರಿ ಅಂತವ್ ಯಾವ ಅದಾವೇನಿಲ್ಲ. ನಮ್ಮ ಲೌಕಿಕ ವಾಸ್ತವಿಕ ಜೀವನವನ್ನ ತೊರೆದು ಹೋಗಿ ಏನಾರ ಸಾಧನೆ ಮಾಡುವಂತದ್ದು ಏನಾರ ಇಲ್ಲಿ ಹೇಳಕತ್ತಾರೆ. ನಮ್ಗಿಂತವೇನಾರ ಆದೇಶಗಳು ಅದಾವೇನ್ರಿ ಇದ್ರಾಗ? ಪಶು ಅಂತ ಬ್ರಹ್ಮಜ್ಞಾನಿ ಕೂಡ ವಿಷಯ ಭೋಗದಲ್ಲಿ ಪಶು ಆಗಿರುತ್ತಾನ. ವಿಷಯ ಭೋಗ ಮುಗಿದ ಮೇಲೆ ಅವನೇನಾಗ್ತಾನ, ಮತ್ತೆ ಹೊಳ್ಳಿ ತನ್ನ ಬ್ರಹ್ಮಜ್ಞಾನಕ್ಕೆ ಬರ್ತಾನ. ಎಷ್ಟು ಸರಳ, ಎಷ್ಟು ವಾಸ್ತವಿಕ, ಎಷ್ಟು ಸ್ಪಷ್ಟವಾಗಿ, ಎಷ್ಟು ಅನುಕೂಲಕರವಾಗಿ, ಎಷ್ಟು ಆನಂದ ಹೊಂದುವಂತ ಒಂದು ವಿಚಾರ. ಏನಾದ್ರೂ ಲೌಕಿಕ ಭೋಗದೊಳಗೆ ಮುಳುಗಿದಾಗ ಸಹಿತ ಇಷ್ಟಾದ್ರೂ ಮಾಡ್ತಾನಲ್ಲ ಶಭಾಷ್ ಅನ್ನಂಥದ್ದು ಒಂದು ಬೆನ್ನು ಚಪ್ಪರಿಸುವ ಕೆಲಸ ಮಾಡ್ಕೊಂಡ್ ಮುಂದೆ ಕರ್ಕೊಂಡು ಹೋಗ್ತಾರ. ಅವ್ರು ಮುಂದೇನಾಗ್ತದ, ಲೌಕಿಕ ಪರಮಾರ್ಥ ಎರಡು ಮಾಡ್ತಾ 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 ಹೋದಂಗೆ ಇಂದ್ರಿಯಗಳಲ್ಲಿ ಅಶಕ್ತತೆ ಬರ್ತದ ಮತ್ತು ಮನಸ್ಸು ಬುದ್ಧಿಗಳಲ್ಲಿ ಒಂದು ಪ್ರಬುದ್ಧತೆ ಬರ್ತದ. ಬಂದ ಮೇಲೆ ಏನಾಗ್ತದ, ಅದನ್ನ ಬೇಡ ಅಂತ ಹೇಳಿ ಬಿಡೋದಕ್ಕಿಂತ ಅದು ತಾನೇ ಬಿಡಂಗಾಗ್ಬಿಡ್ತಾವ. ಲೌಕಿಕ ಭೋಗಗಳು ಬಂದು ಮುಂದ ರಾಶಿ ರಾಶಿ ಬಿದ್ದರೂ ಸಹಿತ ಏನ್ ಮಾಡ್ಲಿ ತಗೊಂಡು ಅನ್ನಿಸ್ತದ. ಈಗ ಈ ಬ್ರಹ್ಮಜ್ಞಾನದಲ್ಲಿ ಇದ್ದವ್ರಿಗೆ ಒಂದ್ 10-20 ಲಕ್ಷ ತಂದು ಯಾರ ಮುಂದೆ ಇಟ್ರಪ್ಪ ಕೊಟ್ಕೊಂಡೇನ್ ಮಾಡಮು ಅಂತ. ಅದೇ ಲೋಭಿ ಕೈಯಾಗ ಎಲ್ಲರ ದಾರ್ಯಾಗ ಒಂದು ಎಂಟಣೆ ಬಿದ್ದಿತ್ತಂದ್ರೆ ಅದು ತಗೊಂಡು ಭಾರಿ ಖುಷಿ ಪಡ್ತಿರ್ತಾನ. ಯಾಕಂದ್ರೆ ಅವನಿಗೆ ಮೆಜಾರಿಟಿ ಇರಲ್ಲ, ಅವ ಅಪ್ರಬುದ್ಧ ಇರ್ತಾನ. ರೋಡ್ ಮೇಲೆ ಬಿದ್ದದ್ದು ಒಂದು ನಾಣ್ಯ ಸಿಕ್ಕದಂತೇಳಿ ಅದು ತಗೊಂಡು ಕಣ್ಣಿಗೆ ಹಚ್ಕೊಂಡು ಜೋಬ್ನಾಗ ಇಟ್ಕೊತಾನ. ಆದ್ರೆ ಬ್ರಹ್ಮಜ್ಞಾನಿ ಏನ್ ಮಾಡ್ತಾನ, ಇಷ್ಟೊಂದು ರೊಕ್ಕ ತಗೊಂಡು ನಾನೇನ್ ಮಾಡ್ಲಿ, ನನ್ಗೆ ಅದಕ್ಕೆ ಬೇಕು ಆ ಕಡೆ ಅಂತಿರ್ತಾನ. ಹಿಂಗಿರ್ತದ. ಅದಕ್ಕೆ ಏನಾಯ್ತು, ಆತ್ಮವಿಮುಖತೆಯಲ್ಲಿ 2 ಪ್ರಕಾರ ಅನ್ನೋದು ಸರಿಯಾಗಿ ತಿಳಿದೋದಂತ ಅನ್ಕೋತೀನಿ. ಮತ್ತೆ 42ನೇ ದೋಹ. ಇದನ್ನ ತತ್ವಜ್ಞಾನವನ್ನ ಹೇಳಿದರು, ಉತ್ತಮ ಅಧಿಕಾರಿಗೆ ಉಪದೇಶ ಹೇಳಿದರು. ಇಲ್ಲ ಮಧ್ಯಮ ಅಧಿಕಾರಿಗೆ ವಿವರಣೆನೂ ಮಾಡಿದರು. ವಿವರಣೆ ಮಾಡಿದ್ಮೇಲೆ ಕನಿಷ್ಠ ಅಧಿಕಾರಿಗೆ ಒಂದಿಷ್ಟು ದೃಷ್ಟಾಂತಗಳು ಬೇಕು. ಅದಕ್ಕೇನ್ ಮಾಡಿದ್ರು, ಆತ್ಮವಿಮುಖತೆಯಲ್ಲಿ ಇನ್ನೊಂದಿಷ್ಟು ದೃಷ್ಟಾಂತಗಳು ಕೊಡ್ಲಕತ್ತಾರ. ಟಿಪ್ಪಣಿ 152. ಸಾಮಾನ್ಯವಾಗಿ ನಾವು ಎಲ್ಲ ತ್ಯಾಗ ಮಾಡಿದ ನಂತರ ಸಮಾಧಿ ಅಂತ ತಿಳಿದುಕೊಂಡಿದ್ದೇವೆ. ಆದರೆ ಜ್ಞಾನಿಯದು ವಿಷಯ ಭೋಗದಲ್ಲಿ ಕೂಡ ಸಮಾಧಿ ಇದೆ. ಇದೇ ಮಜಾ, ಇದನ್ನು ಬಿಟ್ಟು ಹೋಗಂಗಿಲ್ಲ. ಲೌಕಿಕ ಭೋಗಗಳನ್ನ ತೊರೆದು ಆಧ್ಯಾತ್ಮ ಸಾಧನೆ ಮಾಡು ಅಂತ ಯಾರು ಹೇಳಿಲ್ಲ. ಲೌಕಿಕ ಭೋಗಗಳ ಜೊತೆಗೆ ಆಧ್ಯಾತ್ಮ ಸಾಧನೆ ಮಾಡುತ್ತಾ ಸಮಾಧಿಯಲ್ಲಿ ಇರಬೇಕು. ಅದಕ್ಕೆ ಸಮಗ್ರ ವಚನ ಸಂಪುಟ ಯಾರ ಹತ್ರ ಇತ್ತು ಅಂತಂದ್ರೆ ಅದ್ರೊಳಗ 5ನೇ ಅಧ್ಯಾಯದ ಶಿವಚರಣೆ ಇರೋದು 14 ಬುಕ್ ಅದಾವು. 14 ಬುಕ್ಕಿನೊಳಗ 5ನೇ ಬುಕ್ ಏನದ 33 ಶಿವಚರಣೆಯರ ವಚನಗಳದವ. ಅದ್ರೊಳಗ ಅಕ್ಕಮ್ಮ ಅಂತೇಳಿ ಒಬ್ಬಾಕಿ ವಚನ ಬರ್ದಾಳ. ಏನ್ ಬರ್ದಾಳ ಅಂದ್ರೆ, ಹೊನ್ನ ಬಿಟ್ಟು ಲಿಂಗವನ್ನು ಒಲಿಸಬೇಕೆಂಬರು ಹೊನ್ನಿಂಗೆಯು ಲಿಂಗಕ್ಕೆಯೂ ವೈರವೇ. ಹೆಣ್ಣ ಬಿಟ್ಟು ಲಿಂಗವನ್ನು ಒಲಿಸಬೇಕೆಂಬರು ಲಿಂಗಕ್ಕೆಯೂ ಹೆಣ್ಣಿಂಗೆಯೂ ವೈರವೇ. ಮಣ್ಣ ಬಿಟ್ಟು ಲಿಂಗವನ್ನು ಒಲಿಸಬೇಕೆಂಬರು ಮಣ್ಣಿಂಗೆಯು ಲಿಂಗಕ್ಕೆಯು ವೈರವೇ. ಜಗವ ಬಿಟ್ಟು ಲಿಂಗವನ್ನು ಒಲಿಸಬೇಕೆಂಬರು ಜಗಕ್ಕೆಯು ಲಿಂಗಕ್ಕೆಯು ವೈರವೇ.
ಇಂದ್ರಿಯಗಳ ಬಿಟ್ಟು ಲಿಂಗವನ್ನು ಒಲಿಸಬೇಕೆಂಬುದು ಈ ಇಂದ್ರಿಯಗಳಿಗೂ ಲಿಂಗಕ್ಕೆ ವೈರವೇ. ವಿಷಯಗಳ ಬಿಟ್ಟು ಲಿಂಗವನ್ನು ಒಲಿಸಬೇಕೆಂದರೂ ವಿಷಯಗಳಿಗೂ ಲಿಂಗಕ್ಕೆ ವೈರವೇ. ಈ ಬ್ರಹ್ಮಜ್ಞಾನ ಸಾಧನೆಗೂ ಮತ್ತು ಇವು ಏನೇನು ಬಿಡು ಅಂತ ಹೇಳ್ತಾರಲ್ಲ, ಇದು ಬಿಡದಕ್ಕ ಅದಕ್ಕ ಏನ್ ಸಂಬಂಧದ ಕೇಳ್ತಾಳಕ್ಕೆ ಅಮ್ಮ. ಅಕ್ಕಿ ಅಂತ ವಿಚಾರವಂತೆ ನೋಡ್ರಿ. ಈ ವಿಚಾರ ಇವ್ರು ಏನದಾರ, ಇವ್ರು ಈಗ 500 ವರ್ಷಗಳ ನಂತರ ಇತ್ತೀಚಿಗೆ ಬಂದವರು ಇವ್ರು ನಿತ್ಯನಾಥ್. ಅವ್ರು 1000 ವರ್ಷ ಹಿಂದಿನವ್ರು. ಅವ್ರು ಒಬ್ಬಕ್ಕೆ ಅಕ್ಕಮ್ಮ, ಸಾಮಾನ್ಯ ಹೆಣ್ಮಗಳು. ಈ ಒಂದು ಸಂಸಾರ ಬಿಟ್ಟು ಲಿಂಗವನ್ನು ಒಲಿಸಬೇಕೆಂಬರು ನಮ್ಮ ಸಂಸಾರಕ್ಕೂ ಲಿಂಗಕ್ಕೆ ವೈರವೇ ಅಂತ ಕೇಳಕತ್ತಳಕ್ಕೆ. ಅವನಿಗೆ ಎದಕ್ ಸಿಟ್ಟು ಬರ್ತದ? ಶುದ್ಧ ಬ್ರಹ್ಮನಿಗೆ ಯಾಕೆ ಸಿಟ್ಟು ಬರ್ತದಂತಂದ್ರ ಎಲ್ಲನೂ ಅವನಿಂದ ನಡೆದದ ಅನ್ನೋದು ಮಾತ್ರ ಅವನಿಗೆ ಸಿಟ್ಟು ಬರ್ತದೆ. ಎಲ್ಲನೂ ಅವನಿಂದ ನಡೆದ. ಅವ ಅದನಂತ ಹೇಳಿ ಎದ್ದೀವಿ, ಅವ ಅದನಂತ ಮಾತಾಡ್ಲಕತ್ತೀವಿ, ಅವ ಅದನಂತ ಏನೆಲ್ಲ ಮಾಡ್ಲಕತ್ತೀವಿ. ನೀವು ಏನೆಲ್ಲ ಮಾಡ್ರಿ ಬ್ಯಾಡ ಅನ್ನಂಗಿಲ್ಲ, ಆದ್ರೆ ಅವನಿಗೆ ಮರೆಯಂಗಿಲ್ಲ. ಅವನ ಸ್ವರೂಪನೇ ನಿಮ್ಮ ಸ್ವರೂಪ. ನೀವೇ ಅವನಾಗಿ ಅವನೇ ನೀವಾಗಿದ್ರಿ ಅಂತಂದ್ರ ಇವೆಲ್ಲ ಯಾವ ವೈರತ್ವ ಇಲ್ಲವೇ ಇಲ್ಲ. ಅದು ಬಿಡು ಇದು ಬಿಡು, ಇದು ದಾರಿ ತಪ್ಪಿಸಿದವರೇ ಒಂದಿಬ್ರು. ಬುದ್ಧ ಎದ್ದ ನೋಡ್ದ, ಮಧ್ಯರಾತ್ರಿಯಲ್ಲಿ ಜ್ಞಾನೋದಯ ಆಯ್ತಾಳೆ, ಎದ್ದು ನಡೆದ, ಮುಂದೆ ಸನ್ಯಾಸತ್ವದ ಬಗ್ಗೆ ಹುಟ್ಟು ಹಾಕಿದ. ಬುದ್ಧ ಬುದ್ಧ ಅಂತ ಹೇಳಿ ಬಾಯಿ ಬಡ್ಕೊತ ಊರೆಲ್ಲ ತಿರುಗಾಡಿದ್ರೆ ಬುದ್ಧ ಅಲ್ಲ, ಬುದ್ಧ ಎದ್ದು ಆದಂಗೆ ಎದ್ದೋಗ ಅಂತದೇನಾರು ಮಾಡ್ಯಾರ. ಇನ್ನೊಬ್ಬ ಯಾರ ಬುದ್ಧ ಎದ್ದೋಗ ಎಲ್ಲಾರ ಹೆಂಗ ಬಿಟ್ಟೆದ್ದೋಗ್ಯಾರಲ್ರಿ. ಬರೀ ಬುದ್ಧ ಬುದ್ಧ ಅನ್ಕೋ ತಿರುಗಾಡಿದ್ರೆ ಆಗಂಗಿಲ್ಲ. ಬುದ್ಧನಂಗ ಎದ್ದೋಗಂತದ್ ಏನಾರ ತ್ಯಾಗ ಮಾಡ್ಯಾರೇನು ಯಾರೇ? ಶಂಕರಾಚಾರ್ಯ ನೀರಾಗ ಮಸಳಿ ಹಿಡ್ಕೊಂಡದ ಅಂತೇಳಿ ಸಂಸಾರ ಒಲ್ಲಾಗಿರ್ತದ, ಮಸಳಿ ಹಿಡ್ಕೊಂಡದ ಅಂತೇಳಿ ತಾಯಿಗೆ ಸುಳ್ಳು ಹೇಳಿ ಪರ್ಮಿಷನ್ ತಗೊಂಡು ಸನ್ಯಾಸಿ ಆಗಿ 32 ವರ್ಷನಾಗ ದೇಶ ಎಲ್ಲ ತಿರುಗಾಡಿ ಯಾರಿಂದಲೂ ಏನು ಮಾಡ್ಲಕ್ ಆಗ್ಲಾರಂತ ಅಗಾಧವಾದ ಕೆಲಸಗಳು ಮಾಡಿ ಲೋಕ ಕಲ್ಯಾಣ ಮಾಡಿ ಹೋಗ್ಬಿಟ್ರು. ಇವರಿಬ್ರೇ ಏನ್ ಮಾಡ್ಯಾರ? ಸನ್ಯಾಸಕ್ಕೆ ಹುಟ್ಟಾಕ್ಯಾರ. ಉಳಿದವ್ರು ಯಾರು ಈ ಸನ್ಯಾಸದ ಬಗ್ಗೆ ಮಾತನಾಡಿಲ್ಲ. ಎಲ್ಲರೂ ಲೌಕಿಕ ಭೋಗಗಳ ಸಮೇತ ಆಧ್ಯಾತ್ಮ ಸಾಧನೆ ಮಾಡ್ಯಾರ. ಋಷಿಗಳು ಮುನಿಗಳು ಏನೆಲ್ಲ ಯಾರಿಗೆ ಸಂಸಾರ ಒಲ್ಲ ಅನ್ಸಲ್ಲ ಅವ್ರು ಬಿಟ್ಟಾರ. ಅದು ಬಿಟ್ಟಿದ್ದೇನ್ ದೊಡ್ಡ ಘನಕಾರ್ಯ ಅಲ್ಲ. ಅವ್ರಿಗೆ ಒಲ್ಲ ಅನ್ಸಿರ್ಬೇಕು, ಬಿಟ್ಟಿರ್ಬೇಕು. ಈಗಲೂ ನಮ್ಮ ಸುತ್ತಮುತ್ತ ಬೇಕಾದಷ್ಟು ಮಂದಿ ಇದಾರ. ಅವ್ರೇನು ಸನ್ಯಾಸಿಯಾಗಿ ಯಾವ್ದಾರ ಒಂದು ಪಟ್ಟಕ್ಕೆ ಹೋಗಿ ಕೂತಿಲ್ಲ. ಅವರು ನಮ್ಗೆ ಬೇಕಾಗಿಲ್ಲಪ್ಪ ಬಿಟ್ಬಿಟ್ರು ಅಷ್ಟೇ. ಒಂದು 10-15 ಮಂದಿ ಇದಾರೆ ನಮ್ ಸುತ್ತಮುತ್ತ. ಸನ್ಯಾಸಿ ಆಗುನ ಅದಕ್ಕೆ ದೊಡ್ಡ ಆಶ್ರಮ ಮಠ ಪೀಠ ಕಟ್ಕೊಂಡು ದೊಡ್ಡ ಗುರೂಜಿ ಆಗ್ಬೇಕಂತ ಏನಿಲ್ಲ, ಏನೂ ಇಲ್ಲ. ಅದು ಅವ್ರಿಗೆ ಬೇಕಾಗಿಲ್ಲ, ಬಿಟ್ಟಾರ ಅಷ್ಟೇ. ಅದು ಬಿಟ್ಟಿದ್ರಾಗ ಏನು ಅಂತ ಘನಕರವಾದಂತ ಏನು ಸಾಧನೆ ಅಲ್ಲ. ಅದನ್ನೇ ದೊಡ್ಡದು ಮಾಡ್ಲಕ್ ಹೋಗ್ಬಾರ್ದು. ಅದಕ್ಕೆ ಇಲ್ಲೇನದ, ಏನು ಬಿಟ್ಟು ಮಾಡು, ಅದು ಬಿಟ್ಟು ಮಾಡು, ಇದು ಬಿಟ್ಟು ಮಾಡು ಅಂತ ಹೇಳ್ತಿರಲ್ಲ. ಇದಕ್ಕ ಮತ್ತ ಆ ಲೌಕಿಕ ವ್ಯವಹಾರಕ್ಕೆ ಏನಾರ ವೈರತ್ವ ಅದ ಏನು ಅಂತ ಕೇಳ್ತಾರ. ಹಂಗೇನಾರ ಅನಿಸ್ಲಕತ್ತದೇನು? ಏನಾರ ಈ ಬ್ರಹ್ಮಜ್ಞಾನ ಸಾಧನೆಗೂ ಮತ್ತೆ ನಿನ್ ಸಂಸಾರ ಸಾಧನೆಗೆ ಏನಾರ ವಿರುದ್ಧದ ಏನು? ಅದು ಒಂದು ಸುಮ್ಮನೆ ಕಲ್ಪಿತ ಆಗುದಿಲ್ಲ. ಅದು ಬಿಟ್ಟು ಇದು ಮಾಡ್ರಿ, ಇದು ಬಿಟ್ಟು ಮಾಡ್ರಿ ಅನ್ನೋದು ಕಲ್ಪಿತ. ಅದೇನು ಇದು ಅಲ್ಲದು, ವಾಸ್ತವಿಕ ಅಲ್ಲವೇ ಅಲ್ಲ ಅದು. ಯಾಕ ಎಲ್ಲ ಈ ಜಗತ್ತಿನಲ್ಲಿ ಯಾವ್ದು ಐಟಿ ಇದ್ದು ಅಥವಾ ಯಾವ್ದನ್ನ ಪಡಿಬೇಕಾಗಿಲ್ಲ ಅದನ್ನ ಪಡೆದು ಅವನು ಕರ್ತವ್ಯ ಅಂತ ಕರ್ಸಂದಂಗ. ಅದಕ್ಕ ಇಲ್ಲಿ ಬ್ರಹ್ಮಜ್ಞಾನ ಏನದಪ್ಪ ಅಂತಂದ್ರೆ ಇಲ್ಲಿ ಯಾವುದು ಬಿಟ್ಟು ಮಾಡಂತದ್ದು ಏನಿಲ್ಲ. ವಿಠಲದಾಸರು ಮದುವೆ ಮಾಡ್ಕೊಂಡಿಲ್ಲ, ಅವ್ರಿಗೆ ಬೇಕಾಗಿದ್ದಿಲ್ಲ, ಬಿಟ್ರು ಅಷ್ಟೇ. ಅವ್ರೇನಾರ ತಮ್ಮ ಸನ್ಯಾಸತ್ವದ ಶ್ರೇಷ್ಠತೆ ಏನಾರ ಹೇಳ್ಯಾರೇನು ಇಲ್ಲಿ? ಅದ್ರದ್ದು ಏನಾರ ಅರ್ಥ ಏನಾರ ವ್ಯಕ್ತಪಡಿಸ್ಯಾರೇನು ಅವರು?
ಅದೇನೋ ಸನ್ಯಾಸಿಗಳಂದ್ರೆ ಬೆಂಕಿ ಇದ್ದಂಗಂತ. ಆ ಸನ್ಯಾಸಿಗಳಿಗೆ ಹಡದ ತಂದೆ ತಾಯಿ 108 ಕಷ್ಟಪಟ್ಟು ಇಲ್ಲೇನು ಮಾಡ್ಲಕತ್ತಾರಲ್ಲ ಜೀವನ ಸಂಸಾರ, ಇವು ಬೆಂಕಿ ಅಲ್ಲ ನೀವು. ಇವ್ರಿಗೂ ಬೇಕಾದಷ್ಟು ತ್ರಾಸನಾಗ ಬೇಕಾದಷ್ಟು ಸಾಧನೆ ಮಾಡ್ಯಾರ. ಇವ್ರು ಮಾಡಿದ್ರೆ ಅವ್ರೇನ್ ಮಾಡಿರ್ತಾರೆ? ಈ ಸಂಸಾರನ ಒಂದು ದೊಡ್ಡ ಬೆಂಕಿ. ಮತ್ತೆ ಅವ್ರ ಸನ್ಯಾಸಿಗಳೇನಾರ ಅವ್ರ ಅಪ್ಪನದ ಶ್ರೇಷ್ಠ ಒಂದು ಸದ್ಗೃಹಸ್ಥರಂತರ ಏನದಾರ ತಮ್ಮ ಜೀವನದಲ್ಲಿ ಏನು ದುಡಿಲಕ್ಕೆ ಸಾಧ್ಯ ಅದ ಬಂದುದ್ರಾಗ ಸಂತೃಪ್ತರಾಗಿ ತಮ್ಮ ಹೆಂಡ್ರ ಮಕ್ಕಳನ್ನ ಸಾಕಿ ಸಲಹೆ ಬೆಳೆಸಿ ಏನ್ ಮಾಡ್ಲಕತ್ತಾರಲ್ಲ, ಆ ಸನ್ಯಾಸಿಗಳಿಗಿಂತ ಅವ್ರ ಅಪ್ಪನಿಗಿಂತ ಶ್ರೇಷ್ಠ ಇವರು. ಅದಕ್ಕೆ ಧನ್ಯೋ ಗೃಹಸ್ಥಾಶ್ರಮ ಅಂದ್ರೆ ಶಂಕರಾಚಾರ್ಯರು ಸುಮ್ಮನೆ ಅಂದಿಲ್ಲ. ಅದಕ್ಕೆ ಸನ್ಯಾಸತ್ವದ ಬಗ್ಗೆ ಶ್ರೇಷ್ಠತೆ ಮತ್ತು ಯಾವುದೇ ಒಂದು ಬಿಟ್ಟಿಗೆ ಈ ಬ್ರಹ್ಮಜ್ಞಾನ ಮಾಡುವಂತ ಒಂದು ಏನದಲ್ಲ ಇಂಥವೆಲ್ಲ ಉಪದೇಶಗಳನ್ನ ಬಳದು ತಂದು ಹುಟ್ಟಿಗೆ ಹಾಕುವಷ್ಟೇ. ಅವೆಲ್ಲ ಬೇಕಾಗಿಲ್ಲ. ಇಲ್ಲಿ ನೀವು ಲೌಕಿಕವಾಗಿ ಹ್ಯಾಂಗ್ ಜೀವನ ಮಾಡ್ತೀರಿ ಆ ಲೌಕಿಕ ಜೀವನದ ಸಮೇತವಾಗಿ ಈ ಒಂದು ಬ್ರಹ್ಮಜ್ಞಾನದ ಸಾಧನೆ ಮಾಡ್ತಿರಲ್ಲ, ಇದು ಶ್ರೇಷ್ಠ. ಇಲ್ಲಿ ಹೇಳುವ ಸಮಾಧಿಯನ್ನು ಹೆಂಗದ ಈ ಸಮಾಧಿ ಅಂತಂದ್ರೆ, ಒಬ್ಬ ಕಳ್ಳದನ, ಅವ ಕಳ್ಳ ಅಂತ ಗೊತ್ತಿದ್ರೂ ಸಹಿತ ಆ ಕಳ್ಳನನ್ನ ನಮ್ಮ ಮನೆಯೊಳಗೆ ಇಟ್ಕೊಂಡು ಕಳ್ಳನ ಸಹವಾಸದಾಗಿದ್ದಂಗ ನಾವು ಹೇಳೋ ಸಮಾಧಿ ಇಂಥ ಸಮಾಧಿ. ಕಳ್ಳಗೊಯ್ದೆಲ್ಲೋ ಜೈಲ್ನಾಗ ಹಾಕಿ ಕುಂದಿರ್ಸಿ ನಮ್ಮ ಮನೆಯಾಗ ನಾವ್ ಇರೋದಲ್ಲ, ಕಳ್ಳನ ಜೊತೆಗೆ ಇರೋದು. ದೊಡ್ಡ ಉದಾಹರಣೆ ಕೊಡ್ತಾರಲ್ಲ, ಕಳ್ಳ ಬಂದಾಗ ಕೂಡಲ ಸಂಗಮನಾಥ ಅಂತ. ಕಳ್ಳ ಸಿಕ್ಕ ಕೂಡಲೇನೆ ಕಳ್ಳ ನಿನಗೆ ಕೈಕೊಂಡು ಕೂತಿದ್ದೆ, ಬಂದ ಮಗನೇ ಬಾ ಅಂತ ಕಾರಣ ನೀನೇ ಕೂಡಲ ಸಂಗಮನಾಥ ಅಂತ ಅವನ್ ಕಾಲಿಗೆ ಬೀಳಕೋತ ಅವನಿದ್ರೆ ಇಲ್ಲ ನಾ ಕಳ್ಳದೀನಿ, ನೀ ಕಳ್ಳ ಅಲ್ಲವ, ನೀ ಕೂಡಲ ಸಂಗಮನಾಥ ಅದಿ ಅಂತ. ಬಸವಣ್ಣ ಅಂತಾನೆ ಇಲ್ಲ ನಾ ಕಳ್ಳದಿನಿ ತಾವ ಅಂತ. ಚಿದಾಭಾಸನು ಇಂಥ ಕಳ್ಳನೇ ಅದ. ನಾವು ಚಿದಾಭಾಸ ಅವನು ಶಿವನ ಮಗ, ಅವ ಬ್ರಹ್ಮನ ಮಗ, ಅವ ಮುಂದೆ ಬ್ರಹ್ಮ ಅದಾನ. ಅವನಿಗೆ ನೀನೇ ಬ್ರಹ್ಮ ಅಂತ ಹೇಳಿ ಅನ್ಕೋತ ಹೋಗ್ಬೇಕ. ಬ್ರಹ್ಮಾಸ್ಮಿ ಅಂತ ಚಿದಾಭಾಸಗೆ ಅದು ಅನಿಸಿದ್ರ ಅವನಂತಾನೆ ಇಲ್ಲ ನಾ ಜೀವ ಅದೀನಿ, ನಾನು ಸಂಸಾರ ಮಾಡ್ಬೇಕಂತ ಹಿಂಗ್ ಮಾಡ್ಬೇಕ, ನಿನ್ಗೆ ಯಾರು ಬೇಡ ಅಂತ, ನೀ ಬ್ರಹ್ಮದಿ, ನಿನ್ನ ಸ್ವಲ್ಪ ನೀ ಅರ್ಥ ಮಾಡ್ಕೋ ಅಂತೇಳಿ ಆ ಚಿದಾಭಾಸನೆ ಮುಂದೆ ಶುದ್ಧ ಬ್ರಹ್ಮ ಆಗವನು. ಹೀಗಾಗಿ ಚಿದಾಭಾಸನ ಸಹವಾಸ ಅವನೊಳಗಿದ್ದು ನಾವು ಇವೆಲ್ಲ ಸಾಧನೆ ಮಾಡ್ಬೇಕು. ವಿಷಯದಲ್ಲಿ ದೋಷ ದೃಷ್ಟಿ ರೂಪದ ವಿವೇಕ ಜಾಗೃತಿ ಆಗ್ಬೇಕು. ವಿಷಯಾಸಕ್ತಿ ಅನ್ನೋದೇನದಲ್ಲ, ಅದು ಏನದ ಅನಾತ್ಮ ವಸ್ತುವಿನ ಭೋಗ. ಅದರಿಂದ ಸಿಗುವ ಸುಖ ಭೋಗಗಳು ಏನದವ ಅವು ನಾಶ ಹೊಂದುತ್ತವ, ಅವು ಶಾಶ್ವತವಾದ ಸುಖ ಇಲ್ಲ. ಅದಕ್ಕಿಂತ ಹೆಚ್ಚಿನ ಸುಖ ಏನದ ಅವಿನಾಶಿಯಾದಂತ ಸುಖ ಈ ಬ್ರಹ್ಮಜ್ಞಾನದ ಶುದ್ಧ ಬ್ರಹ್ಮನೊಳಗದ. ಅದು ಹೇಳ್ತಾರ. ಹೀಗಾಗಿ ಶುದ್ಧ ಬ್ರಹ್ಮ ಸ್ವರೂಪದ ಆನಂದ ಈ ವಿಷಯ ಸುಖಕ್ಕಿಂತ ಶ್ರೇಷ್ಠವಾದದ್ದದ ಅಂತೇಳಿ ವಿಷಯ ಭೋಗದ ಬಗ್ಗೆ ನಮ್ಮೊಳಗ ಏನಂದ್ರೆ ವಿಷಯ ಭೋಗ ಮಾಡಬಾರ್ದಂತಲ್ಲ, ವಿಷಯ ಭೋಗ ಮಾಡಿದ್ರೆ ಅದರಿಂದ ನಿಮ್ಗೇನು ಆನಂದ ಸಿಗ್ತದೋ ಅದು ಕ್ಷಣಿಕವಾದ ಆನಂದ ಅದ ಅಂತ. ಈ ಒಂದು ಕ್ಷಣಿಕ ಆನಂದ, ಆಮೇಲೆ ಅದು ಅಜ್ಞಾನದ ಆನಂದ, ವಿಷಯದಿಂದಲೇ ನನಗೆ ಸುಖ ಸಿಕ್ಕದ ಅನ್ನೋಂಥದ್ದೊಂದು ಅಜ್ಞಾನ. ಅದು ಏನ್ ಆನಂದ ಸಿಕ್ಕರು ನಿಮ್ಮೊಳಗೇನ ನಿಮ್ಮ ಆತ್ಮದ ಆನಂದವೇ ಅಲ್ಲಿ ವ್ಯಕ್ತ ಆಗಿರ್ತದ. ನಿಮ್ಮ ಆತ್ಮದ ಆನಂದ ವಿಷಯದ ಮೂಲಕ ಅನುಭವಿಸಿದ್ದಕ್ಕೆ ಅದಕ್ಕೆ ಪ್ರತಿಬಿಂಬ ಆನಂದ ಅಂತಾರ. ನೀವೇ ಬಿಂಬ ಸ್ವರೂಪರಾಗಿ ನಿಮ್ಮ ಆನಂದ ಅವೆಲ್ಲಕ್ಕಿಂತ ಶ್ರೇಷ್ಠ ಅಂತ ಹೇಳಿ ಅದನ್ನ ಜಕ್ಕೊಂಡು ಬರ್ತಾರೆ. ಈ ಕಡೆ ಆತ್ಮದ ಕಡೆ ಜಕ್ಕೊಂಡು ಬರ್ತಾರೆ. ವಿಷಯ ಭೋಗ ಮಾಡಬೇಡ ಅಂತಲ್ಲ, ವಿಷಯ ಭೋಗ ಏನಾರು ಮಾಡು ಏನಾರು ಮಾಡು ಅದ್ರ ಸುದ್ದಿ ಬೇಡ. ಆದ್ರೆ ಅಲ್ಲಿ ಸಿಗೋ ವಿಷಯದ ಸುಖ ಹೆಂಗಿರ್ತದ ಅನ್ನೋದು ಒಂದು ಸ್ವರೂಪ ತಿಳಿಸ್ತಾರ. ಹೌದಲ್ಲ, ಇದು ಇಂಥ ಅದು ಮಾಡೋದಕ್ಕಿಂತ ಈ ರೀತಿ ನಾವು ಬ್ರಹ್ಮಾನಂದದಾಗ ಮುಳುಗಿದ್ರೆ ಶಾಶ್ವತ ಆನಂದ ಪಡ್ಕೋತೀವಲ್ಲ ಅಂತೇಳಿ ಅದರ ದೋಷಗಳನ್ನ ಅರಿತು ನಾವೇನ್ ಮಾಡ್ಬೇಕು, ವಿಷಯದಲ್ಲಿ ದೋಷ ದೃಷ್ಟಿ ರೂಪ ವಿವೇಕ ತಾಳಬೇಕು. ವಿವೇಕ ತಾಳಿ ಜಾಗೃತೆಯಿಂದ ಆ ನಿತ್ಯತ್ವ ಬುದ್ಧಿ ರೂಪ
ಏನದಲ್ಲ ಅದನ್ನ ತ್ಯಾಗ ಮಾಡಿ ಸತ್ಯತ್ವದ ಕಡೆ ಬಂದು ನಾವು ಸಾಧನೆ ಮಾಡಬೇಕು. ಅದೇ ಹೇಳ್ತಾರೆ, ವಿಷಯದಲ್ಲಿ ದೋಷ ದೃಷ್ಟಿ ರೂಪ ವಿವೇಕದ ಜಾಗೃತೆಯಿಂದ ಮತ್ತು ನಿತ್ಯತ್ವ ಬುದ್ಧಿ ರೂಪ ದೃಢ ವೈರಾಗ್ಯವಿರುವುದರಿಂದ ಅದನ್ನು ತ್ಯಾಗ ಮಾಡಬೇಕು. ಯಾವುದು ಕ್ಷಣಿಕ ಅದ ಅದನ್ನು ತ್ಯಾಗ ಮಾಡಿ ಯಾವುದು ಶಾಶ್ವತ ಆನಂದ ಕೊಡ್ತದ ಅದನ್ನ ನಾನು ಅನುಭವಿಸಬೇಕು ಅಂತೇಳಿ ನಿತ್ಯತ್ವ ಬುದ್ಧಿ ತ್ಯಾಗ ಮಾಡಿ ಸತ್ಯತ್ವ ಬುದ್ಧಿಯನ್ನ ಗ್ರಹಣ ಮಾಡಬೇಕು. ಈ ರೀತಿಯಾದಂತ ಒಂದು ವಿಚಾರಕ್ಕಾಗಿ 3 ದೃಷ್ಟಾಂತಗಳಿರ್ತವೆ. 3 ದೃಷ್ಟಾಂತಗಳು ಹೇಳುವಾಗ ಒಂದನೇ ದೃಷ್ಟಾಂತ ಇನ್ನ ಈಗ ಏನ್ ಹೇಳಿನಿ, ತಿಳಿದು ಕಳ್ಳನ ಸಂಘ ಹೆಂಗದ ಒಂದನೇ ದೃಷ್ಟಾಂತ. ಎರಡನೇ ದೃಷ್ಟಾಂತ ಬದ್ಧ ಮುಕ್ತ ಮಹಿಪಾಲನಂತೆ ಎರಡನೇ ದೃಷ್ಟಾಂತ. ಮೂರನೇ ದೃಷ್ಟಾಂತ ಶೂಲವನ್ನೇರುವ ಪುರುಷನ ಭೋಗದಂತೆ. 3 ದೃಷ್ಟಾಂತಗಳದವ. ಒಂದನೇ ದೃಷ್ಟಾಂತ ಯಾವುದು? ತಿಳಿದು ಕಳ್ಳನ ಸಂಘ ಮಾಡುವುದು. ಎರಡನೇದು ಯಾವುದು? ಬದ್ಧ ಮುಕ್ತ ಮಹಿಪಾಲನಂತೆ. ಮೂರನೇದ್ದು ಶೂಲವನ್ನೇರುವ ಪುರುಷನ ಭೋಗದಂತೆ. ಅದಕ್ಕೆ ತಿಳಿದು ಏನ್ರಿ ಶೂಲ ಅಂತಂದ್ರ ಊರ್ಲ ಹಾಕಿ ಸಾಯಿಸ್ತಾರಲ್ಲ, ಶಿಕ್ಷೆ ಕೊಡಂಗಿಲ್ಲ, ಮರಣದಂಡನೆ ಶಿಕ್ಷೆ. ಅದಕ್ಕೆ ತಿಳಿದು ಕಳ್ಳನ ಸಂಘ ಮಾಡೋದು ಹೆಂಗಪ್ಪ ಅಂತಂದ್ರೆ ದೋಷ ದೃಷ್ಟಿ ರೂಪ ವಿವೇಕದ ಜಾಗೃತೆಯಿಂದ ಮತ್ತು ನಿತ್ಯತ್ವ ಬುದ್ಧಿ ರೂಪ ದೃಢ ವೈರಾಗ್ಯವಿರುವುದರಿಂದ ವಿಷಯದಲ್ಲಿ ಏನಾಗಬೇಕು? ದೋಷ ದೃಷ್ಟಿ, ವಿಷಯ ಭೋಗ ಇರಬೇಕು. ವಿಷಯ ಭೋಗ ಇರಬೇಕು, ಅದ್ರ ಜೊತೆಗೆ ಹೆಂಗಿರ್ಬೇಕು? ವಿಷಯ ಭೋಗದ ಬಗ್ಗೆ ಒಂದು ದೋಷ ದೃಷ್ಟಿ, ದೋಷ ದರ್ಶನ ಆಗಬೇಕು. ಆಗಿದ್ದ ಮೇಲೆ ಏನಾಗಬೇಕು? ಇದು ಕ್ಷಣಿಕ, ಇದು ಶಾಶ್ವತ ಅಂತೇಳಿ ನಿಮಗ ವಿವೇಕ ಉಂಟಾದ್ಮೇಲೆ ಬುದ್ಧಿ ಆ ಕ್ಷಣಿಕ ಭೋಗದ ಕಡೆ ಹರಿಬೇಕು, ಏನು ಶಾಶ್ವತ ಸುಖದ ಕಡೆ ಹರಿಬೇಕು? ಸತ್ಯತ್ವ ಬುದ್ಧಿ ಕಡೆ ಹರಿಬೇಕು. ಅದಕ್ಕೆ ವೈರಾಗ್ಯ ಅಂತ ಸತ್ಯದ ಕಡೆ ಹರಿಬೇಕು. ಇದು ಕಳ್ಳನ ಸಂಘ. ವಿಷಯ ಭೋಗ ಅನ್ನೋದು ಕಳ್ಳನ ಸಂಘ. ನಮ್ಮ ಜೊತೆಗೆ ಇರುವಂತದ್ದು ವಿಷಯ ಭೋಗ, ಇದು ಕಳ್ಳನ ಸಂಘ. ಇದು ಕಳ್ಳ ಅಂತ ಹೇಳಿ ಗೊತ್ತದ. ಇದು ನಮ್ಮ ಆಯುಷ್ಯ, ಶಕ್ತಿ, ಸಾಮರ್ಥ್ಯ ಏನೆಲ್ಲ ನಷ್ಟ ಮಾಡಿ ಇದೇನ್ ಮಾಡ್ತದ? ತನ್ನಿಂದೇ ಸುಖ ಉಂಟಾಗ್ಯದ ಅನ್ನಂತ ಭ್ರಮೆ ನಮಗ್ ಹುಟ್ಟಿಸ್ತದ. ಇದು ಕಳ್ಳನ ಸಂಘ. ಎರಡನೇದೇನ್ ಮಾಡ್ಯಾನ? ಬದ್ಧ ಮುಕ್ತ ಮಹಿಪಾಲನಂತೆ ಅಂತಂದ್ರ ಸ್ವಲ್ಪ ಭೋಗದಿಂದಲೇ ಸಂತೋಷವಾಗಿರುವುದರಿಂದ, ಸ್ವಲ್ಪೇ ಭೋಗದಿಂದ ಸಂತೋಷ ಆಗೋದು. ಇದು ಒಂದು. ಇದು ದೃಷ್ಟಾಂತ ಬಂದಾಗ ಇದರ ವಿವರಣೆ ಎಲ್ಲ ಸಿಗ್ತದೆ. ಮುಂದೆ ಶೂಲವನ್ನೇರುವ ಪುರುಷನ ಭೋಗದಂತೆ ಅಂತಂದ್ರ ಅವನು ಸಾಯೋ ಟೈಮ್ನೊಳಗ ನಿನ್ನ ಕೊನೆ ಆಸೆ ಏನು ಅಂತ ಕೇಳ್ತಾರ. ಅವನಿಗೆ ಏನು ಉಣಿಸಿದ್ರೇನು, ಏನ್ ತಿನ್ಸಿದ್ರೇನು, ಏನ್ ಮಾಡಿದ್ರೇನು ಏನಾಗ್ತದ? ಶೂಲ ಇರ್ತಾನ. ಏನು ಉಂಡ್ರು ಅವನಿಗೆ ಮರಣದಂಡನೆ ಶಿಕ್ಷೆ ಆಗ್ಲಿಕ್ಕೆ. ಮೊನ್ನೆ ಒಂದು ಇದು ಬಿಟ್ಟಾರ, ಅದ್ರಾಗ ಮರಣದಂಡನೆ ಶಿಕ್ಷೆ ವಿಧಿಸ್ಯಾರ. ಮರಣದಂಡನೆ ಶಿಕ್ಷೆ ವಿಧಿಸಿ ಏನ್ ಮಾಡ್ಯಾರ? ನಿನ್ನ ಕೊನೆ ಆಸೆ ಏನು? ಅವನಿದ್ರ ರಾಹುಲ್ ಗಾಂಧಿ ಅವರು ಪ್ರಧಾನಮಂತ್ರಿ ಆಗ್ಬೇಕು, ಅದೇ ನನ್ನ ಕೊನೆ ಆಸೆ ಅಂತ. ಅವ್ರಾಗಿದ್ದು ನೋಡ್ಬೇಕು ನಾನು, ಅದೇ ನನ್ನ ಕೊನೆ ಆಸೆ. ಇದು
ಎಂದ್ ಬಗೆಹರಿಬೇಕು ಮಾರಾಯ? ಅವ್ರವ್ರ ಏಟೇ ಗುದ್ದಾಡಕತ್ತಾರ, ಏನೇನ್ ಮಾಡ್ಲತ್ತದ, ಯಾವಾಗ ಯಾರು ಆಗ್ತಾರೋ ಏನೋ. ನಿಂದು ಆಸೆ ಈಡೇರೋದೆಲ್ಲ ಈಡೇರ್ತದೋ ಯಾವನಿಗೆ ಗೊತ್ತು. ಅದಕ್ಕೆ ನಿನ್ಗೇನ್ ಶಿಕ್ಷೆ ವಿಧಿಸ್ತೀವಿ ಅದನ್ನ ಬಿಟ್ಬಿಡ್ತೀವಿ, ಮುಂದ್ ಮತ್ ನೋಡ ಮತ್ತೇಳ ಅವನಿಗೆ ರಿಲೀಸ್ ಮಾಡ್ಬಿಡ್ತ. ಹಂಗ ಇದು ಏನದ ಕೊನೆಯ ಆಸೆ ಅನುಭವಿಸೋದು ಏನದಲ್ಲ, ಅವನಿಗೇನ್ ಅನುಭವಿಸಿದ್ರು ಒಂದಿನ ಅವನಿಗೇನದ ಮರಣದಂಡನೆ ಇದ್ದೇ ಇದೆ. ಹಂಗೆ ಜೋಕು ಜಗ್ಗಿ ಬರ್ಲಕತ್ತವ ಈಗ ರಾಜಕಾರಣದ ಬಗ್ಗೆ ಏನೇನಾಗ್ತವ ಏನ. ಈಗ ದೃಢರಾಗದ ಅಭಾವವಿರುವುದರಿಂದ ವಿಷಯಾನಂದವು ಸ್ವರೂಪಾನಂದದೊಡನೆ ಅಭಿನ್ನವಾಗಿ ತೋರುವುದರಿಂದ ಮತ್ತು ಆತ್ಮಾನಂದದ ಪ್ರತಿಬಿಂಬಕ್ಕಿಂತಲೂ ಭಿನ್ನವಾಗಿರತಕ್ಕಂಥ ವಿಷಯದಲ್ಲಿ ಸರ್ವತ ಆನಂದವಿರುವುದಿಲ್ಲವೆಂಬ ಜ್ಞಾನವಿರುವುದರಿಂದ ಸ್ವರೂಪದ ಅನುಸಂಧಾನ ರೂಪ ಸಮಾಧಿ ಗುಣಕ್ಕೆ ಸಮತ್ವವಾಗಿರುವುದರಿಂದ ಈ ಪುರುಷನು ಶಿವನಿರುತ್ತಾನೆ ಎನ್ನುವಂತೆ ಇದು ಹೆಂಗದ ಅನ್ನೋದು ಹೇಳ್ತಾನ. ಇಲ್ಲಿ ಏನೇನ್ ಸಮಸ್ಯೆ ಅದಾವಂತಂದ್ರ ದೃಢ ಶುದ್ಧ ಬ್ರಹ್ಮಜ್ಞಾನ ಕೇಳಿ ಸದೃಢರಾಗಬೇಕು ಅನ್ನಂತ ಅದೇನು ನಿಮ್ಮ ಹತ್ರ ಸ್ಟ್ರಾಂಗ್ ಆಗಿ ನಾನು ಶುದ್ಧ ಬ್ರಹ್ಮ ಸ್ವರೂಪ ಆಗ್ಲೇಬೇಕಂತೇಳಿ ನಿಶ್ಚಯ ಜ್ಞಾನ ಅದೇನು? ದೃಢರಾಗುವ ಭಾವ ಆದೋ ಅಭಾವ ಆದೋ? ದೃಢರಾಗಬೇಕನ್ನೋದು ಭಾವ ಇರಬೇಕು. ಗಟ್ಟಿ ಆಗ್ಬೇಕ ಬೇಡ? ನೀವು ತಿಳ್ಕೊಂಡಂತ ಜ್ಞಾನ ಆಗೋದು ದೊಡ್ಡ ಮಾತಲ್ಲ. ಜ್ಞಾನದೊಳಗೆ ಉಳಿಬೇಕಲ್ಲ, ಜ್ಞಾನದೊಳಗೆ ನಿಲ್ಲಬೇಕಲ್ಲ, ಜ್ಞಾನಿ ಆಗ್ಬೇಕಲ್ಲ. ಅದಕ್ಕೇನದ ದೃಢರಾಗುವ ಅಭಾವ ಇದು ಸಮಸ್ಯೆ ಅದ. ದೃಢರಾಗ್ಬೇಕಂತೀರ ಇಲ್ಲ, ಗಟ್ಟಿ ಆಗ್ಬೇಕ ಶುದ್ಧ ಬ್ರಹ್ಮ ಅನ್ನೋದು ಗಟ್ಟಿ ಆಗ ಬರೇ ಹೇಳೋದಕ್ಕ ಕೇಳೋದಕ್ಕ ಅಷ್ಟ್ರ ಪೂರ್ತಿಕೆ ಆದ್ರೆ ನೀವೇ ಸತ ಶುದ್ಧ ಬ್ರಹ್ಮ ಆಗ್ಬೇಕಂತೀರ ಇಲ್ಲ. ಅದು ದೃಢ ಅದು ಹೆಂಗಿರ್ಬೇಕಂದ್ರೆ ನಾ ಕೇಳಿನಿ ಅಂತ ಹೇಳೋದಲ್ಲ, ನಿಮ್ ಒಳಗ ಅದು ದೃಢವಾಗಿ ಇರ್ಬೇಕು. ಯಾರೋ ಕೇಳ್ತಾರೆ ಯಾರೋ ಹೇಳ್ತಾರ ಅಂತಲ್ಲ, ಅದು ನಿಮ್ ಒಳಗ ಒರಿಜಿನಲ್ ಆಗಿ ನಿಮ್ಮದೇ ಅಭಿಪ್ರಾಯ ಇರಬೇಕು. ನಾನು ದೃಢವಾಗಿ ಶುದ್ಧ ಬ್ರಹ್ಮನೇ ಆಗ್ಬೇಕು ಅನ್ನೋದು ನಿಮ್ಮೊಳಗ ನಿಶ್ಚಯ ಜ್ಞಾನ ಆಗಬೇಕು. ಆ ನಿಶ್ಚಯ ಜ್ಞಾನದ ಅಭಾವ. ಮುಂದೇನದ ವಿಷಯಾನಂದವು ಸ್ವರೂಪಾನಂದದೊಡನೆ ಅಭಿನ್ನವಾಗಿ ತೋರುವುದರಿಂದ ಏನ್ ಸಮಸ್ಯೆ ಆಗ್ಲಕತ್ತದಂತಂದ್ರ ವಿಷಯದಿಂದಲೇ ನಮಗ ಸುಖ ಸಿಗ್ಲಕತ್ತದ ಅಂತೇಳಿ ಅಜ್ಞಾನ ಯಾಕೆ ಆಗ್ಲಕತ್ತದ? ಇದು ಅಜ್ಞಾನ ಯಾಕೆ ಆಗ್ಲಕತ್ತದ? ಅಜ್ಞಾನಿಯಾಗಿ ಯಾಕೆ ಉಳಿಲಕತ್ತೀವಿ ಅಂತಂದ್ರ ಒಂದನೇದು ಸದೃಢರಾಗಬೇಕು ಅನ್ನೋ ಭಾವ ಏನದ ಅಭಾವ ಆಗಿದ್ದಕ್ಕೆ ಅಜ್ಞಾನಿಯಾಗಿ ಉಳಿಲಕತ್ತೀವಿ. ಏನೆಲ್ಲ ಕೇಳಿ ಏನೆಲ್ಲ ಮಾಡಿ ಮೊದಲು ಹೆಂಗಿದ್ದೆವು ಹಂಗೆ ಆದ್ರೆ ಏನ್ ಮಾಡ್ಬೇಕು? ಹೆಂಗ್ರಿ ಇದು ಮೊದಲಾಗಿದ್ದಕ್ಕಿಂತ ಸ್ಟ್ರಾಂಗ್ ಆಗ್ಬೇಕ ಬೇಡ? ಏನ್ ತೋರಿಸ್ಲಕತ್ತಾರ? ಮೈಕ್ರೋ ಆರ್ಗ್ಯಾನಿಸಮ್ಸ್ ಮೈಕ್ರೋಸ್ಕೋಪ್ ಆಗಿ ತೋರಿಸ್ಲಕತ್ತಾರ ಇಲ್ಲಿ ಒಳಗೆ ಏನ್ ಸಮಸ್ಯೆ ಅದ ಅಂತ. ಬೇಕಾದಷ್ಟು ದುಡ್ಡದ ಶ್ರೀಮಂತಿಕೆ ಅದ, ದೊಡ್ಡ ದೊಡ್ಡ ಭಾರಿ 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 ಇವು ಎಲ್ಲ ಡ್ರೈ ಫ್ರೂಟ್ಸ್ ಇಂಥವ್ ಏನೇನೋ ತಂದು ಮೃಷ್ಟಾನ್ನ ಭೋಜನ ದಿನ ಮಾಡ್ಲಕತ್ತೀರಿ. ನೀವೆಲ್ಲ ಮೃಷ್ಟಾನ್ನ ಭೋಜನ ದಿನ ಮಾಡಿದ್ರು ಏನಾಗ್ಯದಪ್ಪ? ಕುಂದ್ರ ನಿಂತ್ರ ಕಾಲ್ ಅರಿಲಕತ್ತದ, ಬೆನ್ನು ನೋಯ್ಲಕತ್ತದ, ಸ್ವಂತ ತ್ರಾಸ ಆಗ್ಲಕತ್ತದ, ಜಾಸ್ತಿ ಕೆಲಸ ಮಾಡ್ಲಕ್ ಈ ಉತ್ಸಾಹ ಇಲ್ಲ, ಹಿಂಗಾಗ್ಬಿಟ್ಟದ. ತಿನ್ನೋದ್ ನೋಡಿದ್ರೆ ಬೇಕಾದಷ್ಟು ತಿಂತೀರಿ, ಆದ್ರ ಏನಾಗ್ಯದ? ಕೈ ಕಾಲ ಹರಿದವ, ಅಶಕ್ತದ. ಮತ್ತ ಅದು ತಿಂದದ ಶಕ್ತಿ ಎಕಡೆ ಹೋಯ್ತು? ಎಕಡೆ ಹೋಯ್ತು ಅಂದ್ರೆ ಹೊಟ್ಟೆಗ ಹುಳ ಅದಾವ. ಆ ಹುಳ ತಿಲ್ಲಕತ್ತಾವ ನೀವು ತಿಂದದ್ದೆಲ್ಲ ಪದಾರ್ಥ.
ನೀವು ವಿಸರ್ಜಿಸುವ ಮಲ ನೀವು ತಿಂದ ಪದಾರ್ಥದ ಮಲ ವಿಸರ್ಜನೆ ಅಲ್ಲ, ಆ ಹುಳಗಳು ತಿಂದು ವಿಸರ್ಜಿಸಿದ ಮಲ ನೀವು ವಿಸರ್ಜನೆ ಮಾಡ್ಲಕತ್ತೀರಿ. ನೀವು ತಿಂದ ಪದಾರ್ಥದ ಶಕ್ತಿ ನಿಮಗೆ ಹೋಗ್ತಾ ಇಲ್ಲದು, ಆ ಜೀವಿಗಳು ಒಳಗೆ ಕೂತು ತಿನ್ಲಕತ್ತಾವ. ತಿನ್ಲಕತ್ತದ ಹೊಟ್ಟೆ ಒಳಗಳು ನೀವು ಮುಂಡು ಗಟ್ಟಿ ಆಗ್ಬೇಕಂತ ನೀವು ತಿನ್ಲಕತ್ತೀರಿ ಬದುಕ್ಲಕ್ಕ. ಆದ್ರ ನೀವು ತಿಂದ ಪದಾರ್ಥಗಳ ಶಕ್ತಿ ನಿಮಗೆ ಹೋಗೋದು ಬಿಟ್ಟು ಅದ್ರ ಶಕ್ತಿ ಯಾವ ಹೊಟ್ಟೆ ಒಳಗಳಿಗೆ ಹೋಗ್ಲಕ್ಕ, ಆ ಹುಳಗಳು ಗಟ್ಟಿಮುಟ್ಟ ಹಾಲಕತ್ತಾವ. ಅವು ತಿಂದು ಅವು ವಿಸರ್ಜಿಸಿದ ಮಲವನ್ನ ನೀವು ವಿಸರ್ಜಿಸ್ಲಕತ್ತೀರ ಹೊರತು ನೀವು ತಿಂದು ನೀವು ಅದರ ಶಕ್ತಿಯನ್ನ ಪಡ್ಕೊಂಡು ಅದು ನಿಮ್ಮ ಮಲವಾಗಿ ಹೊರಗೆ ಬರ್ತಾ ಇಲ್ಲ. ನಿಮ್ಮ ಹೊಟ್ಟೆನ ಹುಳಗಳ ಮಲ ಅದು ಹೊರಗೆ ಬರೋದು. ಎಷ್ಟು ಸಮಸ್ಯೆ ಅದ ಇದು. ಏನೆಲ್ಲ ತಿಂದು ಅಶಕ್ತರಾಗಿ ಯಾಕೆ ಇರ್ತೀರಿ ಅಂತಂದ್ರೆ ಒಳಗಿರೋ ಹುಳಗಳು ನಿಮ್ಮ ಆಹಾರದ ಶಕ್ತಿಯನ್ನ ಪಡ್ಕೊಳಕತ್ತವ, ಅವು ಗಟ್ಟಿ ಆಗ್ಲಕತ್ತವ. ಒಂದನೇ ಹುಳ ಯಾವುದು? ಈಗ ಈ ಹುಳಗಳು ಹೊಡೆಯೋದು ಬಹಳ ಕಷ್ಟ. ಹುಲಿಯನ್ನು ಬೇಕಿದ್ದರೆ ಎದುರಿಗೆ ಬಂದಾಗ ಸೆಣಸಾಡಿ ಹೊಡೆಯಬಹುದು. ಆದರೆ ಒಂದು ಅಮೀಬಾ ಹೊಟ್ಟೆ ಒಳಗೊಂದು ಅಮೀಬಾ ಹೋಗ್ತು ನೀರಿನ ಮೂಲಕ, ಎದರ ಅಮೀಬಾ ಹೊಡಿಲಕ್ ಸಾಧ್ಯನೇ ಇಲ್ಲ. ಮೈಕ್ರೋಸ್ಕೋಪ್ನಾಗ 5,000 ಮೀಟರ್ ಜಗ್ಗಬೇಕಂತದ್ದು ಮಲ ವಿಸರ್ಜನೆ ಮಾಡಿದ್ದು. ಮೈಕ್ರೋಸ್ಕೋಪ್ನಾಗ 5,000 ಮೀಟರ್ನಷ್ಟು ಅದು ದೊಡ್ಡದು ಮಾಡಿ ನೋಡಿದ್ರೆ ಎಲ್ಲೋ ಒಂದು ಅಮೀಬಾ ಸಿಗ್ತದಂತ. ಅಂತ ಕೋಟಿಗಟ್ಟಲೆ ಅಮೀಬಾಗಳು ಹೊಟ್ಟೆಗಿರ್ತಾವಂತ. ಆ ಅಮೀಬಾಗಳು ಏನ್ ಮಾಡ್ತಾವ, ನಿಮಗೆ ಏನು ಮೈಕ್ರೋಸ್ಕೋಪ್ನಾಗ ಸಿಗಲ್ಲ, ಎದರಾಗೂ ಸಿಗಲ್ಲ. ಹೊಟ್ಟೆಗೆ ಸೇರ್ಕೊಂಡು ಅಂದ್ರೆ ನೀವು ತಿಂದ ಆಹಾರ ಎಲ್ಲ ಅವೇ ತಿಂತಿರ್ತಾವ. ಅದರಿಂದ ಉಂಟಾಗೋದು ಮಲ ಜೀವಾದಂಗಾಗ್ಯದ್ರಿ, ತಿಂಗಳ ಬಂದಂಗೆ ಬರ್ತದ, ಜಿಗಿಡು ಬರ್ತದ. ಅದು ಎದರದು ಅಂದ್ರೆ ನಿಮ್ಮ ಮಲ ಅಲ್ಲ, ಅದು ಅಮೀಬಾದ ಮಲ. ಅವು ತಿಂದು ಹೊಲಸು ಮಾಡಿ ಬಿಟ್ಟದ್ದು ನಾವು ವಿಸರ್ಜನೆ ಮಾಡಕ್ ಹೋಗ್ತೀವಲ್ಲ, ಇದು ಅಮೋಬಯಸಿಸ್ ಅಂತಾರದು. ಜೀವ ರಕ್ತ ಏನೆಲ್ಲ ಬರ್ತಿರ್ತದ ಮಲದೊಳಗೆ. ಹಂಗ ಇಲ್ಲಿ ಹೊಟ್ಟೆ ಅದು ಆರೋಗ್ಯಕ್ಕೆ ಸಂಬಂಧಪಟ್ಟಂತದ್ದು ಏನಿಲ್ಲ. ಫ್ಲಾಜಿಲ್ FLA ಜೀವ L 400 mg ಅಂತ ಒಂದು ಗುಳಿಗೆ ಇರ್ತದ. ಅದು 12 ರೂಪಾಯಿ ಇಲ್ಲ 25 ರೂಪಾಯಿ ಕೊಟ್ರೆ ಸಿಗ್ತಾವ. 200 mg 12 ಗ್ರಾಮ್ 12 ರೂಪಾಯಿ ಇರ್ತದೆ. 400 mg 25-26 ರೂಪಾಯಿ ಇರ್ತದೆ. ತಗೋಬೇಕು. ಬೆಳಿಗ್ಗೆ ಒಂದು ಸಾಯಂಕಾಲ ಒಂದು, ಬೆಳಿಗ್ಗೆ ಒಂದು ಸಾಯಂಕಾಲ ಒಂದು ಹಾಕೊಂಡ್ಬಿಟ್ರೆ 25 ರೂಪಾಯಿದ ಹೊಟ್ಟೆಗೆ ಏನಾರ ಹುಳ ಇದ್ದು ಅಂದ್ರೆ ಎಲ್ಲ ಹೋಗ್ಬಿಡ್ತಾವ. ಮತ್ತೆ ನಿಮ್ ಕೈ ಕಾಲ ಹುಳ ಸಾಕ್ತು, ಅದು ಹುಳ ಹೊರಗೆ ಹೋಗ್ಬಿಟ್ಟು ಅಂತಂದ್ರೆ ಏನಾಗ್ತದೆ, ನೀವು ತಿಂದನ್ನ ನಿಮ್ಮ ಮೈಗತ್ತು ನೀವು ಗಟ್ಟಿಬಿಟ್ಟಾಗ್ತದೆ. ನೀವು ದುಡಿದು ನೀವು ಗಳಿಸಿದ ಅನ್ನ ಯಾರು ತಿನ್ನಕತ್ತಾರ, ನಿಮ್ಮ ಹೊಟ್ಟೆ ಹುಳಗಳು ತಿನ್ನತ್ತ. ಅದಕ್ಕೆ ನೀವು ಅಶಕ್ತರಾಗಿ ಕೈಕಾಲ ಇರ್ತದೆ. ಕೈಕಾಲ ಅರಿಬೇಕು. ಡಾಕ್ಟರ್ ಬಲ್ಲಿ ಹೋರಿ, MD ಡಾಕ್ಟರ್ ಬಲ್ಲಿ. ನೀವು ವೀಕ್ನೆಸ್ ಬಂದದ, ನ್ಯೂರೋಬಿಯಾನ್ ಇಂಜೆಕ್ಷನ್ ಕೊಡ್ತಾನ. ಹೊಟ್ಟೆ ಕಡೆ ನೋಡಂಗೆ ಇಲ್ಲ. ವೀಕ್ನೆಸ್ ಬಂದದ, ಆಯ್ತು ನ್ಯೂರೋಬಿಯಾನ್ ಒಂದು ಇಂಜೆಕ್ಷನ್, ನರಕ್ಕೆ ಶಕ್ತಿ ಕೊಡ್ತದ, ಒಂದು ಇಂಜೆಕ್ಷನ್ ಕೊಡ್ತದ. ಅಲ್ಲಿ ಆಗಿದ್ದೇ ಬೇರೆ, ಇಲ್ಲಿ ಮಾಡೋ ಟ್ರೀಟ್ಮೆಂಟೇ ಬೇರೆ. ತಿಳ್ಕೋಬೇಕು, ಎಲ್ಲ ತಿಳ್ಕೋಬೇಕು. ಎದಕ್ಕೆ ಹಿಂಗ ಆಗ್ಲಕತ್ತದ, ನಿಮ್ಮ ಆರೋಗ್ಯಕ್ಕೆ ನೀವ್ಕಿಂತ ದೊಡ್ಡ ಡಾಕ್ಟರ್ಗಳು ಯಾರು ಇಲ್ಲ. ಅದಕ್ಕೆ ಇಲ್ಲಿ ಒಂದು ದೊಡ್ಡ ವೈರಸ್ ಯಾವ್ದದಪ್ಪ ಅಂತಂದ್ರೆ ದೃಢರಾಗಬೇಕು ಅನ್ನೋಂಥದ್ದು ಭಾವ ಇಲ್ಲ. ಸಂಸಾರ ದೃಢ ಆಗ್ಬೇಕು, ಮಕ್ಕಳು ಮದುವೆ ಆಗ್ಬೇಕು, ಮಕ್ಕಳು ಶಾಲಿ ಕಲಿಬೇಕು, ಮಕ್ಕಳು ದೊಡ್ಡ ನೌಕರಿ ಹೋಗ್ಬೇಕು, ಮಕ್ಕಳೆಲ್ಲ ಏನೆಲ್ಲ ಆಗಿ ದೊಡ್ಡ ಸ್ಟಾರ್ಗಳಾಗಬೇಕು. ನಾವು ಸುಡುಗಾಡಬೇಕು. ಯಾವ್ದಾರ ಒಂದು ಆಶ್ರಮದಾಗ ಬಿದ್ದು ಸಾಯ್ಬೇಕು. ಯಾರು ಹೇಳೋರು ಕೇಳೋರು ಇರ್ಲಾರ್ದಂಗಾಗಿ, ದಿಕ್ಕಿರ್ಲಾರ್ದ್ರ ಹಂಗಾಗಿ ಸಾಯ್ಬೇಕು. ಅವ್ರಲಿಂದ ನಮ್ಗೆ ಏನು ಆಗ್ಬೇಕಾಗಿಲ್ರಿ. ಅವ್ರು ಮುಂದಾದ್ರೆ ಸಾಕು, ಅವ್ರು ದೊಡ್ಡವ್ರಾದ್ರೆ ಸಾಕು, ಅವ್ರು ಚಂದ ಆದ್ರೆ ಸಾಕು. ನಮ್ಗೇನು ಅವ್ರಲಿಂದ ಏನು ಆಗ್ಬೇಕಾಗಿಲ್ಲ ಅಂತ ಹೇಳಿ ಬೆಳೆಸೋದು. ಆಮೇಲೆ ಕೈ ಕಾಲು ಮೆತ್ತಗಾದ ಎಲ್ಲೆದಿರೋ ಬರ್ರಿ ಅಂದಾಗ ನಮ್ ಕೆಲಸನೇ ನಮಗೆ ಹಚ್ಚಾರ. ಈಗ ಯಾವ ಮುದುಕರಿ ಕಾಟ ಅಂತೇಳಿ ಅವ್ರು ಏನ್ ಮಾಡ್ತಾರ, ಬಿಸಾಕಿ ಬಿಡ್ತಾರ. ಅವಾಗ ಊರ್ ಮಂದಿ ಮುಂದೆ ಹೊಯ್ಕೋತ ಅಡ್ಯಾಡ. ನಿಮ್ಮನ್ನ ನೀವು ಗಟ್ಟಿಯಾಗಿ ತೊಳೆದ್ ಬಿಟ್ಟು ಇನ್ನೊಬ್ಬರಿಗೆ ಗಟ್ಟಿ ಮಾಡ್ಲಕ್ ಹೋದ್ರೆ ಇನ್ನೊಬ್ರು ಗಟ್ಟಿ ಆಗ್ತಾರ. ಗಟ್ಟಿ ಆದ್ಮೇಲೆ ನೀವು ಅಶಕ್ತದಾಗ ಯಾಕೆ ಬರ್ತಾರ ಅವರು? ಅದಕ್ಕ ನಾವು ದೃಢರಾಗಿರ್ಬೇಕು, ನಾವು ದೃಢ ಆಗ್ಬೇಕನ್ನಂಥದ್ದು, ನಾವು ಗಟ್ಟಿಮುಟ್ಟಾಗಿರ್ಬೇಕು ಅನ್ನೋಂಥದ್ದು ನಮ್ಮೊಳಗೆ ನಿರ್ಣಯ ಇಲ್ಲ. ನಾವು ಹಾಳಾದ್ರೆ ಆಗಲಕ್ಕ, ಇನ್ನೊಬ್ರು ಉದ್ಧಾರ ಆಗ್ಲಕ್ಕ ಏನ್ ಮಾಡ್ತೀವಲ್ಲ, ಅದರ ಪರಿಣಾಮನೇ ಇವತ್ತು ಎಲ್ಲರೂ ಅನುಭವಿಸೋದು. ಮನೆಗಳೊಳಗೆ ವೃದ್ಧಾಶ್ರಮಗಳಾಗಿ ಬಿಟ್ಟಾವ. ಎಲ್ಲರ ಮನೆಗಳದಾಗ ಮುದುಕರಂಗೆ ಕೂತಾರೆ. ಅವ್ರಿಗೆ ಯಾರು ಹೇಳೋರಿಲ್ಲ, ಕೇಳೋರಿಲ್ಲ. ಹಂಗಾಗಿ ಈ ಮನೆಗಳು ಎಲ್ಲರೂ ಹೋಗ್ಬಿಟ್ರು ದೊಡ್ಡ ದೊಡ್ಡ ದೇಶಗಳಿಗೆ, ದೊಡ್ಡ ದೊಡ್ಡ ಊರುಗಳಿಗೆ.
ಇದು ಒಂದನೇ ವೈರಸ್ಸು. ನೀವು ಕೆಟ್ಟಿರ್ಬೇಕು, ನೀವು ಚೆನ್ನಾಗಿರ್ಬೇಕು, ನೀವು ಬ್ರಹ್ಮ ಆಗ್ಬೇಕು, ನೀವು ಶುದ್ಧ ಬ್ರಹ್ಮ ಆಗ್ಬೇಕು, ಇದೇ ಜನ್ಮದಾಗ ಆಗ್ಬೇಕು, ಆದಷ್ಟು ಫಾಸ್ಟ್ ಆಗಿ ಆಗ್ಬೇಕು. ಅದು ಬಿಟ್ಟು ಉಳಿದೆಲ್ಲ ಮಾಡಿ ಅನುಕೂಲ ಸಿಕ್ಕಾಗ ಇದು ಮಾಡ್ತೀನಿ, ಇಲ್ಲ ಅಂದ್ರೆ ಅಲ್ಲ. ಇದು ಒಂದನೇ ವೈರಸ್. ಎರಡನೇ ವೈರಸ್ ಏನದ? ವಿಷಯಾನಂದ ಸ್ವರೂಪ. ವಿಷಯಾನಂದವು ಸ್ವರೂಪಾನಂದದೊಡನೆ ಅಭಿನ್ನವಾಗಿ ತೋರ್ಸಕತ್ತದ. ವಿಷಯ ಸೂಚನೆ ಏನಾಗತ್ತದ? ನಮ್ಗ ವಿಷಯದಿಂದಲೇ ಸಿಗ್ಲಕತ್ತದ ಅಂತ ತಿಳ್ಕೊಂಡು ವಿಷಯದ ಬೆನ್ನತ್ತಿ ಹೋಗ್ಲಕತ್ತೀವಿ. ನಮ್ಗ ಸಿಗೋದು ನಮ್ಮ ಸ್ವರೂಪದ ಆನಂದವೇ. ಹೀಗಾಗಿ ಸ್ವರೂಪದ ಆನಂದದಲ್ಲಿ ನಾವು ಹೆಚ್ಚು ಮಹತ್ವ ಕೊಟ್ಟು ಆ ವಿಷಯಾನಂದ ಅದೇನಿದ್ರು ನನ್ನ ಸ್ವರೂಪದ ಆನಂದನೇ ಆದ ಅನ್ನೋದು ಜ್ಞಾನ ದೃಢ ಆಗಿಲ್ಲ. ಅದಕ್ಕೆ ವಿಷಯ ಭೋಗಕ್ಕಾಗಿ ಬಡದಾಡ್ತೀವಿ. ಮೂರನೇದ್ದೇನದ? ಆತ್ಮಾನಂದದ ಪ್ರತಿಬಿಂಬಕ್ಕಿಂತಲೂ ಭಿನ್ನವಾಗಿರತಕ್ಕಂಥ ವಿಷಯದಲ್ಲಿ ಸರ್ವತ ಆನಂದವಾಗಿರುವುದಿಲ್ಲ ಎಂಬ ಜ್ಞಾನವಿರುವುದರಿಂದ ಸ್ವರೂಪದ ಅನುಸಂಧಾನ ರೂಪ ಸಮಾಧಿ ಏನಾಗ್ಯದ? ವಿಷಯದೊಳಗಿರುವಂತ ಪ್ರತಿಬಿಂಬ ಆನಂದಕ್ಕಿಂತ ದೊಡ್ಡ ಆನಂದ ಮತ್ತೊಂದು ಎಲ್ಲಿ ಇಲ್ಲ ಅನ್ನೋಂಥ ಒಂದು ಬಂದ್ಬಿಟ್ಟ. ಅಲ್ಲಮ್ಮ ಪ್ರಭುದೇವರು ಏನ್ ಹೇಳ್ತಾರ? ವೈರಸ್ ಇವೆಲ್ಲ ಎಂತ ವೈರಸ್ಗಳು? ಸಂಸಾರದೊಳಗ ಸಾಸಿವೆಯಷ್ಟು ಸುಖಕ್ಕೆ ಸಾಗರದಷ್ಟು ದುಃಖ ನೋಡ ಅಂತಂದ್ಮಾಗ ಇದನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಅದನ್ನ ಕೂತು ಪ್ರವಚನ ಹೇಳಿದ್ರು. ಇದೆಲ್ಲ ಹೇಳಿದ್ಮೇಲೂ ಮತ್ತೇನ್ ಅರ್ಥ ಆಯ್ತಪ್ಪ ಅಂತಂದ್ರ ಅವ್ನು ಹೇಳಿದ್ನಂತ ಮುಂದೆ ಕೂತವ, ಆ ಸಾಸಿವೆಯಷ್ಟು ದುಃಖದ ಮುಂದ ಸಾಗರದ ದುಃಖ ಏನು ಅನ್ಸಂಗಿಲ್ರಿ, ಅಂತ ಪರ್ಯಂತ ತ್ರಾಸ ಆಗಂಗಿಲ್ಲ. ಸಂಸಾರದೊಳಗೆ ಏನು ಸಾಸಿವೆಯಷ್ಟು ದುಃಖ ಏನು ಅನುಭವಿಸ್ತೇವಲ್ಲ ಅದೇ ಗ್ರೇಟ್ ಅನ್ನಿಸ್ತದ. ಸಾಗರದಷ್ಟು ದುಃಖ ಇದ್ರು ಸಹಿತ ಅದೇ ನಮ್ಗೆ ಅರ್ಥ ಬಾಧೆ ಏನ್ ಕೊಡಂಗಿಲ್ಲ ಅನ್ನಂತ. ಇದು ವೇದ ಸಮ್ಮತನ, ವೇದ ವಿರುದ್ಧನ? ಇದು ವಿರುದ್ಧ, ವೇದ ವಿರುದ್ಧ. ಇದು ಈ ರೀತಿ ವಿಚಾರ ಮಾಡೋದು ವೇದ ವಿರುದ್ಧ. ಇದು ಶ್ರುತಿ ಸಮ್ಮತ ಅಲ್ಲ. ಇದು ಶ್ರುತಿ ವಿರೋಧವಾಗಿ ಈ ರೀತಿಯಾದಂತ ಅಭಿಪ್ರಾಯಗಳು ಇರೋದ್ರಿಂದ ಏನಾಗಲಿಕ್ಕತ್ತದ? ಪುರುಷ ಶಿವನಿರುವಂತೆ, ಶಿವನ ಅಲ್ಲ ಶಿವನಿರುವಂತೆ ಆಗ್ಯಾನಿವ. ಏನಾಗ್ಯಾನ? ಶುದ್ಧ ಬ್ರಹ್ಮನಂತೆ ಆಗ್ಯಾನ. ಶುದ್ಧ ಬ್ರಹ್ಮ ಆಗಿಲ್ಲ. ಹೆಂಗನ? ಶುದ್ಧ ಬ್ರಹ್ಮನಂತೆ ಆಗ್ಲಕತ್ತಾನ. ಬಹಳ ಆದ್ರೆ ಶುದ್ಧ ಬ್ರಹ್ಮನಂತೆ ಆಗ್ಲಕತ್ತಾನ. ಶುದ್ಧ ಬ್ರಹ್ಮ ಆಗ್ತಾ ಇಲ್ಲ. ಅಜ್ಞಾನಿಯಾಗಿ ಯಾಕೆ ಉಳಿಲಕತ್ತೀವಿ ಅಂತಂದ್ರ ಜ್ಞಾನಿಯಾಗಿ ಯಾವುದನ್ನ ಹಿಡಿಬೇಕು ಅದನ್ನ ಸರಿಯಾಗಿ ಹಿಡಿತಾ ಇಲ್ಲ, ಯಾವುದನ್ನು ಬಿಡಬೇಕು ಅದನ್ನು ಸರಿಯಾಗಿ ಬಿಡ್ತಾ ಇಲ್ಲ. ಬಿಡ ಮನಸ್ಸು ಇಲ್ಲ, ಹಿಡಿಯ ಮನಸ್ಸು ಇಲ್ಲ. ಸುಮ್ಮನೆ ಕೇಳ ನಾಟಕ ಮಾಡಿ ಪುಸ್ತಕಗಳನ್ನ ಓದಿ ಪೇಜ್ ತಿರುಗಿ ಹಾಕಿ ಮುಗಿಸಿ ಏನಾಗ್ಲಕತ್ತೀವಿ? ಬ್ರಹ್ಮಜ್ಞಾನಿಗಳಾಗುತ್ತಿಲ್ಲ, ಬ್ರಹ್ಮಜ್ಞಾನಿಯಂತೆ ಅಂಥವ್ರಾಗ್ಲಕತ್ತೀವಿ ನಾವು. ಪಾತ್ರಧಾರಿಗಳಾಗ್ಲಕತ್ತೀವಿ ನಾವು. ಅದು ಸಮಸ್ಯೆ ಆಗ್ಯದ ಈಗ. ಅದಕ್ಕ ದೃಷ್ಟಾಂತ ಒಂದರ ವಿವರಣೆ ಏನದು? ಎಂತ ದೃಷ್ಟಾಂತ? ಇವೆಲ್ಲ ನೋಡ್ರಿ, ಅಜ್ಞಾನಿಯಾಗಿ ಯಾಕೆ ಉಳಿಲಕತ್ತೀವಿ ಅನ್ನೋದು ವೈರಸ್ ಗೊತ್ತಾಯ್ತಾ? ತಿಳಿದು ತಿಳಿದು ಕಳ್ಳನ ಸಂಘ ಮಾಡುವುದು. ಇವೊಂದು 4 ವೈರಸ್ಗಳು ಕೊಟ್ಟಾರ. ಇವು ಬಹಳ ಇಂಪಾರ್ಟೆಂಟ್. ದೃಢರಾಗಬೇಕೆನ್ನುವ ಒಂದು ದೃಢ ನಿಶ್ಚಯ, ಶುದ್ಧ ಬ್ರಹ್ಮ ದೃಢವಾಗಬೇಕನ್ನ ದೃಢ ನಿಶ್ಚಯದ ಅಭಾವ. ವಿಷಯಾನಂದ ಏನಾಗ್ಯದ? ಸ್ವರೂಪಾನಂದಕ್ಕಿಂತ ಭಿನ್ನವಾಗಿ ತೋರುವುದರಿಂದ ಅದರ ಜೊತೆಗೆ ಇದ್ದು ಅದು ಬೇರೆ ಸ್ಪೆಷಲ್ ಅನಿಸ್ಲಕತ್ತದ. ಮತ್ತ ಆತ್ಮದ ಪ್ರತಿಬಿಂಬಕ್ಕಿಂತ ಭಿನ್ನವಾದ ವಿಷಯದಲ್ಲಿ ಸರ್ವತ ಆನಂದ ಇರುವುದಿಲ್ಲ. ಬೇರೆದ್ರೆ ಎಲ್ಲಿ ಆನಂದ ಇಲ್ಲ. ಈ ಪ್ರತಿಬಿಂಬದ ಸುಖ ಅನುಭವಿಸ್ತೀವಿ, ಅದೇ ಆನಂದ ದೊಡ್ಡ ಆನಂದ ಅಂತೇಳಿ ಅದನ್ನೇ ಸಂಸಾರದ ಕಡೆ ದೊಡ್ಡದು ಮಾಡ್ಕೊಳ್ಳೋಣ. ಬಿಂಬಾನಂದದ ಬಗ್ಗೆ ಒಂದು ಪರಿಕಲ್ಪನೆ ಇಲ್ಲ, ಇದ್ರೂ ಸಹಿತ ಅದನ್ನು ಮಾಡ್ಲಿಕ್ಕೆ ತಯಾರಿಲ್ಲ. ಸ್ವರೂಪದ ಅನುಸಂಧಾನ ರೂಪ ಸಮಾಧಿಯ ಗುಣಕ್ಕೆ ಏನಾಗ್ಯದ? ಸ್ವರೂಪದ ಅನುಸಂಧಾನ ರೂಪ ಸಮಾಧಿಯ ಗುಣಕ್ಕೆ ಸಮತ್ವವಾಗಿರುವುದರಿಂದ ಏನಾಗ್ಯನ? ಇವ ಹೊರಗ ಸ್ವರೂಪಾನಂದ ಅವಾಗ ಅನುಭವಿಸಿ ಏನಾಗ್ಯನ?
ಒಂದ್ ಸ್ವಲ್ಪ ಅದಕ್ಕೆ ಸಮ ಆಗ್ಯಾನ, ಆದ್ರೆ ಅದೇ ಆಗ್ತಾ ಇಲ್ಲ. ಸಿಂಹಕ್ಕೆ ಸಮ ಆಗ್ಯಾನ, ಅದೇ ಆಗ್ತಾ ಇಲ್ಲ, ಸಿಂಹನೇ ಆಗ್ತಾ ಇಲ್ಲ. ಹೀಗಾಗಿ ಸಿಂಹದಂತೆ ಆಗ್ಲಕತ್ತಾನ, ಸಿಂಹ ಆಗ್ತಾ ಇಲ್ಲ. ನೀವು ಸಮಸ್ಯೆ ಇದು ಈ ರೀತಿ ಅದ. ಸಮಾಧಿಗೆ ಹೋಲಕತ್ತೀರಿ, ಮತ್ತೊಳಗೆ ಲೌಕಿಕಕ್ಕೆ ಹೋಗ್ತೀರಿ, ಸಮಾಧಿಗೆ ಹೋಲಕತ್ತೀರಿ, ಮತ್ತೆ ಲೌಕಿಕಕ್ಕೆ ಹೋಗ್ಲಿ. ಸಮಾಧಿ ಒಳಗಿದ್ದಾಗ ನೀವು ಬ್ರಹ್ಮ ಸ್ವರೂಪರಾಗಿರಿ, ಏನಾಗತ್ತದ ಬ್ರಹ್ಮ ಸ್ವರೂಪರಾಗಿ ಮತ್ತೆ ಮತ್ತೆ ಲೌಕಿಕದೊಳಗೆ ಹೋಗಿ ಈ ಬ್ರಹ್ಮದ ಬಾಣವನ್ನ ಮರೆತು ಕೇವಲ ಏನ್ ಮಾಡ್ಲಕತ್ತೀವಿ, ಲೌಕಿಕ ಜೀವನದಲ್ಲೇ ಮುಳುಗ್ಲಕತ್ತೀವಲ್ಲ. ಹೀಗಾಗಿ ಏನಾಗ್ಯದ, ಬ್ರಹ್ಮ ಸ್ವರೂಪರಂತೆ ಆಗ್ಲಕತ್ತೀವಿ ಹೊರತು ಬ್ರಹ್ಮ ಸ್ವರೂಪರಾಗ್ತಾ ಇಲ್ಲ. ಯಾಕೆಂದು ಬೀಳಕತ್ತೀವಿ ಅನ್ನೋದಕ್ಕೆ ಕೆಲವೊಂದು ವೀಕ್ನೆಸ್ಗಳು ತೋರ್ತಾರೆ. ಈಗ ದೃಷ್ಟಾಂತ ಒಂದು ಏನದ, ತಿಳಿದು ಕಳ್ಳನ ಸಂಘ ಮಾಡಿದಂತೆ. ಕಳ್ಳ ಎನ್ನುವುದು ಎಲ್ಲರಿಗೂ ಗೊತ್ತಿದೆ, ಕಳ್ಳನದು ಎಲ್ಲರಿಗೂ ಗೊತ್ತು. ಎಲ್ಲಿ ಹೋದರೂ ಒಂದು ಏನಾದರೂ ಹೊತ್ತುಕೊಂಡು ಹೋಗುವ ಪಕ್ಕ ಕಳ್ಳ ಇದ್ದಾನೆ. ಆತ ನಿಮ್ಮ ಮನೆಗೆ ಬಂದಿದ್ದಾನೆ, ಅವನಿಗೆ ಬರಬೇಡ ಅನ್ನಲಿಕ್ಕೆ ಬರಂಗಿಲ್ಲ. ಅವನ ಜೊತೆಗೆ ಕುಳಿತು ಮಾತನಾಡುತ್ತಿರುವಿರಿ, ಉಪಚಾರ ಮಾಡುತ್ತಿರುವಿರಿ. ಪರಂತು ನಿಮ್ಮ ಲಕ್ಷ್ಯ ಎಲ್ಲಿರ್ತದ, ಆತ ಎಲ್ಲಿ ಏನಾದರೂ ಕಳವು ಮಾಡಿ ಗೀಡ್ಯಾನು ಅಂತ ಎಚ್ಚರವಿರುತ್ತೀರಿ. ಅದೇ ರೀತಿ ಸಂಸಾರ ಸಂಘ ಅಂದ್ರೆ ಕಳ್ಳನ ಸಂಘವಿದ್ದಂತೆ. ಅದೇ ರೀತಿ ತತ್ವಜ್ಞಾನಿಯಾದವನು ತನ್ನ ಚಿತ್ತವನ್ನ ಬ್ರಹ್ಮದಲ್ಲಿ ಇಟ್ಟು ಹೊನ್ನು ಹೆಣ್ಣು ಮಣ್ಣು ಅಧಿಕಾರ ಪ್ರಚಾರಾದಿ ಲೌಕಿಕ ವಸ್ತುಗಳನ್ನ ಇವು ಎಲ್ಲಿ ನಮ್ಮ ಚಿತ್ತವನ್ನು ಅಪಹರಿಸುತ್ತವೆಯೋ, ಎಲ್ಲಿ ನಮ್ಮ ಚಿತ್ತವ ಬ್ಯಾಲೆನ್ಸ್ ಕಳಿತವೋ ಅನ್ನೋ ಎಚ್ಚರಿಕೆಯಲ್ಲಿ ಜ್ಞಾನಿಯು ಅವುಗಳೊಡನೆ ವ್ಯವಹರಿಸುತ್ತಿರುತ್ತಾನೆ, ಹುಷಾರಾಗಿ ವ್ಯವಹರಿಸ್ತಾನೆ. ನಿಮ್ಮ ಚಿತ್ತ ಬ್ರಹ್ಮನಲ್ಲಿರ್ಬೇಕೋ ಏನು ಈ ಲೌಕಿಕದಲ್ಲಿರ್ಬೇಕು? ಪರಮಾನಂದ ಪ್ರಾಪ್ತಿ ಹೊಂದಬೇಕಾದ್ರೆ ಬ್ರಹ್ಮ ಸ್ವರೂಪದಲ್ಲಿರ್ಬೇಕು. ಎಲ್ಲಿ ನಮ್ಮ ಬ್ರಹ್ಮ ಸ್ವರೂಪದಲ್ಲಿ ಇರಬೇಕಾದಂತ ಚಿತ್ತವನ್ನ ಈ ಲೌಕಿಕ ವಿಷಯಗಳು ಎಂಬ ಕಳ್ಳರು ಎಲ್ಲಿ ಅಪಹರಿಸಿ ನನ್ನ ಚಿತ್ತವನ್ನ ತಮ್ಮ ಕಡೆ ತೆಕ್ಕೊಂಡು ಹೋಗ್ತಾರೋ ಅಂತೇಳಿ ಹುಷಾರಾಗಿರ್ಬೇಕಂತ. ಕಳ್ಳ ಎಲ್ಲಾ ಕಡೆ ಕಳ್ತನ ಮಾಡಿ ಅವ ಫೇಮಸ್ ಕಳ್ಳನ, ಅವ ನಿಮ್ ಮನಿಗ್ ಬಂದಾನ, ನೀ ಕಳ್ಳದಿ ಹೋಗಂತ ಅನ್ಲಕ್ ಬರಂಗಿಲ್ಲ. ಬಾರಪ್ಪ ಕೂಡು ಅನ್ಬೇಕಾಗ್ತದ, ಚಾ ಕೊಡ್ಬೇಕಾಗ್ತದ, ಏನೆಲ್ಲ ಮಾಡ್ಬೇಕಾಗ್ತದ. ಆದ್ರೂ ನಿಮ್ ಲಕ್ಷ್ಯ ಹೆಂಗಿರ್ತದ, ಅವ ಏನಾರ ಸಾಮಾನ್ಯ ಎತ್ಕೊಂಡು ಹೋಗ್ತಾನೇನೋ ಅನ್ನೋದ್ರ ಕಡೆ ಲಕ್ಷ್ಯ ಇರ್ಬೇಕು. ಆಗ ಎಲ್ಲಿ ನನ್ನ ಚಿತ್ತ ಈ ಲೌಕಿಕ ವಿಷಯಗಳಲ್ಲಿ ಮುಳುಗಿ ಆ ಬ್ರಹ್ಮಾನಂದದ ಬಾಣ, ಬ್ರಹ್ಮದ ಬಾಣ ಕಳ್ಕೋತದೋ, ಡಿಸ್ಕನೆಕ್ಟ್ ಆಗ್ತದೋ ಅನ್ನಂಗ ಅನ್ನಿಸ್ಬೇಕು, ಹುಷಾರಿರ್ಬೇಕು. ಅರ್ಥ ಆಯ್ತಾ? ಇದು ಕಳ್ಳನ ಸಂಘ, ಸಂಸಾರ ಸಂಘ ಅಂದ್ರೆ ಹೆಂಗ್ ಮಾಡ್ಬೇಕಂತ. ಸಂಸಾರ ಸಂಘ ಹೆಂಗ್ ಮಾಡ್ಬೇಕಂತ ಗೊತ್ತಾಯ್ತಾ? ಭೂಮಿ ನಿನ್ನದಲ್ಲ, ಹೇಮ ನಿನ್ನದಲ್ಲ, ಕಾಮಿನಿ ನಿನ್ನವಳಲ್ಲ, ಅದು ಜಗಕ್ಕೆ ಇಕ್ಕಿದ ವಿಧಿ. ನಿನ್ನದೆಂಬುವುದು ನಿನ್ನೊಳಗಿರುವ ಜ್ಞಾನರತ್ನ. ಅದನ್ನು ನೀನು ಅಲಂಕರಿಸಿದೆಯಾದಡೆ ನಿನ್ನಿಂದ ಸಿರುವಂತರಿಲ್ಲ ಕಾಣ. ನಮ್ಮ ಗುಹೇಶ್ವರ ಲಿಂಗದಲ್ಲಿ 1000 ಸಾರಿ ವಚನ ಕೇಳಿರ್ತೀನಿ. ಆದರೂ ಜ್ಞಾನಿಯಾದವನು ಭೂಮಿಯನ್ನು ಖರೀದಿಸುತ್ತಾನೆ, ಮರಡಿಯನ್ನು ಕಟ್ಟಿಸುತ್ತಾನೆ, ಹೆಂಡತಿ ಮಕ್ಕಳ ಸಂಸಾರವನ್ನು ಮಾಡುತ್ತಾನೆ, ಬಂಗಾರ ಬೆಳ್ಳಿ ಖರೀದಿಸುತ್ತಾನೆ, ಅಧಿಕಾರ ಪ್ರಚಾರಗಳನ್ನು ಹೊಂದುತ್ತಾನೆ. ಆದರೆ ಇವೆಲ್ಲ ಕಳ್ಳ ವಸ್ತುಗಳೆಂದು ತಿಳಿದು ಹುಷಾರಾಗಿ ವ್ಯವಹಾರ ಮಾಡುತ್ತಾನೆ. ಇವೆಲ್ಲ ಕಳ್ಳ ವಸ್ತುಗಳು. ಏನಾಗ್ತದ, ನಾವು ಬದುಕಿರೋದ್ರಾಗೆ ಇವು ಕೈ ಬಿಟ್ಟು ಹೋಗ್ಬೋದು, ಮತ್ತೆ ಜೀವವಾದ ಮೇಲಂತೂ ಇವು ನಾವು ಕೈ ಬಿಟ್ಟೆ ಹೋಗ್ತಾವೆ. ಇವೇನಿರಂಗಿಲ್ಲ, ನಮ್ ಸಂಗಟ ಬರವಲ್ಲ ಏನಲ್ಲ. ಅದಕ್ಕೆ ಅಜ್ಞಾನಿಯಾದವನು ಏನ್ ಮಾಡ್ತಾನ, ಅವುಗಳನ್ನೇ ಅತ್ಯಂತ ಪ್ರಾಮಾಣಿಕ ವಸ್ತುಗಳು ಎಂದು ನಂಬಿ ವ್ಯವಹಾರ ಮಾಡಿ ಕಳ್ಳತನ ಮೋಸವಾದಾಗ ದುಃಖವೇ ದುಃಖ. ಮತ್ತು ಅವುಗಳಿಂದ ಉಂಟಾಗುವ ಆನಂದ
ತನ್ನ ಆತ್ಮದ ಪ್ರತಿಬಿಂಬವೇ ಎಂಬುದು ಗೊತ್ತಿಲ್ಲದವನಾಗಿರುತ್ತಾನೆ. ವಿಷಯದಲ್ಲಿ ದೋಷ ದೃಷ್ಟಿ ರೂಪ ವಿವೇಕದ ಜಾಗೃತಿಯಿಂದ ಮತ್ತು ಮಿಥ್ಯತ್ವದ ಬುದ್ಧಿ ರೂಪ ದೃಢ ವೈರಾಗ್ಯವಿರುವುದರಿಂದ, ಅಂದರೆ ಜ್ಞಾನಿಗೆ ವಿಷಯದಲ್ಲಿ ದೋಷ ದೃಷ್ಟಿ ಇದೆ, ಅಜ್ಞಾನಿಗೆ ವಿಷಯದಲ್ಲಿ ದೋಷ ದೃಷ್ಟಿ ಇಲ್ಲ. ಇವು ಅನಿತ್ಯವಾಗಿವೆ, ದುಃಖ ರೂಪವಾಗಿವೆ ಅಂತ ಜ್ಞಾನಿಗೆ ಗೊತ್ತಿದೆ. ಆದರೆ ಅಜ್ಞಾನಿಗೇನದ, ಇವೇ ನಿತ್ಯವಾಗಿವೆ, ಇವೇ ಸತ್ಯವಾಗಿವೆ, ಇವೇ ಆನಂದ ರೂಪವಾಗಿವೆ ಅಂತ ಸಂಸಾರದಲ್ಲಿರ್ತಾನೆ. ವಿವೇಕ ಜಾಗೃತಿ ಇರುವುದರಿಂದ ಮಂದತ್ವ ಇರುವುದಿಲ್ಲ ಮತ್ತು ಮಿಥ್ಯತ್ವ ಬುದ್ಧಿ ದೃಢ ವೈರಾಗ್ಯ ಇರುವುದರಿಂದ ಈ ಪ್ರಪಂಚ ಮಿಥ್ಯೆ ಎಂದು ದೃಢವಾಗಿ ತಿಳಿದುಕೊಂಡಿದ್ದಾನೆ, ಅದೃಢವಾಗಿ ಅಲ್ಲ. ಯಾರು ಬ್ರಹ್ಮಜ್ಞಾನಿ ಆದವನು ಈ ರೀತಿ ತಿಳ್ಕೊಂಡು ದೃಢವಾಗಿ ಇದ್ದನು ಅಂತಂದ್ರೆ ಅವನಿಗೆ ಮೋಕ್ಷ ಕಟ್ಟಿಟ್ಟ ಬುದ್ಧಿ. ಆಯ್ತಾ? ಕಳ್ಳನ ಸಂಘ ಹೆಂಗ್ ಮಾಡ್ಬೇಕಂತ, ಸಂಸಾರದಾಗ ಹೆಂಗಿರ್ಬೇಕನ್ನೋದು ಹೇಳಿದ್ರ, ತಿಳಿತಾ? ಮೊನ್ನೆ ಒಂದು ಗಡಿ ಹೋಗಿದ್ದವು, ಅಲ್ಲಿ ಏನೋ ಒಂದಿಷ್ಟು ಕಾಂಡಿಟ್ಟು ರೊಕ್ಕ ಹೆಣ್ತಿ ಏನ್ ಮಾಡಿಲ್ಲಕ್ಕೆ, ಯಾವಾಗ ಕಿರಾಣಿ ಉದ್ರಿ ಯಾವದಕ್ಕೆ ಏನೋ ಮುಟ್ಟಿಸ್ಬಿಟ್ಟಾಳ, ಪೇಮೆಂಟ್ ಮಾಡ್ಯಾಳ. ಅದು ಏನಾಗ್ಯದ, ಅಲ್ಲಿ ಅದಾವತ್ತ ಅವನ್ ತಲೆಯಾಗ ಅಕ್ಕಿ ಅವು ಬೇರೆ ಅದಕ್ಕೆ ಖರ್ಚು ಮಾಡ್ಯಾಳ. ಅದು ನಾನು ಇವು ಅದಾವತ್ತಕ್ಕೆ ನಾನು ಬಂದು ಇದು ತಗೋಬೇಕಂದ್ರೆ ಇಲ್ಲದಂಗ್ ಮಾಡಿದಲ್ಲ, ನನಗೆ ಯಾಕೆ ಹೇಳಿಲ್ಲ, ನೀ ಕೊಟ್ಟದ್ದು ನನಗೆ ಯಾಕೆ ಹೇಳಿಲ್ಲ ಅಕ್ಕಿ ಅಂತ ಹೇಳೋದು ಮರ್ತೀನಿ. ಆದ್ರೆ ನಾನೇನು ಒಯ್ದು ಅದಕ್ಕೆ ತಿಂದಿಲ್ಲ, ಮತ್ತೆ ಅದಕ್ಕೆ ಯಾರಿಗೆ ಕೊಟ್ಟಿಲ್ಲ, ಮನೇನ ಸಂಸಾರಕ್ಕೆ ಬಳಸ್ತೀನಿ, ಹೇಳೋದು ಮರ್ತೀನಿ ಅಂತ ಹೇಳಿದ್ರು ಇವನ್ ಚಿಟ್ಟು ಇಳೆವಲ್ದು ಇಬ್ರು ಜಗಳಾಡ್ಲಕತ್ತಿದ್ರು. ಒಳಗೆ ಜಗಳಾಡ ನಾವೇನ್ ಮಾಡಿದೆವು, ಸುಮ್ಮ ಹೊರಗೆ ನ್ಯೂಸ್ ಪೇಪರ್ ಇಟ್ಟಿದ್ರು, ಸುಮ್ಮ ಹೊರಗೆ ಕಟ್ಟಿ ಮೇಲೆ ಕೂತ್ಬಿಟ್ಟಿದ್ರು. ಅವ್ರಿಗೆ ಏನಾಗ್ಬಿಡ್ತು, ನಾವು ಕಾದ್ರೂ ಕೇಳಿಸ್ಲಾರ್ದಂಗಿತ್ತು, ಏನ್ ಮಾಡ್ಲಕತ್ತೀರಿ ಅಂದ್ರೆ ಕೇಳಿಲ್ಲ, ಬಾಗ್ಲ ಹೊಡೆದ್ರೆ ಕೇಳಿಲ್ಲ, ಅವ್ರ ಜಗಳ ಹಂಗೆ ಕಂಟಿನ್ಯೂ ಇತ್ತು. ಹೋಗ್ಲಿ ಬಿಡ, ನಾವು ಸುಮ್ ನಮ್ ಪೇಪರ್ ಓದ್ಕೋದು ನಾವು ಹೊರಗೆ ಕಟ್ಟಿ ಮೇಲೆ ಕೂತ್ಬಿಟ್ಟಿದ್ದೆವು. ಹಳ್ಳಿ ಬಂದ ಮೇಲೆ ಅವ್ರಿಗೆ ಏನಾಗ್ಬಿಡ್ತು, ನಾವು ಜಗಳಾಡಿದ್ದು ಇವ್ರು ಕೇಳಿಸ್ಕೊಂಡ್ಬಿಟ್ರು, ನಮ್ ಮರ್ಯಾದೆ. ಈಗ ಏನಾದ, ಈಗ ನೀವು ಹೋಗ್ಬಿಡ್ರಿ, ಯಾವಾಗ್ಲೂ ಎದುರು ದಿಕ್ಕಾಗ ಕಾಲಿಗೆ ಬಿದ್ದು ನಮಸ್ಕಾರ ಅವನಿಗೆ ಏನಾಗ್ಬಿಡ್ತು, ಒಮ್ಮಿದೊಮ್ಮಿಗೆ ನೀವು ಹೋಗ್ಬಿಡ್ರಿ, ಈಗ ನಮ್ಮ ಮನೆಗೆ ವಾತಾವರಣ ಸರಿಗಿಲ್ಲ, ನೀವು ಹೋಗ್ಬಿಡ್ರಿ ಎಲ್ಲ ಕಟ್ಬಿಟ್ಟ. ಹಿಂಗ್ಯಾಕ್ ಮಾಡ್ತಾನೆ ಇವಾಗ ನಾವಂತೀವಿ. ಅವನಿಗೆ ಏನಾಗ್ತದ, ಒಳಗ ಅರಿವು ಜಾಗೃತ ಆಯ್ತು, ನಾ ಮಾಡಿದ್ದು ತಪ್ಪು ಅನ್ನೋದು ಜಾಗೃತ ಆಗಿಬಿಡ್ತು. ಜಾಗೃತ ಆಗಿ ನಾನು ಯಾವ್ದು ಮರ್ಯಾದೆ ಇವ್ರ ಮುಂದ ನಾನು ನೋಡಿದ್ರಿಂದ ಸಣ್ಣ ವಿಷಯಕ್ಕೆ ಜಗಳ ಮಾಡಿ ನಾನು ಇವ್ರ ಮುಂದೆ ಹಿಂಗಾಯ್ತಲ್ಲ ನನ್ನ ಪರಿಸ್ಥಿತಿ, ಏನಪ್ಪ ಒಳಗೆ ಜಟಾಪಟಿ ಜಗ್ಗಿ ನಡೆದಿತ್ತು, ಸುಮ್ ನಮ್ ತಳಿ ನಾವು ಕೂತೀವಿ ಅಂತಂದ್ರ ಅವನಿಗೆ ಏನಾಗ್ಬಿಡ್ತು, ಒಳಗ ಅರಿವು ಜಾಗೃತ ಆಗಿ ಮತ್ತೊಂದೇ ದಿನ ಬಿಟ್ಟಿಗೆ ಫೋನ್ ಮಾಡಿ ನಿನ್ನ ಹಂಗಂದ್ರೆ ತಪ್ಪಾಯ್ತ್ರಿ, ನಿಮ್ಗೆ ಹೋಗಂದದ್ದು ಹಾಗೆಂದು ಆಗಂಗಿಲ್ಲ, ಎಂದು ಆಗಿಲ್ಲ, ನಿಮ್ಗೆ ಹಿಂಗ ಅಂದ್ಬಿಟ್ಟೆ ಮತ್ತದು ಹಂಗ. ಅಂದ್ರ ಒಳಗ ಅರಿವದ ಯಾವುದಕ್ಕೆ ಮಹತ್ವ ಕೊಡ್ಬೇಕು, ಯಾವುದಕ್ಕೆ ಮಹತ್ವ ಕಡಿಮೆ ಕೊಡ್ಬೇಕು, ಯಾವುದಕ್ಕೆ ಹೆಚ್ಚು ಕೊಡ್ಬೇಕು, ಯಾವ ಗೊತ್ತಿಲ್ಲದಕ್ಕ ಇಂಥವೆಲ್ಲ ಆಗ್ತಿರ್ತಾವ. ಯಾರು ಹೊರಗಿನವ್ರು ಇಂಥದಕ್ಕೆ ಜಗಳಾಡ್ಕತ್ ಹೇಳೋದು ಬೇಕೇ ಆಗಿಲ್ಲ. ನಿಮ್ ಒಳಗೆ ಅರಿವದ, ನಿಮ್ ಒಳಗಿನ ಅರಿವೇ ಎಲ್ಲ ಹೇಳತ್ತಿರ್ತಾವ. ಹಿಂಗಿರ್ತಾವ ಇದೆಲ್ಲ. ಏನಾಗ್ತದ, ತಿಳಿದು ಕಳ್ಳನ ಸಂಘ. ಇಲ್ಲಿ ರೊಕ್ಕ ಓದ್ತಿರ್ತಾವ, ನೋಡಿ ಹೆಂಗಿರ್ಬೇಕು, ಒಂದಿಟ್ಟು ಓದ್ತಿರ್ತಾವ, ಸುಮ್ಮರ್ಬೇಕು. ಸಂಸಾರದಾಗ ಸುರಕ್ಷಿತ ನಡಿಬೇಕಾದ್ರೆ ಏನೇನಿರ್ಬೇಕು ಫಾರ್ಮುಲಾ ಗೊತ್ತದ? ಸಂಸಾರ ಸುರಕ್ಷಿತ ನಡಿಬೇಕಾದ್ರೆ ಏನ್ ಮಾಡಬೇಕು? ಕಣ್ಣಿಂದ ತಪ್ಪುಗಳು ಕಂಡ್ರೂ ಸಹಿತ ಹೆಂಗಿರ್ಬೇಕು, ಕುರುಡನಂತಿರ್ಬೇಕು. ಕಂಡು ಕಾಣ್ಲಾರ್ದಂಗಿರ್ಬೇಕು, ಕುರುಡನಂತಿರ್ಬೇಕು. ಅಂದ್ರೆ ಸಂಸಾರ ಸುರಕ್ಷಿತ ನಡೀತದ. ಪ್ರತಿಯೊಂದು ಎಲ್ಲದ್ರಾಗ ಕಣ್ಣು ಹಾಕೋತ ಅದೇನ್ ಇದೇನು ಅನ್ಕೋತ ನೀವು ಜಾಸ್ತಿ ಹುಡುಕ್ಲಕ್ ಹೋದ್ರಿ, ಮೈಕ್ರೋಸ್ಕೋಪ್ ಇಟ್ಕೊಂಡು ರಿವರ್ಸ್ ಆಗ್ತದ ಸಂಸಾರ. ಮತ್ ಕೇಳಬಾರ್ದ ವಿಷಯಗಳನ್ನ ಕಿವ್ಯಾಗ ಬಿದ್ದು ಅಂತಂದ್ರ ಅವಾಗ ಏನ್ ಮಾಡ್ಬೇಕು,
ಹೆಂಗಿರ್ಬೇಕು? ಆ ಶಬ್ದಗಳೇ ತಲೆಗೆ ಹೋಗಿಸ್ಕೊಂಡು ಜಗಳ ಮಾಡ್ಕೊಂಡು ಸಂಸಾರ ಹಾಳು ಮಾಡ್ಕೋಬೇಕಾ? ಏನಾಗ್ಬಿಡ್ಬೇಕು? ಇವ್ರಾಗ್ಬಿಡ್ಬೇಕು. ಮತ್ತ ಕತ್ತಿ ಝಾಡಿಸಿ ಏನೆಲ್ಲ ಬೈದ್ರು ಇವ್ರಿಗೆ ಯಾವ ಶಬ್ದ ಬಳಸಿದ್ರು ಕಡಿಮೆ ಅದ, ನಾಲಾಯಕ ನನ್ನ ಮಕ್ಕಳು ಅಂತ ಅನಿಸ್ತಿದ್ರು ಸಹಿತ ಇರಬೇಕು. ಸಂಸಾರ ಚೆನ್ನಾಗಿರ್ಬೇಕಾದ್ರೆ ಮೂಕನಾಗಿರ್ಬೇಕು. ಯಾಕಂದ್ರ ಅದು ಎಂದೂ ಸುಧಾರಿಸಲಾರದಂಥದ್ದು ಸಂಸಾರ ಅಂದ್ರ. ವಿಷಮ ಸಂಸಾರವಿದನ್ನು ಕನಸೆಂದರಿ ಇದು ತಿಳ್ಕೊಂಡ್ಬಿಡ್ರಿ. ಯಾವನು ಸಂಸಾರ ಈ ಬಹಳ ಚಂದ ಮಾಡ್ಯಾನಂತ ಎಂದೂ ಅವರ ಸಿಕ್ಕೇ ಇಲ್ಲ. ಅದು ಇನ್ನ ಒಂದಿಟ್ಟು ಏನಾದ್ರು ಪೆಂಡಿಂಗ್ ಇಟ್ಟೆ ಹೋತ ನಾವು. ಇನ್ನ ಅದು ಮಾಡ್ಬೇಕಿತ್ತು ಇದು ಮಾಡ್ಬೇಕಿತ್ತು ಅನ್ನೋದ್ರಾಗೆ ಅವನ ಆಯುಷ್ಯ ಹೋಗ್ಬಿಡ್ತಾವ. ಇವ ಏನ್ ಲೆಕ್ಕ ಹಾಕ್ತಿರ್ತಾನ, 10 ವರ್ಷದಿಂದ ನಾ ಹೆಂಗಿದ್ದೆ, ಮತ್ 10 ವರ್ಷ ಆದ್ಮೇಲೆ ಹೆಂಗಿದ್ದೆ, ಮತ್ ಈಗ ನಾ ಹೆಂಗದೀನಿ, ಎಷ್ಟು ಡೆವಲಪ್ ಆಗೀನಿ, ಎಷ್ಟು ಬೆಳೆದೀನಿ, ಅವಾಗ ಹೆಂಗಿದ್ದೆ, ಹಿಂಗೆ ಇವತ್ತ ಬೆಳೆದದ್ದು ಇವ ಲೆಕ್ಕ ಹಾಕೋತಿರ್ತಾನ. ಅವ ಏನ್ ಲೆಕ್ಕ ಹಾಕ್ತಿರ್ತಾನ, ಈಶ್ವರ ಮ್ಯಾಲ್ ಕೂತು ಇವಾಗ ಡೆವಲಪ್ ಆಗಿದ್ ಲೆಕ್ಕ ಹಾಕ್ತಾನ. ಇವನಿಗೆ ತನ್ನ ಆಯುಷ್ಯ ಕಲಸಾಗಿದ್ದು ಗೊತ್ತೇ ಇಲ್ಲ. ಇವ್ ದಿನ ಏಟರ ಓದೋದು ಆಯುಷ್ಯ ಅದೇ ಬಡ ಬಡ ಮುಗಿಸಿದ್ರಿ ಇಲ್ಲಿ ಯಾವ್ದು ಒಂದು ಮನಿ ಕಳ್ಸಮ್ಮ ಅಂತ ಅವ ಕಾಯ್ತಿರ್ತಾನ. ಒಂದ್ ಕಡೆ ಡೆವಲಪ್ ಆಗಿದ್ದು ಖುಷಿ ನಿಮಗ, ಆಯುಷ್ಯ ನಷ್ಟ ಆಗಿದ್ರ ಬಗ್ಗೆ ಏನಾರ 70 ವರ್ಷ ಹೋಗ್ಯದ, ನೀವು 100 ವರ್ಷ ಬದುಕ್ತಿದ್ದೀರಂದ್ರೆ 30 ಉಳಿದ ಚಂದ್ರ ದುಃಖ ಆಗ್ಯದ ನಿಮಗ. ನಷ್ಟ ಆಗಿದ್ರ ಕಡೆ ವೆಚ್ಚ ಇಲ್ಲ, ಆಯುಷ್ಯ ಪ್ರತಿ ಕ್ಷಣ ನಷ್ಟ ಆಗ್ಲಕತ್ತದ. ರೊಕ್ಕ ಗಳಿಸಿದ್ರ ಕಡೆ, ಆಸ್ತಿ ಗಳಿಸಿದ್ರ ಕಡೆ ಒಂದೇ ಬಾರಿ ಲಕ್ಷ. ಈಶ್ವರ ಅಂತಾನೆ ಇದ್ರದ್ದು ಆಧಾರ ಇನ್ನ ಎಷ್ಟು ಜಲ್ದಿ ಇದು ಮುಗಿಸಿ ಕಳಿಸೋಣ ಅಂತ ಅವ ಕಾಯ್ಕೊಂಡು ಕೂತಾನ, ನಕ್ಕೊತ್ ಕೂತಾನ. ಹಿಂಗಾಗ್ಯದ. ಅದಕ್ಕೇನಾಯ್ತು, ಸಂಸಾರದೊಳಗೆ ಹೆಂಗಿರ್ಬೇಕಂತಂದ್ರ ಕಳ್ಳನ ಸಂಘ ಇಲ್ಲೇನೆಲ್ಲ ಆಗ್ತಿರ್ತದ. ಆದರೆ ಈ ಸತ್ಸಂಗದೊಳಗ ಇದು ತಿಳ್ಕೊಳ್ಳಿ, ಈ ಸತ್ಸಂಗದೊಳಗ ತಪ್ಪು ಕಾಂಡಕ್ಕೆ ಮೂಕನಾಗಿರಬಾರ್ದಿಲ್ಲಿ. ಯಾಕಂದ್ರ ಇಲ್ಲಿ ಮೂರ್ತಿ ಕಟ್ಟಿಬೇಕಾಗ್ಯದ. ಇಲ್ಲಿ ಒಂದು ದೇವ್ರ ಮೂರ್ತಿ ತಯಾರು ಮಾಡ್ಲಕತ್ತೀವಿ. ಅಲ್ಲಿ ತಯಾರು ಮಾಡಲ್ಲಿ ಮೂಕನಾಗ್ಬೇಕು, ಕಿವುಡನಾಗ್ಬೇಕು, ಎಲ್ಲ ಒಟ್ಟು ಈ ಮಾತನಾಡಬೇಕಾದ ಪ್ರಸಂಗದಲ್ಲಿ ಸುಮ್ಮಿರ್ಬೇಕು. ಯಾರ್ದು ಮುಲಾಜಿ ಹಿಡ್ಕೊಂಡು ಯಾರು ಏನ್ ಅನ್ಕೋತಾರೋ ಏನೋ, ಎಲ್ಲಿ ಬಿಟ್ಟು ಹೋಗ್ತಾರೋ ಏನೋ, ಹೆಂಗ್ ಮಾಡ್ಬೇಕು ಅಂತ ಹೇಳಕ್ಕೆ ಏನಿಲ್ಲ. ಸತ್ಸಂಗದ ಕುಲ್ಲ ನಿಮ್ಗೆ ಏನ್ ಅನ್ನಿಸ್ತದ ಯಾರ ಬಗ್ಗೆ ಅವರಿಗೆ ನೇರವಾಗಿ ಹೇಳಿ ಸುಧಾರಣೆ ಮಾಡ್ಬೇಕು ಪರಸ್ಪರ. ಇಲ್ಲಿ ಸುಮ್ಮ ಒಬ್ಬರೊಬ್ಬರು ಮುಲಾಜಿ ಕಾಯ್ಕೊಂಡು ಒಬ್ಬರದೊಬ್ಬರು ಸಂಬಂಧ ಕೆಡಿಸ್ಕೋಬಾರ್ದು. ಒಳ್ಳೆ ಪರಿಚಯ ಇಟ್ಕೊಂಡಿರ್ಬೇಕು, ಒಬ್ರಿಗೊಬ್ರು ಗೌರವ ಇಟ್ಕೋಬೇಕು. ಅವೆಲ್ಲ ಬೇಕಾಗಿಲ್ಲ. ಇಲ್ಲಿ ಬೇಕಾಗಿರೋದು ಪರಿವರ್ತನೆ. ಗೌರವ ಬೇಕೇನಿಲ್ಲ. ಇಲ್ಲೇನ್ ಸಂಬಂಧ ಬೇಕಾ, ಚಾಲು ಬೇಕಾ, ಹಾರ ಬೇಕಾ, ಏನು ಬೇಕಾಗಿಲ್ಲ. ಇಲ್ಲಿ ನೀವ್ ಹಿಂಗಂದ್ರಿ ಅದಕ್ಕೆ ಹಿಂಗಾಯ್ತು, ನೀವ್ ಹಿಂಗ್ ಮಾಡಿದ್ರಿ ಅದಕ್ಕೆ ಹಿಂಗಾಯ್ತು. ಸ್ವಚ್ಛ ಮನಸ್ಸಿನಿಂದ ನಿಮ್ಗೆ ಏನ್ ಅನಿಸ್ತದ ಒಬ್ರಿಗೊಬ್ರು ಮಾತಾಡ್ಬೇಕು, ಮಾತಾಡಿ ಅದನ್ನ ತಿದ್ಕೋಬೇಕು. ಮನೆಗೆ ಯಾರು ತಿದ್ಕೊಳ್ಳೋರು ಇರಂಗಿಲ್ಲ. ನಿಮ್ ಮಾತು ಕೇಳಕ್ಕೆ ಅಪ್ಪ ನೀ ಹೆಂಗ್ ಹೇಳ್ತಿ ಹಂಗೆ ಕೇಳ್ತೀನಿ ಅಂತೇಳಿ, ಗಂಡಾಗ ನೀನ್ ಹೆಂಗ್ ಅಂತಿ ಹಂಗೆ ಕೇಳ್ತೀನಿ ಅಥವಾ ಹೆಣ್ತಿ ಏನಿಲ್ಲ, ನಾ ಹೆಂಗದೀನಿ ಹೆಂಗೆ ನಡೆಯುತ್ತೆ ಸಂಸಾರದಾಗ. ಆದ್ರೆ ಇಲ್ಲೇನದ ಪರಿವರ್ತನೆ ಬಹಳ ಮುಖ್ಯ. ಏನೇನು ಕೊರತೆಗಳದಾವ ನನ್ನ ವ್ಯಕ್ತಿತ್ವದಲ್ಲಿ, ಅಲ್ಲಿ ಏನ್ ಮಾಡ್ತಾರ ಸಾಧು ಸಜ್ಜನರು ಎತ್ತಿ ತೋರಿಸ್ತಿರ್ತಾರೆ. ತೋರಿಸಿದಾಗ ಅದನ್ನ ಪ್ರಸಾದ ಭಾವದಿಂದ ಗ್ರಹಿಸಿ ಅದರೊಳಗೆ ನಮ್ಮೊಳಗೊಂದು ವ್ಯಕ್ತಿತ್ವದಲ್ಲಿ ಪರಿವರ್ತನೆ ತಂದುಕೋಬೇಕು. ಸತ್ಸಂಗದಾಗ ಮೂಕನಾಗ್ಬೇಕು, ಕಿವುಡನಾಗ್ಬೇಕು, ಇನ್ನೂ ಒಂದೇನಾಗ್ಬೇಕು, ಕುರುಡನಾಗ್ಬೇಕು, ಏನಿಲ್ಲ. ಇಲ್ಲಿ ಆಗ್ಬೇಕಾದ ಇದೆಯ ಸತ್ಯವಂತರ ಸಂಘ ಇದೆ. ಇಲ್ಲಿ ಕುಲ್ಲ ಹೇಳ್ಬೇಕು, ಏನದ ಮಾತಾಡ್ಬೇಕು, ಸತ್ಯ ಮಾತಾಡ್ಬೇಕು. ಸಂಸಾರದಾಗ ಅವೆಲ್ಲ ಮಾತಾಡ್ಬೇಕು ಕುಂದ್ರಂಗಿಲ್ಲ. ಅಲ್ಲಿ ಸುಮ್ ನೋಡ್ಲಾರ್ದಂಗೆ ಹಂಗೆ ತದ್ಕೊಂಡು ಹೋಗ್ತಿರ್ಬೇಕು ಅಷ್ಟೇ. ಅಲ್ಲಿ ಗಪ್ ಇದ್ದಂಗೆ, ಸಂಸಾರದಾಗ ಗಪ್ ಇದ್ದಂಗೆ ನೀವು ಇಲ್ಲಿ ಸತ್ಸಂಗದಾಗ ಗಪ್ ಉಳಿದ್ರಿ ಏನಾಯ್ತು, ಪರಿವರ್ತನೆ ಆಗಂಗಿಲ್ಲ. ಹೆಂಗಿದ್ದಂಗೆ ಉಳಿತೀರಿ, ಪರಿವರ್ತನೆ ಆಗಂಗಿಲ್ಲ. ಮತ್ತೆ ಇಲ್ಲಿ ಸತ್ಸಂಗದಾಗ ಎಚ್ಚೆತ್ತಿ ತೋರಿಸಿ ಒಬ್ಬರಿಗೊಬ್ಬರು ಸುಧಾರಣೆ ಮಾಡಿದಂಗ ನೀವು ಸಂಸಾರದಾಗ ಏನಾದ್ರು ಸುಧಾರಣೆ ಮಾಡ್ಲಕ್ ಹೋದ್ರಿ ಅಲ್ಲಿ ಯಾರು ಕೇಳಂಗಿಲ್ಲ. ಯಾಕಂದ್ರೆ ಎಲ್ಲರೂ ಅವರಷ್ಟಕ್ಕೆ ಅವರೇ ಇಂಪಾರ್ಟೆಂಟ್. ಹೆಂಗದ ನೋಡ್ರಿ, ಎರಡೂ ಕಡೆ ಪಾತ್ರ ವಹಿಸ್ಬೇಕು.
ಜಗತ್ತನ್ನ ಸೆಟ್ ಮಾಡ್ತೀನಿ ಅಂತ ಹೋದ್ರಲ್ಲಿ ಸಂಸಾರದಾಗ ಯಾವ ಸೆಟ್ ಆಗಲ್ಲ. ಪರಮಾರ್ಥದಾಗ ಹೆಂಗ್ ಸೆಟ್ ಆಗ್ತಾವ? ಯಾಕಂದ್ರೆ ಇದು ಜ್ಞಾನದ ಲೋಕ, ಅದು ಸಂಸಾರ ಅಜ್ಞಾನದ ಲೋಕ, ಅವಿವೇಕದ ಲೋಕ. ಕಳ್ಳಂದನ್ನೇ ಹೆಂಗ್ ಮಾಡೋದು ಗೊತ್ತಾಯ್ತಾ? ಸತ್ಸಂಗದಾಗ ಹೆಂಗಿರ್ಬೇಕು, ಸಂಸಾರದಾಗ ಹೆಂಗಿರ್ಬೇಕು, ಎರಡು ಗೊತ್ತಾಗಬೇಕು. ಸತ್ಸಂಗದಾಗ ನಮ್ಮ ಜೊತೆಯಲ್ಲಿ ಯಾರ್ಯಾರು ಇರ್ತಾರ ಅವರೆಲ್ಲರೂ ಸಂತರು ಮಹಾತ್ಮರು, ನಮ್ಮನ್ನ ಉದ್ಧಾರ ಮಾಡ್ಲಕ್ಕೆ ಇದ್ದಂತ ಗುರು ಸ್ವರೂಪರು ಅಂತ ತಿಳ್ಕೊಂಡು ಸತ್ಸಂಗದಾಗ ಪ್ರತಿಯೊಂದು ಮಾತನ್ನ ಮಹತ್ವ ಕೊಟ್ಟು ಕೇಳಿ ಹೇಳಿ ನನ್ನೊಳಗಿನ ಪರಿವರ್ತನೆ ನಾವು ಮಾಡ್ಕೋಬೇಕು. ಇಲ್ಲಿ ಯಾರ್ಯಾರ ನಮ್ ದೋಷ ಎತ್ತಿ ತೋರಿಸಿದ್ರಂದ್ರೆ ಸತ್ಸಂಗದಾಗ ಅವ್ರ ಬಗ್ಗೆ ತಪ್ಪು ತಿಳ್ಕೋಬಾರ್ದು, ಒಪ್ಕೋಬೇಕು. ನಮ್ಮ ತಪ್ಪುಗಳನ್ನ ಒಪ್ಕೊಂಡು ತಿದ್ದುಕೊಂಡು ಬುದ್ಧಿ ಕಲಿಬೇಕು. ಆದ್ರೆ ಸಂಸಾರ ಅನ್ನೋದು ಎಂತ ಸಂಘ? ಅದು ಕಳ್ಳರ ಸಂಘ, ಸುಳ್ಳ್ರ ಸಂಘ, ಏನೆಲ್ಲ ಆಚರಿಸ್ತಾವ ಅವದ್ರಾಗ ತಲೆ ಕೆಡಿಸ್ಕೊಳ್ಳೋದಿರಲ್ಲ. ಯಾವನೋ ಒಬ್ಬ ಅಗಸ ಏನೋ ಒಂದು ಅಂದ್ರಂತ ಹೇಳಿ ಶ್ರೀರಾಮಚಂದ್ರ ಹೋಗಿ ಹೆಂಡತಿನ ಗಾಡಿಗೆ ಬಿಟ್ಟು ಬಂದ ಅಂತೇಳಿ ರಾಮಗೊಂದು ಕೆಟ್ಟ ಒಂದು ಚುಕ್ಕಿ ಆದ ಇಲ್ಲ ಅವನ ಚರಿತ್ರೆ ಒಳಗೆ, ಶ್ರೀರಾಮನ ಚರಿತ್ರೆ ಒಳಗೆ ಒಂದು ಕೆಟ್ಟ ಚುಕ್ಕಿ ಹೌದಾ ಇಲ್ಲ? ಯಾರು ಅಂತಾರಂತಂದ್ರ ಏನೋ ಅಂದಾರಂದ್ರೆ ಯಾರು ಅಂದಾರ? ಆ ವ್ಯಕ್ತಿತ್ವ ಏನು, ಅವನು ಎಷ್ಟು ಜ್ಞಾನಿ ಅದನ, ಅವನು ಎಷ್ಟು ಅಜ್ಞಾನಿ ಅದನ, ಯಾರ ಮೂಲಕ ಇದು ಬಂತು ಇಂಥ ಮಾತು ಅನ್ನೋದು ಮುಖ್ಯ ಅದ ಇಲ್ಲ? ಬುದ್ಧನ ಜೀವನದಲ್ಲಿ ಒಂದು ಕಪ್ಪು ಚುಕ್ಕೆ ಕಟ್ಟಿಕೊಂಡ ಹೆಂಡತಿಗೆ ಹೇಳಲಾರದೆ ಕೇಳಲಾರದೆ ಮಧ್ಯರಾತ್ರಿ ಪೂರ್ತಿ ಇಡೀ ಜೀವನ ಅವನ ಮೇಲೆ ನಂಬಿ ಆಕಿ ಬಂದಾಕಿ ಆಕೆಯನ್ನ ವಾಂಗ್ಮಿದೊಮ್ಮೆಗೆ ಬಿಟ್ಟು ಎದ್ದೋದ. ಆಕೆ ಏನಂದ್ರು ಆಮೇಲೆ ಭಿಕ್ಷೆ ಬೇಡ್ಕೊತ ಆಕೆ ಮುಂದೆ ಬಂದು ನಿಂತ ಬುದ್ಧ. ಆಕೆ ಅಂದ್ರು ನೀನೇನ್ ಭಿಕ್ಷೆ ಬೇಡ್ಕೊತ ಬಂದು ನೀ ಜಗತ್ತಿಗೆ ದೊಡ್ಡ ಸಂತ, ನೀ ಬೇಕಾದಾಗಿರ್ಬೋದು, ಆದ್ರೆ ನನಗ ಒಮ್ಮಿದೊಮ್ಮಿಗೆ ಹೇಳಾರ್ದೆ ಕೇಳಾರ್ದೆ ಕೈ ಕೊಟ್ಟು ಆದವ, ಕಟ್ಕೊಂಡ್ ಹೆಂಡತಿಗೆ ಕೈ ಕೊಟ್ಟು ಆದವ ಅಂತೇಳಿ ನಿನ್ನ ಭವಿಷ್ಯದಲ್ಲಿ ಅದೊಂದು ಕಪ್ಪು ಚುಕ್ಕೆ. ಶ್ರೀರಾಮಚಂದ್ರನ ಕಪ್ಪು ಚುಕ್ಕೆ ಯಾವುದು? ಇವೆಲ್ಲ ಒಬ್ಬೊಬ್ಬರಿಗೆ ಒಂದೊಂದು ಕಪ್ಪು ಚುಕ್ಕೆ ಇರ್ತವೆ. ಬಸವಣ್ಣ ಅದಕ್ಕೆ ಏನ್ ಮಾಡದ, ಕಡೆಗೆ ಸಾಯ ಟೈಮ್ನೊಳಗ ನಾನು ಹೆಂಡತಿನ ಕರ್ಲೆ ಕಳಿಸ್ತಾನೆ. ಇಬ್ರು ಕೂಡಿ ಬದುಕು ಮಾಡೀವಿ, ಇಬ್ರು ಕೂಡಲ ಸಂಗಮನಾಥನಲ್ಲಿ ಐಕ್ಯ ಆಗಮ ಅಂತೇಳಿ ಹಡಪದ ಅಪ್ಪಣ್ಣವ್ರಿಗೆ ಹೇಳಿ ಕಳಿಸ್ತಾನೆ. ಕೂಡಲ ಸಂಗಮನಾಥನಲ್ಲಿ ಐಕ್ಯ ಆಗಲಕ್ಕ ಇಲ್ಲೇ ಕೂತಾಗ ಆಗಿಲಕ್ ಬರಲ್ಲ. ಏನಾದ್ರು ಬಸವಣ್ಣನ ಬಗ್ಲಕ್ ಕೂತ್ರೆ ಐಕ್ಯ ಆಗ್ತೀವಿ ನಾವು ಅಂತ ಹೇಳಕ್ಕೆ ಅಲ್ಲೇ ಪೂಜೆ ಮಾಡ್ಕೊಂಡ್ರು, ಇವ ಇಲ್ಲೇ ಪೂಜೆ ಮಾಡ್ಕೊಂಡ, ಇಬ್ರು ಕೂಡಿ ಹೋಗ್ಬಿಟ್ರು. ಇದು ಬಸವಣ್ಣನ ಕಪ್ಪು ಚುಕ್ಕೆ ಯಾವುದು? ಪ್ರಭುದೇವರು ಮನೆಗೆ ಬಂದಾಗ ಲಿಂಗ ಪೂಜೆ ಮಾಡ್ಕೊತ ಕೂತಿದ್ರು. ಲಿಂಗ ಪೂಜೆ ಕೂತೀನಿ, ಪೂಜೆ ಮುಗಿದ್ಮೇಲೆ ಬರ್ತೀನಿ ಅಂತ ಕೂಡ ಕೇಳಿದ್ರು. ಅವಾಗ ಅವರು ಸಿಟ್ಟಿಗೆ ಕಾಡ್ಲಕ್ ಹಚ್ಚಿಬಿಟ್ರು. ಜೀವಂತ ಲಿಂಗಯ್ಯ ಮನೆಗೆ ಬಂದಾಗ ಅದ್ಯಾ ಇಷ್ಟ ಲಿಂಗನ ಪೂಜೆ ಮಾಡ್ತಾನೆ, ಬಿಸಾಕಿ ಬಾ ನಾವು ಲಿಂಗ. ಎಲ್ಲ ಒಬ್ಬೊಬ್ರು ಒಂದೊಂದು ಗಡಬಡಾಗಿ ಮಾಡ್ಕೊಂಡಿರ್ತಾರೆ. ಎಡದ ಕಾಲಲ್ಲಿ ಒದ್ದಡೆ, ಬಲದ ಕಾಲ ಇದಿವೆ, ಬಲದ ಕಾಲಲ್ಲಿ ಒದ್ದಡೆ, ಎಡದ ಕಾಲ ತಾಯಿ ತಪ್ಪನ್ನೋದು, ಕ್ಷಮೆ ನಿಮ್ಮದು. ಪ್ರಭುದೇವರು ಏನು ಹಿಡಿದ್ರು ಜಾಡಿಸಿ ಒದ್ದು ತೊಗೊಳಕತ್ಬಿಡ್ತಾರೆ, ಕಾಲು ಹಿಡಿತಿರ್ತಾನೆ ಬಸವಣ್ಣವ್ರು. ಹಿಂಗಿರ್ತಾವ. ನಾನು ಬಂದಾಗ ಇವ ಲಿಂಗ ಪೂಜೆ ಮಾಡ್ಕೊತಾನ. ಲಿಂಗ ಪೂಜೆ ದೊಡ್ಡದ, ಜೀವಂತ ಜಂಗಮ ಮನೆಗೆ ಬಂದಾಗ ಅವನ್ ಪೂಜೆ ದೊಡ್ಡದು ಅಂತೇಳಿ ಅವನ್ ಬಸವಣ್ಣನ ಪರಿವರ್ತನೆ ಮಾಡ್ತಾನೆ. ಆಯ್ತಪ್ಪ, ನಿನಗೇನ್ ಬೇಕು ಏನೆಲ್ಲ ಕೊಡ್ತೀನಿ, ನೀನ್ ಕೊಡ್ಲಕ್ ನೀನ್ ಯಾರು, ನಿನ್ ಏನದಂತನೋ, ನೀನು ಸ್ವತಃ ಸರೆಂಡರ್ ಆಗ್ಬೇಕಂತನೋ, ಎಲ್ಲ ಟೋಟಲ್ ಏನ್ ಕೊಟ್ರು ಅಲ್ಲಂತನೋ ಪ್ರಭುದೇವ್. ಹಿಂಗೆಲ್ಲ ಇರ್ತಾವ, ಎಲ್ಲ ಮುಂದೋಗು, ಎಲ್ಲ ಕಥೆಗಳು ದೊಡ್ಡವರಾಗವು. ಹೇಳ್ತಾರೆ ಬಹಳ ಸಮಯ. ಅದಕ್ಕೆ ಸಂಸಾರದಲ್ಲಿ ಮೂಕನಾಗಬೇಕು, ಕಿವುಡನಾಗಬೇಕು, ಮತ್ತೆ ಕುರುಡನಾಗಬೇಕು. ಅಂದ್ರೆ ಸಂಸಾರ ಸುರಕ್ಷಿತ ನಡಿ. ಮತ್ತೆ
ಪರಮಾರ್ಥ ಸಾಧನೆ ಒಳಗ ಏನ್ ಕಣ್ಣಿಗೆ ಕಾಣಿಸ್ತದ ದೋಷ ದರ್ಶನ ನಮ್ಮದು ನಾವು ಮಾಡ್ಕೋಬೇಕು, ಇನ್ನೊಬ್ಬರಿಗೆ ಮಾಡಿಕೊಡಬೇಕು, ಹೇಳ್ಬೇಕು, ನೋಡ್ಬೇಕು. ನಾವು ಏನದೀವಿ ಪ್ರಾಮಾಣಿಕತೆಯನ್ನ ವ್ಯಕ್ತಪಡಿಸ್ಬೇಕು, ಇವೆಲ್ಲನೂ ಮಾಡ್ಬೇಕಲ್ಲ. ಅಲ್ಲಿ ಪರಮಾರ್ಥದಾಗ ನೋಡಿ ಕುಂದಿರ್ತೀನಿ, ಕೇಳಿ ಕುಂದಿರ್ತೀನಿ ಅಂದ್ರೆ ಆಗಂಗಿಲ್ಲ. ಮಾತನಾಡೋ ಪ್ರಸಂಗದಲ್ಲಿ ಮಾತನಾಡೇ ಬಿಡಬೇಕು. ಅದರಿಂದ ಒಂದು ಜ್ಞಾನದ ವಿಚಾರಣೆ ಹೊರಗೆ ಬರ್ತಿರ್ತದೆ. ಇಲ್ಲಿ ಸತ್ಸಂಗದಾಗ ಮಾತಾಡೋದ್ರಾಗ ಪ್ರತಿಯೊಬ್ಬರು ಮಾತಿನೊಳಗೆ ಒಂದು ಜ್ಞಾನದ ವಿಚಾರಣೆ ಇರ್ತದೆ. ಅಜ್ಞಾನದ ಏನು ಇರಲ್ಲ ಇದ್ರೊಳಗ, ವ್ಯಕ್ತಪಡಿಸ್ಬೇಕು. ಮುಂದ ಬದ್ಧ ಮುಕ್ತ ಮೈಪಾಲನಂತೆ ಇದೇನ್ ಮಾಡಮು, ನಾಳೆಗೆ ಹೋಗ್ಬೇಕು. ನಾಳೆಗೆ ತಗೊಳ್ಳೋಣ ಇವೆರಡು ದೃಷ್ಟಾಂತಗಳು. ನಾಳೆಗೆ ತಗೊಂಡು ಈ ದೃಷ್ಟಾಂತಗಳನ್ನು ಮುಗಿಸಿ ನಾಲ್ಕವಪ್ಪ ಇನ್ನ ಒಂದು ದೃಷ್ಟಾಂತದ 4 ದೃಷ್ಟ, ಇನ್ನ 5 ದೃಷ್ಟಾಂತಗಳು. ಏನ್ ಇಷ್ಟೊಂದು ದೃಷ್ಟಾಂತಗಳು ಎದಕ್ಕೆ ಕೊಡ್ಲಕತ್ತಾರ ಅಂತಂದ್ರ ನಿಮ್ಮ ಸ್ವರೂಪದ ಭಾನ ನಿಮಗಾಗುವುದಕ್ಕೆ. ನೀವು ಶುದ್ಧ ಬ್ರಹ್ಮ ಸ್ವರೂಪ ಇರಲ್ಲ, ಅದು ನಿಮಗಾಗದಕ್ಕ. ಈಗ ಸಂಸಾರದೊಳಗ ಕಳ್ಳನ ಸಂಘ ಮಾಡೋದು, ಸಂಸಾರದಾಗ ಏನಾಗಿರಿ, ಒಬ್ಬಗ ಅಪ್ಪ ಆಗಿರಿ, ಇನ್ನೊಬ್ಬನಿಗೆ ಮಗ ಆಗಿರಿ, ಒಬ್ಬಗ ಗಂಡ ಆಗಿರಿ, ಮತ್ತೊಬ್ಬನಿಗೆ ಮತ್ತಿನ್ನೇನೋ ಮಾಮ ಕಾಕ ಏನೇನೋ ಆಗಿರಿ. ಅವೆಲ್ಲ ಏನದವ, ಎಂತ ಸಂಘ ಅವು? ಈ ಸಂಬಂಧಗಳೆಲ್ಲ ಎಂತ ಸಂಘ? ಕಳ್ಳರ ಸಂಘ ಅಂದ್ರೇನು, ನಿಮ್ಮ ಆಯುಷ್ಯ, ಶಕ್ತಿ, ಸಾಮರ್ಥ್ಯಗಳನ್ನ ಹೀರ್ಕೊಂಡು ಬಿಸಾಕ ಸಂಘ ಇವು. ನೀವು ಒಂದು ಚೂರು ಏನಾರೇ ಮಾಡೋದ್ರಾಗ ಕೊಡೋದ್ರಾಗ ಏನಾರೇ ಸ್ವಲ್ಪ ವ್ಯತ್ಯಾಸ ಮಾಡ್ರಿ, ಹೆಣ್ಣಾಲಿ ಗಂಡಾಲಿ. ನಿಮ್ಮ ಕರ್ತವ್ಯಗಳು ಮಾಡೋದ್ರಾಗ ಒಂದ್ ಚೂರು ಏನಾರೇ ಬಿಟ್ಟು ನೋಡ್ರಿ, ಒಂದು ದಿವಸ ಇವತ್ತು ಬಿಟ್ಟು ನೋಡ್ರಿ, ಒಂದ್ ಯಾವ್ದಾರ ಮಾಡೋದ್ ಬಿಟ್ಟು ಕುಂದಿರ್ರಿ, ಒಂದ್ ಕಡೆ ಸುಮ್ಮ ಆರಾಮ್ ಕುಂದಿರ್ರಿ, ಬರ್ತಾರ ನೋಡಿ ಬಡಗಿ ತಗೊಂಡು, ಯಾಕ ಸುಂಕುತ್ತಿದಿ, ಏನ್ ವಿಚಾರ ನಿಮ್ದು ಅಂತಾರ. ನಿಮ್ಗೆಲ್ಲ ಏನೇನದಾವ ಎಲ್ಲ ಮಾಡಿದ್ರೆ ಸುಮ್ಮಿರ್ತಾರ, ಇಲ್ಲ ಅಂತಂದ್ರ ಬಿಡ್ತಾರ ನಿಮಗ. ಹಂಗದ ಇದು ಕಳ್ಳರ ಸಂಘ ಜಗತ್ತಾರ. ಈ ಕಳ್ಳತನ ಕಳ್ಳತನ ಎತ್ತರಿದ್ದಾಗೆ ಮಾಡ್ತಾರೆ. ನಿಮ್ಮದೆಲ್ಲ ಒಟ್ಟು ಲೂಟಿ ಮಾಡ್ತಾರ, ಲೂಟಿ ಮಾಡಿ ಕಡೆಗೆ ಯೂಸ್ ಥ್ರೋ ಮಾಡಿ ಬಿಸಾಕ್ತಾರೆ. ಹೋಗ್ ನಡೆ ಕಡೆ, ನಿಮ್ದೆಲ್ಲ ಕೆಲಸ ಮುಗೀತು, ಮದುವೆ ಮಾಡ್ಕೊಳ್ಳೋದಾಯ್ತು, ಮಕ್ಕಳ ಹಡೆದಾಯ್ತು, ಮನಿ ಕಟ್ಟೋದಾಯ್ತು, ರೊಕ್ಕ ಜಮಾಯಿಸಿ ಏನೆಲ್ಲ ಇಟ್ಟಿರಿ, ನಮ್ಮ ಎದುರಿಗೆ ಏನ್ ಕೊಡ್ಬೇಕಿಲ್ಲ ಕೊಟ್ಟಿರಿ, ಇನ್ನೇನ ನೀನ್ ಕೆಲಸ ನಡೆ ಕಡೆ. ಅದನ್ನ ನಾವು ಬೆಳೆಸ್ಕೊಂಡು ಕಳ್ಳಿ ಬೆಳೆಸಿ ಕಾಲಿಗೆ ಮೂಲ ಮಾಡ್ಕೊಂಡಿವ. ಇದು ಸಂಸಾರ. ಕಳ್ಳಿ ಬೆಳೆಸಿ ಕಾಲಿಗೆ ಮೂಲ ಮಾಡ್ಕೊಂಡಿವ, ಹಂಗಾಗ್ತದೆ ಸಂಸಾರ. ಅದಕ್ಕೆ ಇಲ್ಲೇನ್ ಮಾಡ್ಬೇಕು, ಪರಮಾರ್ಥ ಸಾಧನೆ, ಆನಂದ, ಇದಕ್ಕೆ ಹೆಚ್ಚು ಮಹತ್ವ ಕೊಡಬೇಕು ಅನ್ನೋದೇ ಹೇಳಿ ನಿಮಗ ನಾನು ಶುದ್ಧ ಬ್ರಹ್ಮ ಸ್ವರೂಪ ಅದೀನಿ, ನಾನು ಎಲ್ಲ ಆನಂದಗಳು ನನ್ನೊಳಗೆ ಅದಾವ, ಮತ್ತೆ ಈ ಎಲ್ಲ ಸಂಬಂಧಗಳಿಗಿಂತ ದೊಡ್ಡ ಸಂಬಂಧ ಜಗದ ನೆಂಟ ನೀನೊಬ್ಬನೇ ಕೂಡಲ ಸಂಗಮ ದೇವ. ಶುದ್ಧ ಬ್ರಹ್ಮನ ಸಂಬಂಧನೇ ದೊಡ್ಡ ಸಂಬಂಧ ಉಳಿದ ಎಲ್ಲಾ ಸಂಬಂಧಗಳಿಗಿಂತ ಅಂತೇಳಿ ಒಳಗೆ ಪರಮಾರ್ಥ ಸಾಧನೆ ಭಾವನೆಗಳಿರ್ಬೇಕು. ಅವು ಸಾಧನೆ ಭಾವನೆಗಳು ಒಳಗಿಟ್ಕೊಂಡು ಅವು ಹೊರಗೆ ವ್ಯಕ್ತಪಡಿಸಬಾರದು, ಅವೆಲ್ಲ ಒಳಗೆ ಇರಬೇಕು. ಅವೆಲ್ಲ ಅಭಿಪ್ರಾಯಗಳು. ಜಗದ ನೆಂಟ ನೀನೊಬ್ಬನೇ ಕೂಡಲ ಸಂಗಮ ದೇವ ಅಂದ್ರೆ ಉಳಿದ ನೆಂಟರು ಬರೋದ್ ಬಿಟ್ರು ಅಂದ್ರೆ ಏನ್ ಮಾಡ್ತೀರಿ? ನಿಮ್ಗೇನಾರ ಆಯ್ತು ಅಂತಂದ್ರೆ ನಿಮ್ಗೇನ್ ಕೂಡಲ ಸಂಗಮ ದೇವ ಬರ್ತಾನ? ಯಾರು ಬರ್ತಾರ? ನಿಮ್ ಹೆಂಡ್ರ ಮಕ್ಕಳು ಬರ್ತಾರ, ನಿಮ್ ನೆಂಟ್ರೆ ಬರ್ತಾರ, ನಿಮ್ಗೆಲ್ಲ ಸೇವೆ ಮಾಡ್ಲಕ್ ಯಾರು ಬರ್ತಾರ? ಹೀಗಾಗಿ ಬಳಸದಿರುವ ಅದ್ವೈತವನ್ನು ಬಾಯಗಳು ಹೊರಗ ಇವೆಲ್ಲ ಏನ್ ಕಲ್ಕೊಂಡು ನಿನ್ ಶಾಂತಿ, ನೆಮ್ಮದಿ, ಆನಂದಕ್ಕೆ ಏನ್ ಮಾಡಿದ್ವಿ ಅವೆಲ್ಲ ನಿನ್ನೊಳಗಿನ ಮುಚ್ಚಿಡು, ಹೊರಗೆ ಬಿಡಬೇಡವೆಲ್ಲ. ಹೊರಗೆ ಬಿಟ್ಟೆ ಅಂದ್ರ ಸಮಾಜದೊಳಗೊಂದು ಪದ್ಧತಿ ಅದ, ಪದ್ಧತಿ ಪ್ರಕಾರ ಸಮಾಜ ನಡೀತಿರ್ತದ. ನೀನು ಸಮಾಜದಂಗ 4 ಹೆಜ್ಜೆ ಹಾಕಷ್ಟೇ. ಕಲ್ತು ವಿದ್ಯೆ, ನೀ ಕಲ್ತ ಜ್ಞಾನ ಎಲ್ಲ ಏನಿರ್ತದೆ ನಿನ್ನೊಳಗೆ ಇಟ್ಟುಕೊಂಡಿರು. ಬಳಸದಿರುವ ಅದ್ವೈತವನ್ನು ಬಾಯದಳು. ಏನು ಎಲ್ಲಾ ಕಡೆ ಬ್ರಹ್ಮನನ್ನ, ಎಲ್ಲಾ ಕಡೆ ದೇವರನ್ನ ನೋಡಂತ ಗುಣ ಹೆಂಗ? ಏನು ರಾತ್ರಿ 2 ಗಂಟೆಗೆ ಎತ್ತರ ಆಯ್ತು, ರಾತ್ರಿ ಹೋಗಾಗ ನಾನು ಏನ್ ಮಾಡ್ತಿರ್ತೀನಿ, ಅದು ಸೊಳ್ಳೆ ಬ್ಯಾಟ್ ತಗೊಂಡು ಹೋಗ್ತಿರ್ತೀನಿ. ಅದು ಏನ್ ಸೊಳ್ಳೆ ಗಿಳ್ಳೆ ಬಂದ್ರೆ ಹೊಡ್ಕೋಬೇಕು. ಆ ಸೊಳ್ಳೆ ಒಳ ಅಲ್ಲಿ ಹೋಗೋದ್ರಾಗೆ ಆ ಲೈಟಿನ ಬಾಗಿಲಾಗ ಒಂದು ಗುಯ್ಯತ್ತೇನ ತಿರಗ್ಲಕತ್ತಿತ್ತಪ್ಪ. ಅದು ನೋಡಿದೆವು,
ಇದು ಏನ್ ಇಲ್ಲಿ ಬಂತಲ್ಲ ಮತ್ತೆ ಯಾರಿಗಾರ ಕತ್ತಂಗದ ಅಂತ ಸೊಳ್ಳೆ ಬ್ಯಾಡ ತಗೊಂಡು ಅದಕ್ಕೆ ಒಂದ್ ಸ್ವಲ್ಪ ಟಚ್ ಮಾಡಿಬಿಟ್ಟು ಅದು ಬಿಡ್ತದ, ಅದು ಬಂದು ಬನೀನೊಳಗೆ ಹೋಗ್ತದೆ. ಬನೀನೊಳಗೆ ಹೋಗ್ಕೊಳ್ಳೋಣ, ಆ ಬನೀನ್ ಜಾಡ್ಸೋದ್ರಾಗೆ ಕಣ್ಣನ್ ಚಸ್ಮಾ ತೆಳಗ್ಬೇಕು. ಆ ಚಸ್ಮಾ ತಗೊಳೋದ್ರಾಗೆ ಒಂದ್ ಸೈಡಿನ ಕಡಿನೇ ಮುರಿತು. ಇದೇನಪ್ಪ ಹಿಂಗಾಯ್ತಲ್ಲ, ಒಂದ್ ಸಣ್ಣ ಹುಳಕ್ಕ ಏನು ಮಾಡಕ್ ಹೋಗಿ ಅದಕ್ಕೆ ಹೊರಗೆ ಕಳಿಸ್ಲಿಕ್ಕೆ ಹೋಗಿ ಹಿಂಗಾಯ್ತಲ್ಲ, ಇದು ಆಯ್ತು ಹುಳ ಬನೀನ್ ಕಾಳದ ಹೊರಗೆ ಹಾಕಿ ಬನೀನ್ ಎಲ್ಲ ಬಡ ಬಡ ಇನ್ನೂ ಜಾಸ್ತಿ ಕತ್ತಂಗದ ಅಂತೇಳಿ ಒಂದ್ 2-3 ಕಡಿ ಕಚ್ಚಿಬಿಡ್ತು ಒಳಗ, ಎದಿಗೆ ಹೊಟ್ಟಿಗೆ ಎಲ್ಲೆಲ್ಲ ಕತ್ತು ಅಷ್ಟ್ರಾಗೆ ಬಡ ಬಡ ಬನೀನ್ ಕಳಿಬೇಕನ್ನೋದ್ರಾಗೆ ಚಸ್ಮಾ ಮುರಿದ. ಏನ ಚಸ್ಮಾ ಮುರಿದಂದ್ರ ಒಬ್ರು ನಮ್ಮ ಮನೆ ಹತ್ರ ಬ್ರಾಹ್ಮಣರು ಇನ್ನ ಮದುವೆ ಆಗಿಲ್ಲ, ಗಿರೀಶ್ ಎಣ್ಣಿ ಅಂತದಾರ, ಗಿರೀಶ್ ಅಂತದಾರ. ಅವ್ರು ಹೆಂಗದಾರ ಅಂದ್ರ ನನ್ನ ಕಣ್ಣಿಂದೆಲ್ಲ ಇನ್ಶೂರೆನ್ಸ್ ಅವ್ರದೇ ಇದ್ದಂಗ ಅದ. ಒಟ್ಟ ಕಣ್ಣೆಲ್ಲ ಅವ್ರದೇ. ಏನಾರ ಆಯ್ತು ಅಂತಂದ್ರ ಅದ್ರ ಗ್ಲಾಸ, ಅದರ ಫ್ರೇಮ್, ಅದರ ಕಡ್ಡಿ ಏನದಲ್ಲ ಒಂದು ಫೋನ್ ಮಾಡಿದ್ರ ಇಮ್ಮಿಡಿಯೇಟ್ ಬರ್ತಾರೆ. ಯಾಕಂದ್ರ ನಾ ಜಗತ್ತಿನ ಏಸ್ ಕಣ್ಣುಗಳಿಗೆ ಚಸ್ಮಾ ಮಾಡಿ ಕೊಟ್ಟರು ಸಹಿತ ನಿಮ್ಮ ಕಣ್ಣಿಗೆ ಮಾಡಿ ಕೊಡೋ ಚಸ್ಮಾ ಬಹಳ ಪುಣ್ಯದ ಚಸ್ಮಾ ಅದ. ನಾನ್ ಮಾಡೋದು ₹1 ತೊಗೊಳಂಗಿಲ್ಲ. ಮಾಡಿಟ್ಟು ಬಾಗಿಲ್ದಾಗ ಇಟ್ಟು ಓಡೋಗ್ಬಿಡ್ತಾನ, ಬರಂಗಿಲ್ಲ. ಮತ್ತೆ ನಿಂತ ರೊಕ್ಕ ಪಕ್ಕ ತಗೋತ ತಲೆ ತಿಂತಾನ ಅಂತೇಳಿ ಅಲ್ಲಿ ಬಾಗಿಲ್ದಾಗ ಇಟ್ಟು ನೋಡ್ರಿ ತಗೋರಿ ಅಂತ ದೂರ ಹೋಗಿ ಫೋನ್ ಮಾಡ್ತಾನ. ಈಶ್ವರ ಹೌದಾ ಅಲ್ಲ ಇವನು ಗಿರೀಶ ಒಂದು ತಾಸ್ನಾಗ ರಿಪೇರಿ ಮಾಡಿ ಮತ್ತ ಹೊಸ ಫ್ರೇಮ್ ಹಾಕಿ ಅಲ್ಲಿ ಇಟ್ಟು ಮತ್ತ ಅವ್ರು ಯಾವ್ದೋ ಗಿಫ್ಟ್ಗಳು ಕೊಟ್ಟಿದ್ರು, ಬ್ಯಾಗು ಬಾಗು ಅವೆಲ್ಲ ನಮ್ಮ ಮನ್ಯಾಗ ಇಟ್ಟು ಅವ್ರಿಗೆ ಅಲ್ಲಿ ಇಟ್ಟು ನೋಡ್ರಿ ತಗೊಂಡವ್ರಿ. ಈಶ್ವರನೇ ಹೌದಾ ಇಲ್ಲ? ಇಂಥವ್ರಿಗೆಲ್ಲ ಈಶ್ವರ ಅನ್ಬೇಕ ಏನ್ ಅನ್ಬೇಕ ಹೇಳ? ನಿಮ್ಮ ಕಣ್ಣು ಕಾಣ್ಲಾರ್ದಂಗ ಒಂದು ಕ್ಷಣ ಆದ್ರೂ ನಿಮ್ಮ ಕಣ್ಣಿನಿಂದ ದೊಡ್ಡ ದೊಡ್ಡ ಶಾಸ್ತ್ರಗಳು ಓದಿ ನೂರಾರು ಮಂದಿಗೆ ನೀವು ಬ್ರಹ್ಮಜ್ಞಾನದ ಸವಿ ಉಣಿಸಂತವ್ರು. ನಿಮ್ಮ ಕಣ್ಣು ಬಹಳ ಶ್ರೇಷ್ಠ. ನಿಮ್ಮ ದೃಷ್ಟಿ ಸರಿಯಾಗಿರ್ಬೇಕು. ಅದರದ ಟೋಟಲ್ ಜವಾಬ್ದಾರಿ ಅವನಿಟ್ಕೊಂಡ. ಹೆಂಗದ ಒಂದ್ ಚಸ್ಮಾ ಮಾಡ್ಸ್ಲಕ್ ಹೋದ್ರೆ ಚಸ್ಮಾ ಮಾಡೋ ಎಲ್ಲಿ ಅದನ್ನ ಅವನ ಅಂಗಡಿಗೆ ಹೋಗಿದ್ಮೇಲೆ ಅವ ಬಿಜಿ ಇದ್ನಂತಂದ್ರ ಒಂದ್ ತಾಸು ಬಿಟ್ಟು ಬರ್ರಿ, 2 ತಾಸು ಬಿಟ್ಟು ಬರ್ರಿ, ನಾಳೆ ಕೊಡ್ತೀನಿ ನಾಡದ್ ಕೊಡ್ತೀನಿ ಅಡ್ಡಂತ ನೀವು ಏನ್ ಮಾಡೋದು? ಅವ ಏನಂತಾನ ಒಂದ್ 2-3 ಮಾಡಿಸಿ ಇಟ್ಬಿಡ್ತೀನಿ, ಆಫೀಸ್ನಾಗ ಬಂದ್ ಇಟ್ಕೋರಿ, ಮನ್ಯಾಗ ಬಂದ್ ಇಟ್ಕೋರಿ, ಬಲ್ ಒಂದ್ ಇಟ್ಕೋರಿ, ಒಂದ್ ಅವ್ರ ನೀನೇ ಜೀವಂತ ಈಶ್ವರ ಜೊತೆಗಿದ್ದಾಗ ಅದಕ್ಕೆ ಅಷ್ಟೊಂದು ಅತಿ ಭೋಗಗಳು ಮಾಡ್ಕೋಬೇಕು? 1 ತಾಸು ಕಣ್ಣಿಗೆ ರೆಸ್ಟ್ ಕೊಟ್ರಾಯ್ತು, ಏನಾಗ್ತದ ನೀ ಮಾಡ್ಕೊಂಡು ತಂದು ಕೊಡ್ತಲ್ಲಪ್ಪ ಅಂತ ನಾವಂತೀವಿ. ಈ ರೀತಿಯ ಈಶ್ವರ ಸ್ವರೂಪ ಹೌದಾ? ಯಾರ್ಯಾರು ಈ ರೀತಿ ಸೇವೆ ಮಾಡ್ತಾರ ಅವರೆಲ್ಲರೂ ಈಶ್ವರ ಸ್ವರೂಪ ಹೌದಾ ಅಲ್ಲ? ಎಷ್ಟು ಮಂದಿ ಓಡಾಡ್ತಿರ್ತಾರೆ ಮನೆ ಕೆಲಸದವ್ರು. ತಿಂಗಳಿಗೆ 15 ದಿನ ಬಿಡ್ತಾರ, 20 ದಿನ, ವಾರ 10 ದಿನ ಬರ್ತಾರ, ರೊಕ್ಕ ಕೊಡೋದಂತಾರ. ಅಷ್ಟು ದಿನ ಬರಲ್ಲ, ಇಷ್ಟು ದಿನ ಬರಲ್ಲ. ನಮ್ಮ ಮನೆಗೆ ಬರೋರು ಅವ್ರು ಏನು ಮನಿ ಬಟ್ಟೆ ಗಿಟ್ಟಿ ಎಲ್ಲಿಟ್ರ ಅವೆಲ್ಲ ತಗೊಂಡು ಕೈ ಸಿಕ್ಕೆಲ್ಲ ತಗೊಂಡು ಒಗದ್ ಹಾಕಿ ಅರ್ಧ ತಾಸೊಳಗೆ ಏನೆಲ್ಲ ಸ್ವಚ್ಛ ಮಾಡಿ ಹೋಗ್ಬಿಡ್ತಾರ. ಅವ್ರು ಒಬ್ರೆಲ್ಲ ಒಬ್ರು ಬಂದೇ ಬರ್ತಾರ, ಬಿಡ್ಲಾರ್ದಂಗೆ ಬರ್ತಾರ. ಅವರೆಲ್ಲ ಈಶ್ವರ ಸ್ವರೂಪ ಹೌದಾ ಅಲ್ಲ? ಬಟ್ಟೆ ಹೋಗ್ಯವರು, ಮೂತ್ರ ಸಿಕ್ಕವರು, ಎಲ್ಲ ಕಡೆ ಇದು ನೋಡ್ಬೇಕ್ರಿ. ಸರ್ವೋತ್ತರ ಬ್ರಹ್ಮ ದರ್ಶನ ಮುಗಿಲ್ ಸಿಕ್ಕವ್ರು ಏನು ಮಾಡಿದ ಇಲ್ಲ, ಯಾಕೆ ಬಂದಿದ್ವಿ, ಏನ್ ಮಾಡಿದ್ವಿ? ಹಬ್ಬದ ದಿನನೂ ಬಿಡಲ್ಲ, ಹುಣ್ಣಿಮೆ ದಿನನೂ ಬಿಡಲ್ಲ. ನಾವು ಬಾಗ್ಲ ತೆಗಿಬೇಕಾದ್ರೆ ಅವ್ರಿಗೆ ಅಯ್ಯೋ ಹುಚ್ಚುಕೋಡಿಗಳ ಎದಕ್ ಬರ್ತೀರ ಹಬ್ಬದ ದಿವಸ, ಮತ್ತೆ ಹಬ್ಬ ಮಾಡ್ಬೇಕು ಮನ್ಯಾಗ, ಬಿಟ್ಟಿಗೆ ಈ ಬಂದ್ ಇವೆಲ್ಲ ಮಾಡ್ಕೊತ ಕುಂದಿರ್ತೀರಲ್ಲ ಅಂತಂದ್ರೆ ಇಲ್ಲಯ್ಯ ನಿಂದೊಂದು ಮಾಡಿ ಹೋಗ್ತೀವಿ ನಾವು, ಒಂದ್ ಮಾಡಿರ್ತೀವಿ, ಇದೊಂದು ಮಾಡಿ ಹೋಗ್ತಾರೆ. ಎಲ್ಲ ಈಶ್ವರ ಕೃಪೆ. ಅದು ಅದ್ಭುತ ಜೀವನ. ಇದು ಆನಂದವೇ ಆನಂದ. ಯಾಕಂದ್ರೆ ನಾವು ಶುದ್ಧ ಬ್ರಹ್ಮ ಸ್ವರೂಪದಲ್ಲಿ ಇರುವುದರಿಂದ ಈಶ್ವರನೇ ಈ ರೀತಿ ಅನುಕೂಲಕ್ಕಾಗಿ ಬರ್ತಾನ. 2010ನೇ ಇಸ್ವಿ ನಮ್ ಕಾಲೇಜ್ನಾಗ ಟೆಕ್ಸ್ಟೈಲ್ ಬಂದಾಯ್ತು, ಇಂಜಿನಿಯರಿಂಗ್ ಕೋರ್ಸ್. ನಾವು ಟೆಕ್ಸ್ಟೈಲ್ ಇಂಜಿನಿಯರಿಂಗ್ ಅದು ಫೋರ್ಮ್ಯಾನ್, ಹೆಡ್, ಎಲ್ಲ ಲ್ಯಾಬೊರೇಟರಿ ಸ್ಟಾಫ್ ಹೆಡ್, ನಾವು ಮ್ಯಾನೇಜರ್ ಬಂದಾಯ್ತು. ಕೆಲಸ ಇಲ್ಲ ಆದ್ರೂ ಇಟ್ಕೊಂಡಾರ. 25ನೇ ಇಸ್ವಿ ತನಕ ಇಟ್ಕೊಂಡಾರ. 15 ವರ್ಷ ಆಯ್ತು. ಈಶ್ವರ ಕೃಪೆ ಅಂತೀರ ಏನಂತೀರ? ಇದು ಸಂಬಳ ಕೊಟ್ಟಿಟ್ಕೊಂಡಾರ, ದೊಡ್ಡ ಗೌರವ ಕೊಟ್ಟಿಟ್ಕೊಂಡಾರ, ಪ್ರೀತಿಲಿಂತ ಇಟ್ಕೊಂಡಾರ.
ಏನ್ ಯಾವ ಕೆಲಸ ಕೊಟ್ರು ಅವ್ರು ಚಲೋ ಮಾಡ್ತಾರ ಅಂದ್ಮೇಲೆ ಅಂತವ್ರಿಗೆ ಬಿಟ್ಟು ಏನ್ ಮಾಡೋಣ? ಇಲ್ಲೆಲ್ಲ ಕಣ್ಣಿಗೆ ಕಾಣ್ತಾ ಇರೋದೆಲ್ಲ ಈಶ್ವರನೇ. ಯಾಕಂದ್ರೆ ಬ್ರಹ್ಮ ಸ್ವರೂಪದಲ್ಲಿರುವುದರಿಂದ ಈಶ್ವರನೇ ಸೇವಕನಾಗಿ ಬರ್ತಾನ. ಬ್ರಹ್ಮ ಸ್ವರೂಪವನ್ನ ಬಿಟ್ಟು ನೀವು ಜೀವ ಸ್ವರೂಪರಾದ್ರಿ ಅಂತಂದ್ರೆ ಈಶ್ವರನಿಗೆ ಬಾಯಿ ತೆರ್ಕೋತ ರುದ್ರಾಭಿಷೇಕ ಮಾಡ್ಕೋತ ಓಡಾಡ್ಬೇಕಾಗ್ತದೆ. ಈಶ್ವರ ಈಶ್ವರ, ಅದು ಕೊಡು ಈಶ್ವರ, ಇದು ಕೊಡು ಈಶ್ವರ, ಅದು ಮಾಡಿ ಈಶ್ವರ, ಇದು ಮಾಡಿ ಈಶ್ವರ, ತೆಂಗಿನಕಾಯಿ ಹೊಡಿತೇನೆ ಈಶ್ವರ, ಕರ್ಪೂರ ಮಾಡ್ತೇನೆ ಈಶ್ವರ, ಮಂಗಳಾರತಿ ಮಾಡ್ತೇನೆ ಈಶ್ವರ, ಉಪವಾಸ ಮಾಡ್ತೇನೆ ಈಶ್ವರ, ನನಗೆ ಬಂದಿಟ್ಟು ಏನಾರ ಕೊಡು 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 ಭಿಕ್ಷೆ ಬೇಡ. ಈಶ್ವರನ ಮೇಲೆ ಭಿಕ್ಷೆ ಬೇಡ್ಬೇಕ ಎದಕ್ ಬರ್ತದ ಪರಿಸ್ಥಿತಿ? ನಿಮ್ಮ ಶುದ್ಧ ಬ್ರಹ್ಮ ಸ್ವರೂಪವನ್ನ ಬಿಟ್ಟಂತ. ಶುದ್ಧ ಬ್ರಹ್ಮ ಸ್ವರೂಪದಾಗಿದ್ರೆ ಏನಾಗ್ತದ? ಈಶ್ವರನೇ ನಿಮ್ಮ ಸೇವಕನಾಗಿ ನಿಮ್ಮನ್ನ ಅಂಗೈಯಾಗಿಡಿತಾನ. ಇದು ಅಮೂಲ್ಯ ವಸ್ತು, ಇದಕ್ಕೆ ನಾವು ಚೆನ್ನಾಗಿ ಇಡಬೇಕು ಅಂತ ಜಗತ್ತಿನಾಗ ಅವ ಇಟ್ಟು ಬಿಡ್ತಾನ, ಆರಾಮ ಮಾಡ್ತಾನ. ಏನ್ ಮಾಡ್ತಾನೆ? ಮನೆ ಮಕ್ಕಳು ಅಂತವ ಹೊರಗ್ ಅಂತಾರೆ, ಏನ್ ಮಾಡ್ತಾನ? ಸುಮ್ ಬೈಕೋಟ್ ಅಡ್ಡಾಡ್ತಿರ್ತಾನೆ ಎಲ್ಲರಿಗೆ. ಏನ್ ಮಾಡ್ತಾನ? ಏನು ಮಾಡ್ತಾನೆ? ಬೈಯಾದ್ರೆ ಬ್ರಹ್ಮಜ್ಞಾನ ಅದ, ತಿಳಿದವ್ರು ತಿಳ್ಕೊತಾರ, ತಿಳಿಲಾರದವ್ರು ಬೈತಿರ್ತಾರ ಅಷ್ಟೇ. ಏನ್ ಮಾಡ್ಬೇಕು? ಅದಕ್ಕೆ ಇಲ್ಲಿ ಏನದ? ಕಳ್ಳನ ಸಂಘ ಇದ್ದಂಗೆ ಇರ್ಬೇಕು. ಸಂಸಾರ ಮಾಡಬೇಕು, ಆದ್ರೆ ಸಂಸಾರ ಒಂದು ಕಳ್ಳ. ಇದ್ರ ಸಂಘದಾಗ ಹೆಂಗಿರ್ಬೇಕು? ಹುಷಾರಾಗಿರ್ಬೇಕು. ಏನ್ ಹುಷಾರಾಗಿರ್ಬೇಕು? ರೊಕ್ಕ ರೂಪಾಯಿ ಬಂಗಾರ ಕಳುವಾಗ್ತದ, ಆ ಕಳ್ಳನ ಬಗ್ಗೆ ಹೆಂಗಿರ್ತದ? ನಿಮ್ಮ ರೊಕ್ಕ ಯಾವ್ದಪ್ಪ ಅಂದ್ರೆ ನಿಮ್ಮ ಚಿತ್ತ. ನಿಮ್ಮ ಚಿತ್ತ ಏನಾಗಬೇಕು? ಅಪಹರಣ ಆಗ್ಲಾರ್ದಂಗ ಅದು ಸದಾಕಾಲ ಬ್ರಹ್ಮಜ್ಞಾನದೊಳಗೆ ಮುಳುಗಿರುವ ಹಾಗೆ. ಕಿವಿಯಲ್ಲಿ ನಿಮ್ಮ ಕೀರುತಿ ತುಂಬಿ ವಚನ ಅವೆಲ್ಲ, ನಯನದಲ್ಲಿ ನಿಮ್ಮ ಮೂರುತಿ ತುಂಬಿ, ವಚನದಲ್ಲಿ ನಾಮಾಮೃತ ತುಂಬಿ, ಸದಾಕಾಲ ನಿಮ್ಮ ಚರಣ ಕಮಲದೊಳಗೆ ನಾನೊಂದು ದುಂಬಿಯ ಹಾಗೆ ಇರುವಂಗ. ಚಿತ್ತ ಅಪಹರಣ ಆಗ್ಲಾರ್ದಂಗ, ಈ ಸಂಸಾರಕ್ಕಾಗಿ ನನ್ನ ಚಿತ್ತ ಅಪಹರಣ ಆಗಬಾರದು. ಚಿತ್ತ ಸಂಸಾರಕ್ಕಾಗಿ ಅಪಹರಣ ಆಯ್ತಂದ್ರೆ ಅದು ಕಳ್ಳತನ ಆದಂಗ. ನನ್ನ ಚಿತ್ತ ಶುದ್ಧ ಬ್ರಹ್ಮ ಸ್ವರೂಪ ಸಾಧನೆಗೆ ಮೀಸಲಾಗಿರಬೇಕು. ಕಳ್ಳ ಇರಬೇಕು, ಆದ್ರ ಚಿತ್ತ ಕಳ್ಳನ ಕಡೆ ಹರಿಸಬಾರದು. ಚಿತ್ತ ಶುದ್ಧ ಬ್ರಹ್ಮ ಸ್ವರೂಪ ಸಾಧನೆಯಲ್ಲಿ ತೊಡಗಿರಬೇಕು. ನಿಮ್ಮ ಚಿತ್ತನೇ ನಿಮ್ಮದು ರೊಕ್ಕ ರೂಪಾಯಿ ಇದ್ದಂಗ. ನಿಮ್ ಸಮಯ ಎಲ್ಲ ಅಂತದ್ರ ಸಲುವಾಗಿ ಹೋಯ್ತು ಅಂದ್ರೆ ಬ್ರಹ್ಮ ಸ್ವರೂಪ ಸಾಧನೆಗೆ ಕುಂದಾಗ್ತದ. ಇದ್ರ ಗೊತ್ತಿರಿ, ಅವ್ ಹೆಂಗ್ ನಡಿಬೇಕು ಹಂಗೆ ನಡೀತಿರ್ತಾವ. ಸಂಸಾರ ನೀವು ನಡೆದಂಗೆ ನಡೆಯಲ್ಲದು. ನಿಮ್ ಭೋಗದಾಗ ಹೆಂಗಿರ್ತದೆ, ಹೆಂಗ್ ನಡಿಬೇಕು ಹಂಗೆ ನೀವು ಒಲ್ಲಂದ್ರೂ ಎಲ್ಲ ತ್ಯಾಗ ಮಾಡಿ ಹಿಮಾಲಯಕ್ಕೆ ಹೋದ್ರೂ ಹಿಮಾಲಯಕ್ಕೆ ಬೆನ್ನತ್ತಿ ಬರ್ತಾವ ನಿಮ್ ಸಂಸಾರ ಭೋಗಗಳು. ಆದ್ರೆ ಮೋಕ್ಷ ಲಕ್ಷ್ಮಿ ನೀವು ಸಾಧನೆ ಮಾಡ್ಲಾರ್ದೆ ಆಕೆ ಬರಂಗಿಲ್ಲ. ಸಾಧನೆ ಮಾಡಿದ್ರೆ ಮಾತ್ರ ಆಕೆ ಸಿಗ್ತಾವ. ಪರಮಾನಂದ ಸುಮ್ಮನೆ ಸಿಗಂಗಿಲ್ಲ ಅವು. ಅದಕ್ಕೆ ಸ್ವಾನುಭಾವದ ಚಿಂತನೆ ಬಹಳ ಮುಖ್ಯ ಅದ. ಇದ್ರೊಳಗೆ ಈಗ ಸಂಸಾರ ಸಂಘ ಹೆಂಗ್ ಮಾಡ್ಬೇಕು, ಪರಮಾರ್ಥ ಸಾಧನೆ ಹೆಂಗ್ ಮಾಡ್ಬೇಕು, ಇದು ಒಳಗೆ ಹಚ್ಕೋಬೇಕಿದು. ಮಂದಿಗೆ ಹಚ್ಕೊಂಡು ಮಾಡೋ ಕೆಲಸ ಅದ ಇದು. ಸುಮ್ ಮ್ಯಾಲೆ ಐತಿ ಹೇಳಿ ಬಿಟ್ರೆ ಮುಗಿಯಂಗಿಲ್ಲ ಇದು. ಪ್ರತಿ ಕ್ಷಣನು ಕಳ್ಳನ ಬಗ್ಗೆ ಹುಷಾರಾಗಿ ಹೆಂಗಿರ್ತೀರಿ ಹಂಗ ನಿಮ್ಮ ಚಿತ್ತ ಈ ಸಂಸಾರ ಭೋಗದ ಚಿಂತೆಯಲ್ಲಿ ಮುಳುಗಲಾರ್ದಂಗ ಸದಾಕಾಲ ಬ್ರಹ್ಮಜ್ಞಾನದ ಚಿಂತನೆಯಲ್ಲೇ ಇರುವಂಗ ನೀವು ಹುಷಾರಾಗಿರಬೇಕು. ಬಂದವ ಪಾಠ ಹೆಂಗ? ನಿಮ್ಮ ಚಿತ್ತ ಚಂಚಲ ಆಗಿ ಸಂಸಾರದಾಗ ಮುಳುಗಿ ದುಃಖಿ ಆಗಬಾರದು. ಏನೆಲ್ಲ ಮಾಡ್ಬೇಕು, ಚಿತ್ತ ಅಂದ್ರೆ ಮುಳುಗಬಾರ್ದು. ಏನಾಯ್ತು? ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ ಯಶಸ್ವಿ ಭವ. ನಮ್ಮ ಕೊಟ್ರೆಯ ಗುರುಗಳಿಗೆ ಇನ್ನೊಂದ್ಸಾರಿ
ಅಭಿನಂದನೆಗಳನ್ನ ಹೇಳುತ್ತಾ ಇವತ್ತಿನ ಪಾಠವನ್ನ ತಮ್ಮೆಲ್ಲರ ಶ್ರೀಪಾದಗಳಿಗೆ ಅರ್ಪಿಸುತ್ತಿದ್ದೇನೆ. ಅವರ ಮನೆ ಶಾಂತಿ ಕಾರ್ಯಕ್ರಮ, ವಾಸ್ತು ಶಾಂತಿ ಕಾರ್ಯಕ್ರಮ ಸುರಕ್ಷಿತವಾಗಿ ನಡೆಯಲಿ ಅಂತ ಹಾರೈಸಿ ಇವತ್ತಿನ ಪಾಠಕ್ಕೆ ಮಂಗಳ ಹಾಡೋಣ. ಇದುವರೆಗೆ ಶುದ್ಧ ಬ್ರಹ್ಮಜ್ಞಾನಿಗಳಾದ ಬ್ರಹ್ಮನಿಷ್ಠ ಸದ್ಗುರುಗಳಾದ ಶ್ರೀ ಶರಣಬಸವ ಮಹಾಸ್ವಾಮಿಗಳು ಇಂದಿನ ಬೋಧನೆಯಲ್ಲಿ ಈ ನಾವು ಹೆಂಗ ತಿಳಿದು ಕಳ್ಳನ ಸಂಘ ಮಾಡುವುದು ಹೆಂಗ ವಿಷಯ ಬಹುದೊಳಗ ದೋಷ ದೃಷ್ಟಿಯನ್ನು ಈಗ ನೋಡಬೇಕು. ಸಂಸಾರ ಎಂಬುದು ಕಳ್ಳನ ಸಂಘದಂತೆ ಇಲ್ಲಿ ಅಲ್ಲಿ ಮೂಕನಾಗಿರ್ಬೇಕು, ಕುರುಡನಂತೆ ಇರಬೇಕು, ಕಿವುಡನಂತೆ ಇರಬೇಕು. ಆದ್ರೆ ಪರಮಾರ್ಥ ಸಾಧನೆಯಲ್ಲಿ ನಮ್ಮ ದೋಷ ದರ್ಶನ ಮಾಡ್ಕೋಬೇಕು. ಚಿತ್ತ ಅಪಹರಣ ಆಗದಂತ ಅದನ್ನ ಯಾವಾಗ್ಲೂ ಬ್ರಹ್ಮಣ ಚಿಂತನೆಯಲ್ಲಿರುವಂತೆ ನಾವು ಹುಷಾರಾಗಿರ್ಬೇಕಂತ ತಿಳಿಸ್ಕೊಟ್ರು. ಅವರಿಗೆ ಅನಂತ ಧನ್ಯವಾದಗಳು. ಇನ್ನು ಮುಂದೆ ಮೆಲುಕು ಕಾರ್ಯಕ್ರಮವನ್ನ ಏನಾದರೂ ತಯಾರು ಮಾಡ್ಕೊಂಡಿದ್ರೆ ಹೇಳಬೇಕಾಗಿ ಕೇಳ್ಕೊತಾರೆ. ಕಲ್ಯಾಣಪ್ಪವರು ಆರಾಮಾಗಿದ್ರಂದ್ರ ವಿವೇಕ ಚೂಡಮಣಿ ಹೇಳ್ತಾರೆ ನೋಡ್ರಿ, ಆರಾಮಿದ್ರಂದ್ರ ಹೇಳ್ರಿ ಅವ್ರಿಗೆ. ಅವ್ರ ಹೆಂಗ್ ಆರಾಮ ಇದ್ದಿದ್ದಿಲ್ಲ ಅಂದ್ರೆ ಇನ್ನೊಂದು ವಾರ ಬಿಡ್ಲಿ, ಆರಾಮಾಗ್ಲಿ. ಮೊದಲು ಅವ್ರ ಆರಾಮಾಗದ್ ಮುಖ್ಯ ಅದ. ಆರಾಮಾಗಿದ್ರು ಅಂದ್ರ ಹೇಳುವ ಇಚ್ಛೆ ಇತ್ತು ಅಂತಂದ್ರೆ ಹೇಳ್ತಾರೆ. ಹೇಳ್ತೀರಾ? ಮತ್ತೆ ಬಿದಿರಿಯವರು ಇದು ಬರ್ಕೊಂಡಿರೇನು? ಬಿದಿರಿಯವ್ರೆ ಬಿದಿರಿ ವಿನಾಯಕ ಬಿದಿರಿ ಅವರಿಗೆ ಅದು ಇದು ಹೇಳಿದ್ದೆ ನಾನು. ಭಜ ಗೋವಿಂದಂ ಪರಿಚಯ. ಭಜ ಗೋವಿಂದಂ ಅದು ಪರಿಚಯ ಹಾಕಿವ್ ನೋಡ್ರಿ ಶುದ್ಧಗಮ್ಮ ಪೀಠದೊಳಗ. ಅದು ಬರ್ಕೊಂಡು ಅದು ಅರ್ಥ 31 ಶ್ಲೋಕದ ಅರ್ಥಗಳು ಬರ್ಕೊಂಡ್ಬಿಟ್ರೆ ಟೋಟಲ್ ಆಧ್ಯಾತ್ಮ ಮುಗೀತದ. ಬಿದಿರಿ ಅವರಿಗೆ ಅದು ಒಪ್ಪಿಸಿನಿ. ಮತ್ತ ಅವ್ರಿಗೆ ಅದರ ಇಲ್ಲ ಎಲ್ಲ ಮೊಬೈಲ್ ಹತ್ರ ಇದ್ದಂಗೆ ಕಾಣಂಗಿಲ್ಲ. ಅವ್ರು ಬಿಟ್ಟು ಎಲ್ಲ ಹೋಗ್ಯಾರ. ಇರ್ಲಿ, ಓಕೆ, ಒಳ್ಳೇದಾಗಿ ಮಾಡಿ. ಏನ್ ಮಾಡೋದು ಮಾಡಿ, ಮುಂದಿನ ಏನ್ ಮಾಡ್ತೇನೆ.